ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಸೊ ನಾವು ನಿನ್ನೆ ಪ್ರೀವಿಯಸ್ ವಿಡಿಯೋಲ್ಲಿ ಪಾರ್ಟ್ 2 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 2 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಸೊ ಆರ್ ಕೊಟ್ಟಿರ್ತಿದ್ರು, ಅದರಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಫೈಂಡ್ ಮಾಡ್ತಿದ್ವಿ, ಹೌದಾ? ಸೊ ಅದು ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿರಿ, ನೋಟ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೆಂತ್ ಇದೆ ವೀಡಿಯೋ, ಸೊ ನೀವು ಬ್ರೇಕ್ ತೊಗೊಂಡನ ನೋಡಿರಿ, ಇಲ್ಲ ಫುಲ್ ಒನ್ ಟೈಮ್ ನೋಡಿದ್ರು ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ರಿಫ್ಲೆಕ್ಸಿವ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಸಿಮೆಟ್ರಿಕ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಟ್ರಾನ್ಸಿಟಿವ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಫಾಸ್ಟಾಗಿ 1 ಮಿನಿಟ್ ಒಳಗೆ ಸಾಲ್ವ್ ಮಾಡಬೇಕಲ್ಲ. ಸೊ ಫಾಸ್ಟಾಗಿ ಯಾವ ಥರ ಅಪ್ರೋಚ್ ಆಗಬೇಕು ಅನ್ನೋದು ಆ ಕ್ವಶನ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಅದೇ ಥರ ಫಾಲೋ ಮಾಡಿರಿ. ನೆಕ್ಸ್ಟ್ ನೀವು ಯಾವುದನ್ನ ಕ್ವಶನ್ಸ್ ನೋಡಿದರೆ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಫೈಂಡ್ ಮಾಡೋಂಥದ್ದು ಯಾವುದನ್ನ ಕ್ವಶನ್ಸ್ ನೋಡಿದರೆ ಆ ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರಿ. ಖಂಡಿತ ಫಾಸ್ಟಾಗೇ ಬರುತ್ತೆ ಆನ್ಸರ್. ಓಕೆ, ಸೊ ಈಗ ನಾವು ಪಾರ್ಟ್ 2 ಅಲ್ಲಿ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 1 ಮಾಡಿದ್ದೀನಿ. ಪಾರ್ಟ್ 1 ವೀಡಿಯೋ ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಚೆಕ್ ಮಾಡಿ. ಪಾರ್ಟ್ 1ಅಲ್ಲಿ ಜಸ್ಟ್ ನಂಬರ್ ಆಫ್ ಸಬ್ಸೆಟ್ಸು, ನಂಬರ್ ಆಫ್ ಕಾರ್ಟೇಷಿಯನ್ ಪ್ರಾಡಕ್ಟ್, ನಂಬರ್ ಆಫ್ ರಿಲೇಷನ್ಸಲ್ಲಿ ಅದು ಟಾಪಿಕ್ಕು ಯಾವ ಥರ ಸಾಲ್ವ್ ಮಾಡಬೇಕು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಸಾಲ್ವ್ ಮಾಡಬೇಕು ಅಂತ. ಅವಾಗ ನೆಕ್ಸ್ಟ್ ನೀವು ಆ ಥರ ಕ್ವಶನ್ಸ್ ಎಲ್ಲನ ನೋಡಿದಾಗ, ಇಲ್ಲನ್ನು ಸಾಲ್ವ್ ಮಾಡಬೇಕು ಅನ್ನೋ ಟೈಮಲ್ಲಿ ಯಾವುದನ್ನ ಕ್ವಶನ್ಸ್ ನೀವು ಆ ಕಾನ್ಸೆಪ್ಟ್ ಮೇಲೆ ನೋಡಿದರೆ ನೀವು ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಯಾಕಂದರೆ ಇಲ್ಲಿ ನಾವು ಸಾಲ್ವ್ ಮಾಡಿರ್ತೀವಿ, ಕಾನ್ಸೆಪ್ಟ್ ಮತ್ತು ನಮಗೆ ಅರ್ಥ ಆಗಿರುತ್ತೆ, ಮತ್ತು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡಿರ್ತೀವಿ, ಹೌದಾ? ಸೊ ಅದಕ್ಕೆ ಅದಕ್ಕೋಸ್ಕರ ನೀವು ಈ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಸೀರೀಸಾಗಿ ನೋಡ್ತಾ ಬನ್ನಿ. ಸೊ ನಿಮ್ಗೇನಾಗ್ತವೆ, ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ, ಈ ಚಾಪ್ಟರಿಂದ ಬರೋಂಥ ಕ್ವಶನ್ ಯಾವ ಥರ ಇರ್ತವೆ ಅನ್ನೋದು ಐಡಿಯಾ ಬರುತ್ತೆ. ಸೊ ಹಿಂಗೆ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಟ್ಯಾಕಲ್ ಮಾಡಬೇಕು, ಫಸ್ಟ್ ಏನು ಚೆಕ್ ಮಾಡಬೇಕು ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದು ಗೊತ್ತಾಗ್ತಾ ಹೋದಂಗೆಲ್ಲ ನಮಗೆ ಫಾಸ್ಟ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಓಕೆ, ಸೊ ಈಗ ಪಾರ್ಟ್ 3ಅಲ್ಲಿ ಏನು ಮಾಡೋಣ. ಸೊ ಇದರಲ್ಲಿ ಪಾರ್ಟ್ 2 ಅಲ್ಲಿ ಇನ್ನೂ ಉಳಿದಿತ್ತು ಟಾಪಿಕ್, ಹೌದಾ? ಇದು ನಂಬರ್ ಆಫ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಈಕ್ವಲೆನ್ಸ್ ಇದೆಲ್ಲ ಎಕ್ಸ್ಟ್ರಾ ಅಂತ ಬರ್ದಿನಲ್ಲ. ಈ ಪಾರ್ಟ್ 2 ಅಲ್ಲಿ ಉಳಿದಿರೋ ಈ ಕಾನ್ಸೆಪ್ಟ್ನ ಲಾಸ್ಟಿಗೆ ಮಾಡ್ತೀನಿ. ಇದ್ರ ಜೊತೆಗೆ ಈ ಪಾರ್ಟ್ 3ಅಲ್ಲಿ ಈಗ ಇಲ್ಲಿ ಲಾಸ್ಟಿಗೆ ಬರುತ್ತೆ ನಂಬರ್ ಆಫ್ ಫಂಕ್ಷನ್ಸ್, 1 1 ಆನ್ ಟು ಮೆನಿ 1. ಸೊ ಇದೆಲ್ಲ ಒಂದು ವೀಡಿಯೋ ಮಾಡೋದನ್ನು. ಸೊ ಈಗ ಫಸ್ಟ್ ನಾವು ಕಾನ್ಸೆಪ್ಟ್ KCT ಪರ್ಪಸ್ ಏನಿದೆ ಅದು ನೀಟಾಗಿ ಕಲಿತು ಆಮೇಲೆ ಎಕ್ಸ್ಟ್ರಾ ಕಲ್ತು ಬಿಡೋಣ. ಓಕೆ, ಅದು ಈಸಿ ಇದ್ದಾವೆ, ಜಸ್ಟ್ ಫಾರ್ಮುಲಾಸ್ ಇದೆ, ಅವ್ನು ಅಪ್ಲೈ ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ಓಕೆ, ಸೊ ಈಗ ಪಾರ್ಟ್ 3ಅಲ್ಲಿ ನಾವೇನು ಮೇನ್ ಫೋಕಸ್ ಮಾಡೋದೀಗ, ವಿ ಹ್ಯಾವ್ ಟು ಫೈಂಡ್ ಗಿವನ್ ಎಫ್ ಈಸ್ ವಿಚ್ ಟೈಪ್. ಎಫ್ ಕೊಟ್ಟು ಈಗ ಹೆಂಗೆ ಪ್ರೀವಿಯಸ್ ಕ್ವಶನಲ್ಲಿ ಆರ್ ಕೊಟ್ಟಿರ್ತಿದ್ರು, ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಹೆಂಗೆ ಫೈಂಡ್ ಮಾಡ್ತಿದ್ವು, ಈಗ ಸೇಮ್ ನಮಗೆ ಎಫ್ ಕೊಡ್ತಾರೆ. ಸೊ ಎಫ್ ಫಂಕ್ಷನ್ ಇರುತ್ತೆ. ಸೊ ಎಫ್ ಫಂಕ್ಷನ್ನ ನೋಡಿ ನಾವು 1 1 ಆನ್ ಟು, ಮೆನಿ 1 ಇಂಟು ಅಂತ ಫೈಂಡ್ ಮಾಡಬೇಕು. 4 ಆಪ್ಷನ್ಸ್ ಇರುತ್ತೆ, ಕನ್ಫ್ಯೂಸ್ ಮಾಡ್ತಾರೆ 4 ಆಪ್ಷನಲ್ಲಿ. ಸೊ ನಾವು ಈ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟ್, 1 1 ಆನ್ ಟುನ, ಮೆನಿ 1 ಇಂಟುನ ಅಂತ ಆ ಥರ ಫೈಂಡ್ ಮಾಡ್ತಾ ಹೋಗ್ಬೇಕು. ಸೊ ಆ ಬೇಸ್ ಮೇಲೆ ಕ್ವಶನ್ಸ್ ಇರ್ತವೆ. ಓಕೆ, ಸೊ ಅದು ನೆಕ್ಸ್ಟ್ ಅದಾದಮೇಲೆ ಈ ವಿಡಿಯೋದಲ್ಲಿ ಫುಲ್ ನಾವು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್, ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ 25 to 30 ಪ್ರಾಬ್ಲಮ್ಸ್ ಇದ್ರ ಮೇಲೆ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೊಮೈನ್ ಮತ್ತು ರೇಂಜ್ ಮೇಲೆ ಫೋಕಸ್ ಮಾಡ್ತೀನಿ. ಡೊಮೈನ್, ರೇಂಜ್ ವೆರಿ ಇಂಪಾರ್ಟೆಂಟು. ಆ ವಿಡಿಯೋನು ನೋಡಿರಿ. ಡೊಮೈನ್ ಸಪ್ರೇಟ್ ಮಾಡೋಣ, ರೇಂಜ್ ಸಪ್ರೇಟ್ ಮಾಡೋಣ, ಅವಾಗ ಈಸಿ ಆಗುತ್ತೆ, ಕನ್ಫ್ಯೂಷನ್ ಆಗೋಲ್ಲ. ಸೊ ಡೊಮೈನ್ನ ಕಾನ್ಸೆಪ್ಟ್ ಹೆಂಗೆ ಫೈಂಡ್ ಮಾಡಿ, ಡೊಮೈನ್ ಆಫ್ ಎ ಫಂಕ್ಷನ್ ಕೇಳಿದ್ರೆ ಹೆಂಗೆ ಫೈಂಡ್ ಮಾಡಬೇಕು, ಅದ್ರ ಮೇಲೆ ಪ್ರಾಬ್ಲಮ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ರೇಂಜ್ ಡೆಫಿನಿಷನ್ನು ಮತ್ತು ಕಾನ್ಸೆಪ್ಟ್ ಯಾವ ಥರ ಸಾಲ್ವ್ ಮಾಡಬೇಕು, ಮತ್ತು ಅದ್ರ ಮೇಲೆ ಪ್ರಾಬ್ಲಮ್ಸ್. ಆ ಥರ ಸಾಲ್ವ್ ಮಾಡಿದರೆ ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಪ್ರಾಬ್ಲಮ್ ಬಂದಾಗ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಈಗ ನಾವು ಈ ವಿಡಿಯೋದಲ್ಲಿ ಫೋಕಸ್ ಮಾಡ್ತೇವೆ, ಪಾರ್ಟ್ 3ಅಲ್ಲಿ ಈ ವಿಡಿಯೋದಲ್ಲಿ ಫೋಕಸ್ ಮಾಡ್ತಾ ಇರೋದು ಎಫ್ ಇರುತ್ತೆ, 1 1 ಆನ್ ಟು ಮೆನಿ 1 ಇಂಟು ಯಾವ ಥರ ಫೈಂಡ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಈಗ ಪಾರ್ಟ್ 3 ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈಗ ಇದು ಫೋರ್ತ್ KCT ಪಾರ್ಟ್ ಮಾಡಿದ್ವಿ. ಅದರಲ್ಲಿ ಪಾರ್ಟ್ 2 ಡಿಸ್ಕಸ್ ಆಲ್ರೆಡಿ ಮಾಡಿದ್ವಿ, ಹೌದಾ? ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಪಾರ್ಟ್ 3 ಡಿಸ್ಕಸ್ ಮಾಡ್ತಾ ಇದ್ವಿ ಫಂಕ್ಷನ್ಸ್ ಮೇಲೆ. ಓಕೆ, ಫಂಕ್ಷನ್ ಯಾವ ಥರ ಇರುತ್ತೆ ಕ್ವಶನ್, ಈ ಥರ ಫೈಂಡ್ ವಿಚ್ ಟೈಪ್ ಆಫ್ ಎ ಫಂಕ್ಷನ್ ಅಂತ ಎಫ್ ಕೊಟ್ಟಿರ್ತಾರೆ, ಅದು ಯಾವ ಟೈಪು ಅಂತ ಫೈಂಡ್ ಮಾಡಬೇಕು. ಸೊ ಈಗ ನಮ್ಗೆ ಏನೇನಿದ್ದಾವೆ, ವಿಚ್ ಟೈಪ್ ಆಫ್ ಎ ಫಂಕ್ಷನ್ ಅಂತ ಫೈಂಡ್ ಮಾಡೋಕ್ಕಲ್ಲ, ಮೆಥಡ್ಸ್ ನೋಡೋಣ ಯಾವ ಥರ ಫೈಂಡ್ ಮಾಡ್ಬೋದು ಅಂತ. ಈಗ 1 1 ತೊಗೊಂಡ್ರೆ 1 1 ಫಂಕ್ಷನ್ ಫೈಂಡ್ ಮಾಡಬೇಕು. 1 1 ಫಂಕ್ಷನ್ ಫೈಂಡ್ ಮಾಡೋಕ್ಕೆ ನಮ್ಮ ಹತ್ರ ಏನೇನಿದ್ದಾವೆ, ಏನೇನು ಅಪ್ಲೈ ಮಾಡ್ಬೋದು, ಯಾವ್ಯಾವ ಸಿಚುವೇಶನ್ ಬಂದಾಗ ಏನೇನು ಅಪ್ಲೈ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟ್. 1 1 ಫೈಂಡ್ ಮಾಡಬೇಕು ಸಡನ್ನಾಗಿ, ಬೈ ಡೆಫಿನಿಷನ್ ಹೋಗ್ಬೋದು. 1 1 ಡೆಫಿನಿಷನ್ ಇರ್ತಲ್ಲ, 1 1 ಡೆಫಿನಿಷನ್ ಯೂಸ್ ಮಾಡಿ 1 1 ಆಗುತ್ತೋ ಇಲ್ಲೋ ಅಂತ ಫೈಂಡ್ ಮಾಡ್ಬೋದು. ಇದು ಒಂದು ಮೆಥಡ್. ಬೈ ಡೆಫಿನಿಷನಿಂದ ಸಾಲ್ವ್ ಮಾಡಿ. ಡೆಫಿನಿಷನ್ ಏನು ಹೇಳುತ್ತೆ, ನಾವು 5 ಮಾರ್ಕ್ಸ್ ಕ್ವಶನಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. 1 1 ಬಂದಾಗ ಏನು ಸಾಲ್ವ್ ಮಾಡ್ತೀವಿ, x1 x2 ತೊಗೊತೀವಿ, ಇಲ್ಲಿ ಡೊಮೈನಿಂದ x1 x2 ತೊಗೊತೀವಿ. ಡೊಮೈನಿಂದ ಎಫ್ ಆಫ್ x1
ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು ಮಾಡ್ತೀವಿ, ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು ಮಾಡ್ತೀವಿ. ಇದು ಇಂಪ್ಲೈಸ್ ಎಕ್ಸ್ ಒನ್ ಈಕ್ವಲ್ಸ್ ಟು ಎಕ್ಸ್ ಟು ಆಗುತ್ತಾ ಅಂತ ಚೆಕ್ ಮಾಡ್ತೀವಿ. ಎಕ್ಸ್ ಒನ್ ಈಕ್ವಲ್ಸ್ ಟು ಎಕ್ಸ್ ಟು ಆಗುತ್ತಾ ಅಂತ ಚೆಕ್ ಮಾಡ್ತೀವಿ. ಹಿಂಗೆ ಆಯ್ತಂದ್ರೆ ಇದೇ ಬೈ ಡೆಫಿನೇಷನ್ ಏನು ಹೇಳ್ಬಿಡ್ತೀವಿ, 1 ಅಂತ ಹೇಳ್ಬಿಡ್ತೀವಿ. ಸೊ ಈ ಮೆಥಡ್ ಯೂಸ್ ಮಾಡೋದು, ಫಾಸ್ಟಾಗಿ ಯೂಸ್ ಮಾಡ್ಬೋದು ಇದನ್ನ, ಹೌದಾ. ಸೊ ನಮಗೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕಲ್ಲ, ಈ ಡೆಫಿನೇಷನ್ ಗೊತ್ತಿರಬೇಕು. ಸೊ ಈ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಅದು ನೋಡೋಣ. ಇದು ಒಂದು ಟೈಪ್ ಆಯ್ತು. ಈಗ ನೆಕ್ಸ್ಟ್ ಫೇಲ್ ಮಾಡೋ ಸಿಚುವೇಶನ್ ಬಂದಾಗ ಇದು ವರ್ಕ್ ಆಗಲ್ಲ, ಕೆಲವು ಟೈಮ್ ಲೆಂತ್ ಅನ್ಸುತ್ತೆ ಇದು ಕ್ಯಾಲ್ಕುಲೇಷನ್ ಮಾಡೋದು. ಅವಾಗ ಏನು ಮಾಡ್ಬಿಡ್ತೀವಿ, ಎಫ್ ಆಫ್ ಎಕ್ಸ್ ಅವ್ರು ಕೊಟ್ಟಿರ್ತಾರೆ, ನಾವು ಎಫ್ ಆಫ್ ಮೈನಸ್ ಎಕ್ಸ್ ಫೈಂಡ್ ಮಾಡ್ತೀವಿ. ಇವೆರಡು ಈಕ್ವಲ್ ಬಂದ್ಬಿಟ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹಾಕಿರೋದು ಎಕ್ಸ್, ಇಲ್ಲಿ ಹಾಕಿರೋದು ಮೈನಸ್ ಎಕ್ಸ್, ಇವೆರಡು ಆನ್ಸರ್ ಸೇಮ್ ಬರ್ತಾ ಇದೆ. ಡಿಫ್ರೆಂಟ್ ವ್ಯಾಲ್ಯೂಗೆ ಇಲ್ಲಿ ನೋಡ್ರಿ, ಎಕ್ಸಿಗೆ ಎಫ್ ಆಫ್ ಎಕ್ಸ್ ಅದೇ ಬರ್ತಾ ಇದೆ ಆನ್ಸರ್, ಮೈನಸ್ ಎಕ್ಸ್ ಹಾಕಿದ್ರು ಅದೇ ಬರ್ತಾ ಇದೆ, ಎಫ್ ಆಫ್ ಮೈನಸ್ ಎಕ್ಸ್ ಎರಡು ಸೇಮ್ ಬರ್ತಾ ಇದೆ. ಮೆನಿ ಒನ್ ಆಯ್ತು ನೋಡಿ, ಡಿಫ್ರೆಂಟ್ ಡೊಮೈನಿಂದ ಸೇಮ್ ಆನ್ಸರ್ ಬರ್ತಾ ಇದೆ. ಸೊ ಮೆನಿ ಒನ್ ಆಯಿತು. ಈ ಥರ ಬಂತಂದರೆ ನಾವೇನು ಹೇಳ್ತೀವಿ, ಮೆನಿ ಒನ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಡಿ, ಇದನ್ನು ಯೂಸ್ ಮಾಡ್ತೀವಿ ಸಮಟೈಮ್ಸ್ ಯಾವಾಗ ಇದು ಲೆಂತ್ ಅನಿಸುತ್ತೆ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ ಮಾಡಿ, ಅದು ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಕ್ಯಾನ್ಸಲ್ ಮಾಡಿ ಸಾಲ್ವ್ ಮಾಡೋದು ಲೆಂತ್ ಅನ್ಸೋ ಟೈಮ್ನಾಗ ಅವಾಗ ಇದನ್ನು ಅಪ್ಲೈ ಮಾಡ್ಬೋದು. ಹಿಂಗೆ ಬಂತಂದ್ರೆ ಏನಿದು ಮೆನಿ ಒನ್ ಅಂದರೆ ನಾಟ್ 1 ಅಂತ ಹೇಳ್ಬೋದು. ಮೆನಿ ಒನ್ ಅಂದರೆ ಆರ್ ನಾಟ್ 1 ಅಂತಲೇ ಹೇಳ್ಬೋದು. ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದೇನು ಹಾರಿಜಾಂಟಲ್ ಟೆಸ್ಟ್ ಅಂತ ಹೇಳಿ, ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಂತ ಇದೆ. ಹಾರಿಜಾಂಟಲ್ ಲೈನ್ ಟೆಸ್ಟ್ ಏನು ಮಾಡುತ್ತೆ ಅಂದರೆ, ಇದಕ್ಕೆ ನಮಗೆ ಕೆಲವು ಗ್ರಾಫ್ಸ್ ಗೊತ್ತಿರಬೇಕು, ಹೌದಾ. ಈಗ ನೋಡಿ, ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಂದಾಗ ನಾವು ಫಸ್ಟ್ ಪಿ ಯು ಅಲ್ಲಿ ಓದಿದ್ದೀವಿ ಏನು, ಹಿಂಗಿದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಥರ ಬಂತಂದರೆ ನಮ್ಮ ಗ್ರಾಫ್ ಹೆಂಗಿರುತ್ತೆ, ಈ ಥರ ಇರುತ್ತೆ, ವಿ ಶೇಪಲ್ಲಿ ಇರುತ್ತೆ, ಹೌದಾ. ಇದು ನೆನಪಿರ್ಬೇಕು ನಾವು, ಪೇರೆಂಟ್ ಗ್ರಾಫ್ ಇವೆಲ್ಲ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್, ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, ಈ ಥರ ಕ್ವಾಡ್ರಾಟಿಕ್ ಈಕ್ವೇಷನ್ ಪಾಲಿನಾಮಿಯಲ್ ಫಂಕ್ಷನ್ ಬಂತಂದರೆ ಗ್ರಾಫ್ ಹೆಂಗಿರುತ್ತೆ, ಈ ಥರ ಯು ಶೇಪಲ್ಲಿ ಇರುತ್ತೆ, ಈ ಥರ ಹಿಂಗೆ ಯು ಶೇಪಲ್ಲಿ ಬರುತ್ತೆ. ಸೊ ಅದೀಗ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಅಂತ ತೊಗೊಂಡ್ರೆ, ಗ್ರಾಫ್ ಹೆಂಗಿರುತ್ತೆ, ಈ ಥರ ಇರುತ್ತೆ, ಹಿಂಗೆ ಎಕ್ಸ್ ಕ್ಯೂಬ್. ಈ ಫಸ್ಟ್ ಪಿ ಯು ಅಲ್ಲೆಲ್ಲ ಓದಿದ್ದೀವಿ, ಹೌದಾ. ಎಕ್ಸ್ ಸ್ಕ್ವೇರ್ ಅಂದರೆ ಹಿಂಗೆ ಟರ್ನ್ ಆಗಿರುತ್ತಲ್ಲ, ಎಕ್ಸ್ ಕ್ಯೂಬ್ ಅಂದರೆ ಈ ಪಾರ್ಟ್ ಇಲ್ಲಿ ಕೆಳಗೆ ಬರುತ್ತೆ ಅಷ್ಟೇ, ಯಾಕಂದ್ರೆ ನೆಗೆಟಿವ್ ಹಾಕಿದ್ರೆ ನೆಗೆಟಿವ್ ಬರುತ್ತೆ ಔಟ್ಪುಟ್. ಸೊ ಇದು ಎಕ್ಸ್ ಕ್ಯೂಬ್. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ತೊಗೊಳ್ರಿ, ಐಡೆಂಟಿಟಿ ಫಂಕ್ಷನ್ ಇದೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಅಂದರೆ ಆ ಥರ ಇರುತ್ತೆ. ಈ ಥರ ಒರಿಜಿನ್ ಮೇಲೆ ಪಾಸ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದ್ರೆ ನೋಡಿ, ಇಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಇಲ್ಲಿ ಹಿಂಗೆ ಎಂಡ್ ಆಗ್ತಿತ್ತು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಇಲ್ಲಿ ಎಂಡ್ ಆಗ್ತಿತ್ತು, ಇಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಇಲ್ಲಿ ಎಂಡ್ ಆಗ್ತಿತ್ತು, ಹಂಗೆ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗೋದು, ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗೋದು, ಈ ಥರ ಗ್ರೇಟೆಸ್ಟ್ ಸ್ಟೆಪ್ ಫಂಕ್ಷನ್ ಅಂತಿತ್ತು, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಹಿಂಗೆ ಬರ್ತಿತ್ತು. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 3 ವ್ಯಾಲ್ಯೂಸ್ ಬರ್ತಿತ್ತು, ಒಂದು 1, ಒಂದು 0, ಒಂದು -1. 1 ಯಾವಾಗ ಬರ್ತಿತ್ತು, ಎಕ್ಸ್ ಗ್ರೇಟರ್ ದೆನ್ 0 ಇದ್ದರೆ, ಇದು ಎಕ್ಸ್ ಈಕ್ವಲ್ಸ್ ಟು 0 ಇದ್ದರೆ, ಎಕ್ಸ್ ಲೆಸ್ ದೆನ್ 0 ಇದ್ದರೆ ಸಿಗ್ನಮ್ ಫಂಕ್ಷನ್ ಅಂತಿತ್ತು, ಹೌದಾ. ಇದು ಸಿಗ್ನಮ್ ಫಂಕ್ಷನ್. ಸೊ ಇದ್ರ ಗ್ರಾಫ್ ಹೆಂಗಿರ್ತದೆ, ಇಲ್ಲಿ ಡಾರ್ಕ್, ಇಲ್ಲಿ 0 ಇರೋದು, ಇಲ್ಲಿ ಗ್ಯಾಪ್, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗೋದು, ನೆಕ್ಸ್ಟ್ ಇದು ಗ್ಯಾಪ್, ಇಲ್ಲಿ ಹಿಂಗಿಂದ ಹಿಂಗೆ ಸ್ಟಾರ್ಟ್ ಆಗೋದು. ಕೆಲವು ಇವು ಇದಾವೆ ನೋಡಿರಿ, ಫಸ್ಟ್ ಪಿ ಯು ನೀವು NCERT ಬುಕ್ ತೆಗೆದ್ರೆ ನಿಮಗೆಲ್ಲ ಆಲ್ಮೋಸ್ಟ್ ಪೇರೆಂಟ್ ಗ್ರಾಫ್ ಸಿಗ್ತವೆ, ಹೌದಾ. ಇವು ಗೊತ್ತಾಗ್ತಿಲ್ಲ, ಇದ್ರ ಬಗ್ಗೆನೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಇದ್ರದ್ದೇ ಸಪ್ರೇಟ್ ವೀಡಿಯೋ ಮಾಡೋಣ, ಓಕೆ. ಸೊ ಈಗ ಈ ಥರ ನಮಗೆ ಮಾಡ್ಯುಲಸ್ ಆಫ್ ಎಕ್ಸ್ ಸ್ಕ್ವೇರು, ಎಕ್ಸ್ ಕ್ಯೂಬು, ಎಕ್ಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನು, ಸಿಗ್ನಮ್ ಫಂಕ್ಷನು, ಈ ಥರ ಕೆಲವು ಗ್ರಾಫ್ ನಮಗೆ ಯಾವ ಥರ ಇರ್ತವೆ ಅಂತ ಗೊತ್ತು, ಶೇಪ್ ಗೊತ್ತು ಅದರದ್ದು, ಹೌದಾ. ಶೇಪ್ ಗೊತ್ತಿದ್ದಾಗ ಏನು ಮಾಡ್ತೀವಿ, ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಂದಲ್ಲ, ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಪ್ಲೈ ಮಾಡೋಕೆ. ಏನು ಹಾರಿಜಾಂಟಲ್ ಲೈನ್ ಟೆಸ್ಟ್ ಏನು ಹೇಳುತ್ತೆ, ಈ ಹಾರಿಜಾಂಟಲ್ ಲೈನ್ ಟೆಸ್ಟ್ ಏನು ಹೇಳುತ್ತೆ, if horizontal line intersect
horizontal line intersect with the graph at only one point, then graph is 1 1, then that graph is 1 1 function. Horizontal line ನ ಗ್ರಾಫ್ ಮೇಲೆ ಡ್ರಾ ಮಾಡಿದಾಗ ಇಂಟರ್ಸೆಕ್ಟ್ ಆಗುತ್ತೆ 1 ಪಾಯಿಂಟಲ್ಲಿ ಅಷ್ಟೇ. ಆದರೆ ಇಲ್ಲಿ ನೋಡ್ರಿ, ಇದು ಮೇನ್, ಇದೇನು ಬಿಟ್ಟು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ ತಕ್ಷಣ ನಮಗೆ ಅಟ್ ಓನ್ಲಿ 1 ಪಾಯಿಂಟಲ್ಲಿ ಅಷ್ಟೇ ಇಂಟರ್ಸೆಕ್ಟ್ ಆದರೆ 1 1 ಫಂಕ್ಷನ್. 1 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿಲ್ಲ, ಭಾಳ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಯಿತು ಅಂದರೆ, ಒಂದಕ್ಕಿಂತ ಜಾಸ್ತಿ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಯಿತು ಅಂದರೆ ಇಟ್ ಈಸ್ ನಾಟ್ 1 1, ಮೆನಿ 1 ಅಂತ ಹೇಳ್ಬೋದು. ಓಕೆ, ಇದು ಅರ್ಥ ಆಯ್ತು ಅನ್ಕೊಂಡು. ಈಗ ನೋಡಿರಿ, ಈಗ ಅಪ್ಲೈ ಮಾಡಿ, ಜಸ್ಟ್ ಎಕ್ಸಾಂಪಲಿಗೆ ಹೇಳ್ತೀನಿ. ಜಸ್ಟ್ ಎಕ್ಸಾಂಪಲ್, ಇನ್ನು ಮಾಡ್ಯುಲಸ್ ಐತಲ್ಲ, ಮಾಡ್ಯುಲಸ್ ಫಂಕ್ಷನ್ ಸುಮ್ಮನೆ ಜಸ್ಟ್ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿರಿ. ಹಾರಿಜಾಂಟಲ್ ಲೈನ್ ಇಲ್ಲಿ ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಆಯಿತು, ಇಲ್ಲಿ ಇಂಟರ್ಸೆಕ್ಟ್ ಆಯಿತು, 2 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಯಿತು. ಹಂಗಂದ್ರೆ ಇದನ್ನೇನು ಹೇಳ್ಬೋದು, ನಾಟ್ 1 1, ಸಿಂಪಲ್, ಅಷ್ಟೇ, ಮುಗೀತು. ನಾಟ್ 1 1 ಡೆಫಿನಿಷನ್ನು f(x1), f(x2), x1 x2 ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 2 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಯ್ತು ಅಂದ್ರೆ ನಾಟ್ 1. ಯಾಕಂದ್ರೆ ಇಲ್ಲಿ ನೋಡ್ರಿ, ಇದನ್ನು x1 ಅಂದ್ಕೊಳ್ರಿ, x1ಗೆ ಅದೇ ಸೇಮ್ ವ್ಯಾಲ್ಯೂ ಬರ್ತಾ ಇದೆ. ಇಲ್ಲಿ ಈ ಕಡೆ ಇರೋದು x2 ಅಂದ್ಕೊಳ್ರಿ, x2ಗೂ ಅದೇ ಸೇಮ್ ವ್ಯಾಲ್ಯೂ ಬರ್ತದೆ. ಫೇಲ್ ಆಯಿತು. x1ಗೂ ಅದೇ ಸೇಮ್ ಆನ್ಸರ್, x2ಗೂ ಅದೇ ಸೇಮ್ ಆನ್ಸರ್ ಅಂದರೆ ಮೆನಿ 1 ಆಯಿತು, ನಾಟ್ 1 1 ಆಯ್ತು. ಇದು ಆಯ್ತಾ? ಈಗ ನೋಡ್ರಿ, x2 ಐತಲ್ಲ, ಇಲ್ಲೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ತೀನಿ, ಹಾರಿಜಾಂಟಲ್ ಶೇಪಲ್ಲಿ ಡ್ರಾ ಮಾಡಿರಿ. ಮತ್ತೆ ಇಲ್ಲಿ ನೋಡಿ, ಮತ್ತೆ ಇಂಟರ್ಸೆಕ್ಟ್ ಆಯ್ತು ಮೋರ್ ದೆನ್ 1 ಪಾಯಿಂಟ್. ಸೊ ಇದೇನು ಹೇಳೋದು ಅವಾಗಿದ್ದು, ನಾಟ್ 1 1 ಮುಗೀತು. ಅದೇ x³ ಬಂದಾಗ ಇಲ್ಲಿ ನೋಡಿ, x³ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ರೆ ಓನ್ಲಿ 1 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಯಿತು. 1 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದ್ದಕ್ಕೆ ಇದೇನು ಹೇಳೋದು, 1 1. ಸೊ 1 1 ಡೈರೆಕ್ಟ್ ಗ್ರಾಫ್ ನಮಗೆ ನೆನಪಿದ್ರೆ, ಗ್ರಾಫ್ ಗೊತ್ತಾಗ್ಬಿಟ್ರೆ ಯಾಕಂದ್ರೆ ಹಾರಿಜಾಂಟಲ್ ಲೈನ್ ಇಮ್ಯಾಜಿನ್ ಮಾಡ್ಕೊಳ್ರೆ 1 ಪಾಯಿಂಟ್ ಇಂಟರ್ಸೆಕ್ಟ್ ಆಗುತ್ತೆ, 1ಕ್ಕಿಂತ ಜಾಸ್ತಿ ಆಗುತ್ತೆ, ಚೆಕ್ ಮಾಡ್ಬೋದು. ಸೊ ಇದೇನಾಗುತ್ತೆ ಹಂಗಂದ್ರೆ, ಐಡೆಂಟಿಟಿ ಫಂಕ್ಷನ್ f(x) = x ಬರ್ದವಲ್ಲ, ಇದೇನಾಯ್ತು ನೋಡಿ, ಲೈನ್ ಸ್ಟ್ರೇಟ್ ಲೈನ್ ಡ್ರಾ ಒಂದೇ ಪಾಯಿಂಟ್ ಇಂಟರ್ಸೆಕ್ಟ್ ಆಯಿತು. ಹಂಗಂದ್ರೆ ಇದೇನಾಯಿತು, 1 1. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಈಗ ಹಿಂಗೆ ನಾನು ಲೈನ್ ಏನಾದ್ರು ಹಾರಿಜಾಂಟಲ್ ಡ್ರಾ ಮಾಡಿಬಿಟ್ರೆ ಇಲ್ಲಿ ಇನ್ಫೈನೈಟ್ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಯಿತು. ಹೌದಾ? ಇನ್ಫೈನೈಟ್ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ನೋಡಿ. ಇನ್ಫೈನೈಟ್ ಪಾಯಿಂಟ್ಸ್ ಇಲ್ಲಿ ಇನ್ಫೈನೈಟ್ ಪಾಯಿಂಟ್ಸ್ ಆಯ್ತು. ಸೊ ಹಂಗಂಗೆ ಇದೇನಾಗುತ್ತೆ, ನಾಟ್ 1 1. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕೂಡ 1 1 ಆಗಲ್ಲ. ಸಿಗ್ನಮ್ ಫಂಕ್ಷನ್ ಸೇಮ್ ಇಲ್ಲಿ ನೋಡಿ, ಈ ಥರ ಇದೆ. ಲೈನ್ ಹಿಂಗೆ ಡ್ರಾ ಮಾಡಿಬಿಟ್ರೆ ನೋಡಿ, ಇಲ್ಲಿ ಇನ್ಫೈನೈಟ್ ಪಾಯಿಂಟ್ಸ್ ಇಂಟರ್ಸೆಕ್ಟ್ ಆಯಿತು. ಹಂಗಂದ್ರೆ ಇದು ನಾಟ್ 1 1, ಸಿಂಪಲ್. ಇದು ನಮ್ಮದು ಮೇನ್ ಟೆಸ್ಟ್. 1 1 ಫಂಕ್ಷನ್ ಹೆಂಗೆ ಚೆಕ್ ಮಾಡ್ತೀವಿ, ಒಂದು ಡೆಫಿನಿಷನ್ ಮುಖಾಂತರ ಇದು, ಆರ್ ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡ್ತೀವಿ, f(x) = f(-x), ನಾಟ್ 1 ಈಕ್ವಲ್ ಬಂದುಬಿಡುತ್ತೆ ಅಂದರೆ ಮೆನಿ 1 ಅಂತ ಹೇಳ್ಬೋದು. ಇದು ಹಾರಿಜಾಂಟಲ್ ಲೈನ್ ಟೆಸ್ಟ್. ಗ್ರಾಫ್ ಬಗ್ಗೆ ಐಡಿಯಾ ಇದ್ದರೆ, x² x³ ಮಾಡ್ಯುಲಸ್ ಆಫ್ x, ಅದ್ರ ಗ್ರಾಫ್ ಬಗ್ಗೆ ಐಡಿಯಾ ಇದ್ದರೆ ಹಾರಿಜಾಂಟಲ್ ಲೈನ್ ಟೆಸ್ಟ್ ಯೂಸ್ ಮಾಡಿದ್ರು ಕೂಡ ನಮಗೆ 1 1 ಆಗುತ್ತೋ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇದು 1 1 ಆಯಿತು. ಆನ್ ಟು ಹೆಂಗೆ ಚೆಕ್ ಮಾಡಬೇಕು, ಆನ್ ಟು ನೋಡ್ರಿ, ಆನ್ ಟುಗೆ ಯಾವ ಥರ ಚೆಕ್ ಮಾಡೋಕೆ, ಇದು ಮೆಥಡ್ ಏನು, ಫಸ್ಟ್ ಡೆಫಿನಿಷನ್, ಬೈ ಡೆಫಿನಿಷನ್ ಚೆಕ್ ಮಾಡ್ತೀವಿ. ಬೈ ಡೆಫಿನಿಷನ್ ಏನು ಹೇಳುತ್ತೆ, ಫಸ್ಟ್ y ಬಿಲಾಂಗ್ಸ್ ಟು ಕೋಡೊಮೈನ್ ತೊಗೊತೀವಿ. ಹೌದಾ? ಕೋಡೊಮೈನಲ್ಲಿ ಒಂದು ಎಲಿಮೆಂಟ್ ತೊಗೊಂಡು ಈ ವೈನ f(x)ಗೆ ಈಕ್ವಲ್ ಮಾಡ್ತೀವಿ. f(x)ಗೆ ಈಕ್ವಲ್ ಮಾಡಿದಾಗ ನಮಗೆ x ವ್ಯಾಲ್ಯೂ ಬರುತ್ತೆ. ಹೌದಾ? ಸಾಲ್ವ್ ಮಾಡಿದಾಗ x ವ್ಯಾಲ್ಯೂ ಬರುತ್ತೆ. ಈ x ವ್ಯಾಲ್ಯೂ ಏನಾರ ಡೊಮೈನಲ್ಲಿದ್ದರೆ ಇದನ್ನೇನಂತ ಆನ್ ಟು ಅಂತ, ಇದೇ ಡೆಫಿನಿಷನ್. ಹೌದಾ? y ವ್ಯಾಲ್ಯೂ ಒಂದು ವ್ಯಾಲ್ಯೂ ಕೋಡೊಮೈನಿಂದ ತಗೊಂಡು ಅದನ್ನು f(x)ಗೆ ಈಕ್ವಲ್ ಮಾಡಿ x ಸಾಲ್ವ್ ಮಾಡಿದಾಗ ಬರುತ್ತಲ್ಲ ಆನ್ಸರ್, ಅದು ಡೊಮೈನಲ್ಲಿ ಇತ್ತಂದರೆ ಇದೇ ಆನ್ ಟು. ಈ ಥರ ಹಿಂಗೆ ಇದು ಯಾರೋ ಡಯಾಗ್ರಾಮಲ್ಲಿ ತೋರಿಸಿದ್ವಿ. ಹೌದಾ? ನೀವು ಇದು ಆನ್ ಟು ಡೆಫಿನಿಷನ್ನು 1 1 ಡೆಫಿನಿಷನ್ ಗೊತ್ತಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿರಿ, ಅದ್ರಲ್ಲಿ ಡೆಫಿನಿಷನ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು y ಅಂತ ತೊಗೊಂಡ್ರೆ, y ತೊಗೊಂಡು ಇದು ಸಾಲ್ವ್ ಮಾಡ್ತಾ ಇಲ್ಲಿ ರಿವರ್ಸ್ ಬಂದಾಗ ಇಲ್ಲಿ x ಸಿಕ್ತಂದರೆ ಆನ್ ಟು, x ಸಿಗ್ವಲ್ದಂದರೆ ನಾಟ್ ಆನ್ ಟು. ಇದು ಡೆಫಿನಿಷನ್. ಇದ್ರ ಮೇಲೆ ಚೆಕ್ ಮಾಡ್ತೀವಿ ಬರುತ್ತೋ ಇಲ್ಲ ಅಂತ. ಒಂದು ನೆಕ್ಸ್ಟ್ ಮೆಥಡ್ ಏನು, ಇನ್ನೊಂದು ರೇಂಜು ಕೋಡೊಮೈನ್ ಚೆಕ್ ಮಾಡ್ತೀವಿ.
ರೇಂಜ್ ಫೈಂಡ್ ಮಾಡ್ತೀವಿ ಅವ್ರು ಕೊಟ್ಟಿರೋ ಎಫ್ ಆಫ್ ಎಕ್ಸ್ದು ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕೋಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಕೋಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇವೆರಡು ಈಕ್ವಲ್ ಆಗಿಬಿಟ್ರೆ ಮುಗೀತು ಆನ್ ಟು. ಈಕ್ವಲ್ ಆಗಿಲ್ಲ ಅಂದರೆ ನಾಟ್ ಆನ್ ಟು ಅಷ್ಟೇ. ಸೊ ಇವೆರಡು ಈಕ್ವಲ್ ಆಗಿಬಿಟ್ರೆ ಇದನ್ನೇನು ಹೇಳ್ತೀವಿ ನಾವು ಆನ್ ಟು ಆಯ್ತು ಅಂತ ಹೇಳ್ಬಿಡ್ಬೋದು. ಜಸ್ಟ್ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ ಅದರ ರೇಂಜ್ ಫೈಂಡ್ ಮಾಡಬೇಕು, ಅದು ಕೋಡೊಮೈನ್ ಫೈಂಡ್ ಮಾಡಬೇಕು. ಎರಡು ಈಕ್ವಲ್ ಆಯ್ತು ಅಂದರೆ ಆನ್ ಟು, ಈಕ್ವಲ್ ಆಗಿಲ್ಲ ಅಂದರೆ ನಾಟ್ ಆನ್ ಟು. ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ನಮ್ಗೆ ಇನ್ನೂ ಗೊತ್ತಿಲ್ಲ, ಹೌದಾ? ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ರೇಂಜ್ ಆಫ್ ಎಫ್ ಆಫ್ ಎಕ್ಸ್. ಅವಾಗ ಇನ್ನೂ ಪರ್ಫೆಕ್ಟ್ ಆಯ್ತು. ನೆಕ್ಸ್ಟ್ ಬರೋಂಥ ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಕಾನ್ಸೆಪ್ಟ್ ಏನಾದ್ರು ಕ್ಲಿಯರ್ ಆಗಿಬಿಟ್ರೆ ಈ ಕ್ವಶನಲ್ಲಿ ಆನ್ ಟು ಫೈಂಡ್ ಮಾಡೋದು ಇನ್ನೂ ಈಸಿ ಆಗಿಬಿಡುತ್ತೆ, ಹೌದಾ? ಸೊ ನಾನು ರೇಂಜ್ ಆಫ್ ಎ ಫಂಕ್ಷನ್ ಇನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಜಸ್ಟ್ ಡೆಫಿನಿಷನಿಂದ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ನೀವು ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಫೈಂಡ್ ಮಾಡೋದು ಕಲ್ತ್ರಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬರೋ ಕಾನ್ಸೆಪ್ಟಲ್ಲಿ ನಾವು ರೇಂಜ್ ಆಫ್ ಎ ಫಂಕ್ಷನ್ ಹೆಂಗೆ ಫೈಂಡ್ ಮಾಡಬೇಕು ಅದು ಕಾನ್ಸೆಪ್ಟ್ ಏನು ಅರ್ಥ ಆಗಿಬಿಟ್ರೆ, ಸೊ ನೀವು ಇಲ್ಲಿ ಆನ್ ಟು ಫೈಂಡ್ ಮಾಡಬೇಕಾದ್ರೆ ಅದನ್ನು ಅಪ್ಲೈ ಮಾಡ್ಬೋದು. ಅದನ್ನ ಅಪ್ಲೈ ಮಾಡಿದಾಗ ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಕೋಡೊಮೈನ್ ಈಸಿ, ಕೋಡೊಮೈನ್ ಕ್ವಶನಲ್ಲೇ ಇರುತ್ತೆ, ಹೌದಾ? ಹಿಂಗೆ ಕೊಟ್ಟಿರ್ತಾರಲ್ಲ ಕ್ವಶನ್ನು, ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ಅಂತ ಕೊಟ್ಟಿರ್ತಾರಲ್ಲ, ಇದೇ ಬಿ, ಇಲ್ಲೇನು ಬಿ ಕೊಟ್ಟಿರಲ್ಲ, ಈ ಬಿನೇ ಕೋಡೊಮೈನ್. ಸೆಕೆಂಡ್ ಸೆಟ್ ಏನು ಕೊಟ್ಟಿರ್ತಾರಲ್ಲ ಅದೇ ಕೋಡೊಮೈನ್ ಸಿಕ್ಬಿಡುತ್ತೆ. ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಅಂತ ನಾವು ಫೈಂಡ್ ಮಾಡಬೇಕಲ್ಲ, ಸೊ ಅದಕ್ಕೆ ಮೆಥಡ್ ಇದು ಹೆಂಗೆ ಫೈಂಡ್ ಮಾಡಬೇಕು ಅಂತ. ಆ ಮೆಥಡ್ಸ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕಲಿಯೋಣ. ಅದು ಕಲಿತಾಗ ನಿಮಗೆ ಈ ಕಾನ್ಸೆಪ್ಟಲ್ಲಿ ಆನ್ ಟು ಚೆಕ್ ಮಾಡ್ಬೇಕನ್ನೋ ಸಿಚುವೇಶನ್ ಬಂದಾಗ ನಮಗೆ ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಫೈಂಡ್ ಮಾಡೋ ಸಿಚುವೇಶನ್ ಬಂದಾಗ ಈಸಿಯಾಗಿ ಫೈಂಡ್ ಮಾಡ್ಬಿಡ್ಬೋದು. ಓಕೆ, ಸೊ ರೇಂಜ್ ಬಗ್ಗೆ ಅಷ್ಟು ತಲೆ ಕೊಡ್ಸ್ಕೊಡ್ರಿ, ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೇಂಜ್ ಆಫ್ ಫಂಕ್ಷನ್. ಸೊ ಈಗ ಗೊತ್ತಿರ್ಬೇಕು ನಿಮ್ಗೆ ಆನ್ ಟು ಅಂದರೆ ಹೆಂಗೆ ಚೆಕ್ ಮಾಡೋದು. ಆನ್ ಟು ಅಂದರೆ ಡೆಫಿನಿಷನ್ ಮುಖಾಂತರ ಚೆಕ್ ಮಾಡ್ಬೋದು, ಇಲ್ಲ ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕೋಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇದೇನಾ ಇಲ್ಲ ಅಂದ್ರೆ ಚೆಕ್ ಮಾಡ್ಬೋದು. ಓಕೆನಾ? ಸೊ ಆನ್ ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಇವಿಷ್ಟು ಮೆಥಡ್ ಇವನ್ನ ನಾವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡೋಣ ಪ್ರಾಬ್ಲಮ್ಸಲ್ಲಿ, ಇವಿಷ್ಟನ್ನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಸೊ ಒಟ್ಟು ನಿಮಗೆ ಇದಿಷ್ಟು ಗೊತ್ತಿರಬೇಕು. ಸೊ 1 ಅಂದರೆ ಡೆಫಿನಿಷನ್ ಏನು, ಹಾರಿಜಾಂಟಲ್ ಲೈನ್ ಟೆಸ್ಟ್ ಬೇಕಂದ್ರೆ ಬರ್ಕೊಳ್ರಿ, ಇದು ಒಂದು ನೋಟ್ಸಲ್ಲಿ ಬರ್ಕೊಂಡು ಇಟ್ಕೊಳ್ರಿ, ಹೆಂಗೆ ಮೆಥಡ್ಸ್ ಟು ಫೈಂಡ್ 1 ಆ್ಯಂಡ್ ಆನ್ ಟು ಅಂತೇಳಿ ಬರ್ಕೊಳ್ರಿ. ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ, ಸುಮ್ಮನೆ ರಿವಿಷನ್ ಮಾಡ್ಕೊಂಡು ಹೋಗೋಕ್ಕೆ, ಹೌದಾ? ಈ ಥರ ಗ್ರಾಫ್ ನೆನಪಿದ್ರೆ ಹಿಂಗೆ ಮಾಡೋದು. ಆನ್ ಟುಗೆ ಇವೆರಡು, ಆನ್ ಟುಗೆ ಬೈ ಡೆಫಿನಿಷನ್ ಇದು ಡೆಫಿನಿಷನಿಂದ ಹಿಂಗೆ ಸಾಲ್ವ್ ಮಾಡ್ತೀವಿ ರೇಂಜ್. ಓಕೆ, ಸೊ ಸುಮ್ಮನೆ ನಾನು ಯಾವ ಥರ ಅಪ್ರೋಚ್ ಮಾಡ್ತೀವಿ ಅಂತ ಹೇಳಿದ್ದು. ಓಕೆ, ನೆಕ್ಸ್ಟ್ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಸಿಗೆ ಮೂವ್ ಆಗೋಣ. ಓಕೆ, ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಪ್ರಾಬ್ಲಮ್ ಏನಿದೆ ನೋಡಿರಿ. ಸೊ ಈಗ 1 ಆನ್ ಟು ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಈಗ ಪ್ರಾಬ್ಲಮ್ ಹೆಂಗೆ ಕೇಳಿದ್ದಾರೆ ನೋಡಿ. ಎಕ್ಸ್ ಕೊಟ್ಟಿದ್ದಾರೆ 1 -1, 0, 1, ವೈ ಕೊಟ್ಟಿದ್ದಾರೆ 0, 2. ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎಕ್ಸ್ ಟು ವೈ. ಎಕ್ಸ್ ಏನಿದೆ ಡೊಮೈನ್, ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡೋಕೆ ಎಕ್ಸ್ ಫಸ್ಟ್ನೇದೇನಿದೆ ಡೊಮೈನ್, ಇದು ವೈ ಏನಿದು ಕೋಡೊಮೈನ್, ಇದು ಓಕೆ ಕೋಡೊಮೈನ್ ಎಕ್ಸ್ ಡೊಮೈನು, ವೈ ಕೋಡೊಮೈನ್. ಅಂದರೆ ಎಕ್ಸ್ ಡೊಮೈನಿಗೆ ಏನಿದೆ -1, 0, 1 ಕೋಡೊಮೈನಲ್ಲಿ 0, 2 ಆಯ್ತು, ಹೌದಾ? ಈ ಥರ ಸೆಟ್ ಕೊಟ್ಬಿಟ್ರೆ ಈಸಿ, ಸ್ವಲ್ಪ ನೋಡಿರಿ ಈಸಿಯಾಗಿ ಚೆಕ್ ಮಾಡ್ಬಿಡೋದು. ಈಗ ಡೊಮೈನಲ್ಲಿ ಏನಿದೆ, ಎಕ್ಸಲ್ಲಿ ಏನೇನಿದ್ದಾವೆ ಬರ್ಕೊಟ್ರು, -1, 0, 1. ವೈಯಲ್ಲಿ ಏನಿದ್ದಾವೆ, ವೈಯಲ್ಲಿ ಕೋಡೊಮೈನಲ್ಲಿ ಏನಿದೆ 0, 2. ನಮ್ಮ ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x⁴. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x⁴ ಅಂತ ಇದೆ. ಈಗ 1 ಹಾಕ್ರಿ, ಇದರಲ್ಲಿ ಏನು ಹಾಕಿದೆ, 1 ಹಾಕಿದ್ರೆ ಏನಾಗುತ್ತೆ, ಎಫ್ ಆಫ್ -1 ಹಾಕಿದರೆ 2 - 1 ಹೋಲ್ ಪವರ್ 4 2 ಆಗುತ್ತೆ. ಹಂಗಂದ್ರೆ -1 ಯಾವುದಕ್ಕೆ ಮ್ಯಾಪ್ ಆಗ್ತಿದೆ 2. 1 ಹಾಕ್ರಿ, ಎಫ್ ಆಫ್ 1 ಹಾಕಿದರೆ 2 × 1⁴ ಏನಾಯಿತು. ಸೊ 1 ಹಾಕಿದಾಗ ಎಲ್ಲಿ ಮ್ಯಾಪ್ ಆಗ್ತಾಯಿದೆ 2 ಆಗ್ತಾಯಿದೆ. 0 ಹಾಕ್ರಿ, ಎಫ್ ಆಫ್ 0 ಈಕ್ವಲ್ಸ್ ಟು 2 × 0⁴ ಏನಾಗುತ್ತೆ, 0 × ಎನಿಥಿಂಗ್ 0, 0ಗೆ 0 ಮ್ಯಾಪ್ ಆಯಿತು. ಹಿಂಗೆ ಬಂತು, ಹೌದಾ? ಈಗ ಅಬ್ಸರ್ವ್ ಮಾಡಿರಿ, -1 2ಗೆ ಹೋಗ್ತಾ ಇದೆ, 1 2ಗೆ ಹೋಗ್ತಾ ಇದೆ ಅಂದರೆ 1 1 ಆಗ್ತಾ ಇಲ್ಲ. ಸೊ 1 1 ಯಾವುದಿರುತ್ತೋ ಅದೆಲ್ಲ ರಾಂಗ್. ಇಲ್ಲೇ ಗೊತ್ತಾಗ್ಬಿಟ್ಟು ನಮಗೆ 1 1 ಫೇಲ್ ಆಯಿತು, 1 1 ಫೇಲ್ ಆಯಿತು. ಮೆನಿ 1 ಆಗ್ತಾ ಇದೆ. ಓಕೆ, ಮೆನಿ 1 ಆಯಿತು, ಮೆನಿ 1 ಆಯಿತು. ಈಗ ಆನ್ ಟು ಚೆಕ್ ಮಾಡಬೇಕಲ್ಲ. ಸೊ ಮೆನಿ 1 ಅಂದರೆ ಆಪ್ಷನ್ ಸಿ ಆಗ್ಬೋದು, ಆಪ್ಷನ್ ಡಿ ಆಗ್ಬೋದು. ಆನ್ ಟುನ ಇಂಟುನ 1 1 ಫೇಲ್ ಆಯ್ತಂದರೆ ಮೆನಿ 1, ಆನ್ ಟು ಫೇಲ್ ಆಯ್ತಂದರೆ ಇಂಟು. ಆನ್ ಟು ಫೇಲ್ ಆಗುತ್ತೆ ಇಲ್ಲ ಅಂತ ಹೆಂಗೆ ಚೆಕ್ ಮಾಡಿ, ಕೋಡೊಮೈನ್ ಅಬ್ಸರ್ವ್ ಮಾಡಿ, ಡೆಫಿನೇಷನ್ ನೋಡಿರಿ, ಕೋಡೊಮೈನ್ ಅಬ್ಸರ್ವ್ ಮಾಡಿರಿ. ಕೋಡೊಮೈನ್ ಏನು ಹೇಳ್ತಾ ಇದೆ, ಕೋಡೊಮೈನಲ್ಲಿರೋಂಥ ಎಲ್ಲ ಎಲಿಮೆಂಟ್ಗೂ ಒಂದನ ಪ್ರೀ ಇಮೇಜ್ ಇರಬೇಕು, ಒಂದನ ವಾಪಸ್ ಹೋಗೋಕೆ ಆರೋ ಮಾರ್ಕ್ ಇರಬೇಕು ಅಂತ ಆನ್ ಟು ಡೆಫಿನೇಷನ್ ಹೇಳುತ್ತೆ. ಸೊ ಈಗ ಕೋಡೊಮೈನಲ್ಲಿ ಇರೋದೇ 0 to 0 ಇಂದನೂ ಆರೋ ಮಾರ್ಕ್ ವಾಪಸ್ ಹೋಗ್ತಾ ಇದೆ, 2 ಇಂದನೂ ಆರೋ ಮಾರ್ಕ್ ವಾಪಸ್ ಹೋಗ್ತಾ ಇದೆ. ಅಟ್ಲೀಸ್ಟ್ ಒಂದನ ಇರಬೇಕಂದ್ರೆ, ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇದ್ದಾವೆ ಇರ್ಬೋದು, ಒಂದಕ್ಕಿಂತ ಎಷ್ಟನೇ ಇರ್ಬೋದು, ಬಟ್ ಒಂದನ ಇರ್ಬೇಕು, ಖಾಲಿ ಇರೋಂಗಿಲ್ಲ. ಸೊ ಖಾಲಿ ಯಾವುದು ಇಲ್ಲ ಇಲ್ಲಿ. 0ನೂ ಯೂಸ್ ಆಗಿದೆ, ಪ್ರೀ ಇಮೇಜ್ ಇದೆ, 2ಗೂ ಪ್ರೀ ಇಮೇಜ್ ಇದೆ. ಸೊ ಹಂಗಂದರೆ ಆನ್ ಟು ಆಗುತ್ತೆ. ಸೊ ಆನ್ ಟು ಆಯ್ತು ಅಂದರೆ ಏನು ಡೆಫಿನೆಟ್ ಆಗಿ ಇಲ್ಲಿ ಮೆನಿ 1
ಆನ್ ಟು ಮುಗೀತು. ಸೊ ನಿಮ್ಗೆ ಗೊತ್ತಿರ್ಬೇಕು 1 1 ಅಂದ ತಕ್ಷಣ ಏನೇನು ಹುಡುಕ್ಬೇಕು, ಆನ್ ಟು ಅಂದ ತಕ್ಷಣ ಎಲ್ಲಿ ನೋಡಬೇಕು. 1 1 ಅಂದರೆ ನಾನು ಇಲ್ಲಿ ಫೋಕಸ್ ಮಾಡಿದೆ, ಅಬ್ಸರ್ವ್ ಮಾಡಿ. 1 1 ಅಂದ ತಕ್ಷಣ ನಾನು ಫೋಕಸ್ ಮಾಡೋದು, ನಾನು ಟ್ರೈ ಮಾಡೋದು ಎಲ್ಲ ನಂದು ಎಲ್ಲಿತ್ತು, ಡೊಮೈನ್ ಮೇಲೆ ಇತ್ತು. ಅರ್ಥ ಆಯ್ತಾ? 1 1 ಇದ್ದಾಗ ಆನ್ ಟು ನಾನು ಫೋಕಸ್ಸೇ ಮಾಡಿಲ್ಲ. 1 1 ಅಂದಾಗ ಡೊಮೈನಲ್ಲಿರೋವನ್ನೆಲ್ಲ ತೊಗೊಂಡು ಫಂಕ್ಷನಲ್ಲಿ ಆಗ್ತಾ ಹೋದೆ, ಆನ್ಸರ್ ಏನು ಬರ್ತೋ ಅದಕ್ಕೆ ಮ್ಯಾಪ್ ಮಾಡ್ತಾ ಹೋದೆ ಅಷ್ಟೇ. ಅಲ್ಲಿ ಎಷ್ಟು ಬರ್ತಾ ಇದೆ ಏನು ಆನ್ ಟು ಅಲ್ಲಿ ನಾನು ನೋಡ್ತಾನೇ ಇಲ್ಲ, ಕೋಡೊಮೈನಲ್ಲಿ ನಾನು ನೋಡ್ತಾನೇ ಇಲ್ಲ. ಡೊಮೈನೇ ನಾನು ಫೋಕಸ್ ಮಾಡ್ತಾ ಇರೋದು. ಯಾವಾಗ 1 1 ಬಂದಾಗೆ. ಆನ್ ಟು ಕ್ವಶನ್ ಬಂದಾಗ ನಾನು ಡೊಮೈನ್ ಫೋಕಸ್ ಮಾಡ್ತಾ ಇಲ್ಲ ಅಷ್ಟು, ಕೋಡೊಮೈನಿಗೆ ಬಂದುಬಿಟ್ಟೆ ನಾನು. ಹೌದಾ? ಆನ್ ಟು ಬಂದ ತಕ್ಷಣ, ಆನ್ ಟು ಚೆಕ್ ಮಾಡ್ಬೇಕಂದ ತಕ್ಷಣ ಕೋಡೊಮೈನಿಗೆ ಬಂದುಬಿಟ್ಟೆ. ಕೋಡೊಮೈನಲ್ಲಿರೋಂಥ ಎಲ್ಲ ಎಲಿಮೆಂಟಿಗೂ ಒಂದನ ಪ್ರೀ ಇಮೇಜ್ ಇರಬೇಕು, ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಒಂದನ ಪ್ರೀ ಇಮೇಜ್ ಇರಬೇಕು. 1 1 ಬಂದಾಗ ಡೊಮೈನಲ್ಲಿರೋಂಥ ಎಲ್ಲ ಎಲಿಮೆಂಟಿಗೂ ಒಂದೇ ಒಂದು ಯುನೀಕ್ ಆದಂಥ ಇಮೇಜ್ ಇರಬೇಕು. ಅಂದರೆ ರಿಪೀಟ್ ಆಗಬಾರಿಲ್ಲ. ನೋಡಿ, -1ಗೂ 2 ಬಂತು, 1ಗೂ 2 ಬಂತು, ಯುನೀಕ್ ಇಮೇಜ್ ಅಲ್ಲ ಇದು. ಸೊ 1 1 ಫೇಲ್ ಆಯಿತು, ಮೆನಿ 1 ಆಯಿತು. ಹಿಂಗೆ ಇರಬಾರ್ದು ಯಾರೋ ಮಾರ್ಕ್ಸ್, ಭಾಳ ಇಂದ ಒಂದಕ್ಕೆ ಬರಬಾರ್ದು. ಈ ಥರ ಬಂತಂದರೆ ನೋಡಿ, ಇಲ್ಲಿ 2 ಪಾಯಿಂಟ್ ಒಂದೇ ಪಾಯಿಂಟಿಗೆ ಬರ್ತಾ ಇದೆ. ಈ ಥರ ಹಿಂಗೆ ಬಂತಂದರೆ ಮೆನಿ 1 ಇದು. 1 1 ಆಗ್ತಾ ಇಲ್ಲ. 1 1 ಅಂದರೆ ಹಿಂಗೆ ಒಂದಕ್ಕೆ ಒಂದೇ ಹಿಂಗಿರ್ಬೇಕು ಅಷ್ಟೆ, ಯುನೀಕ್ ಇರ್ಬೇಕು ಇಮೇಜ್. ಅರ್ಥ ಆಗ್ತಾಯಿನಾ? ಸೊ ಇಲ್ಲಿ ಫೇಲ್ ಆಯ್ತು ಅವಾಗಲೇ 1 1 ಡೊಮೈನಲ್ಲಿ ನೋಡಿದ ತಕ್ಷಣ. ನೋಡಿ, -1 2 ಬಂತು, 1 2 ಬಂತು, 1 1 ಫೇಲ್ ಆಗಿಬಿಡ್ತು. ಕೋಡೊಮೈನ್ ಅಂದ ತಕ್ಷಣ, ಅದು ಆನ್ ಟು ಅಂದ ತಕ್ಷಣ ನಾವು ಕೋಡೊಮೈನಿಗೆ ಬಂದ್ಬಿಡು. ಕೋಡೊಮೈನಲ್ಲಿರೋಂಥವೆಲ್ಲ ಯೂಸ್ ಆಗ್ಯಾವ, ಓಕೆ ಎಲ್ಲ ಯೂಸ್ ಆಗ್ಯಾವೆ, ಸೊ ಆನ್ ಟು. ಆ ಥರ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಸೇಮ್ ನೋಡಿ. ಸೆಟ್ಟಲ್ಲಿ ಏನಿದೆ, 1 0 1 2 3 ಕೊಟ್ಟರೆ, ಹೌದಾ? ಎಕ್ಸ್ ವ್ಯಾಲ್ಯೂ 0 1 2 3 ಕೊಟ್ಟರೆ, ವೈ ವ್ಯಾಲ್ಯೂ -1 0 1 4 ಕೊಟ್ಟರೆ, ಎಕ್ಸ್ ಟೆನ್ಸ್ ಟು ವೈ, ಎಫ್ ವೈ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೇಳ. ಈಗ ನೋಡಿ ಚೆಕ್ ಮಾಡಿರಿ. ಸೆಂಟ್ ಕೊಟ್ಟಾಗ ಈಸಿ ಮಾಡೋದು, ಪಾಯಿಂಟ್ಸ್ ಕೊಟ್ಟಾಗ ನಾವು ಟಕ್ ಫೈಂಡ್ ಮಾಡಿಬಿಡ್ಬೋದು. ಸೊ 0 1 2 3 ಇದು ಎಕ್ಸಾ, ವೈ ತೊಗೊಳ್ರಿ. ವೈ ಏನೈತೆ -1 0 1 4 9. ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡ್ರಿ. ಗಿವನ್ ಏನು, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಈ ಡೊಮೈನಲ್ಲಿರೋನು ಇದ್ರಾಗ ಹಾಕ್ರೆ ಅಷ್ಟೇ. ಎಫ್ ಆಫ್ 0 ಫಸ್ಟ್ ಹಾಕ್ರೆ ನಾನು 0 ಸ್ಕ್ವೇರ್ 0. ಸೊ 0 ಯಾವುದಕ್ಕೆ ಮ್ಯಾಚ್ ಆಯ್ತು, 0ಗೆ ಆಯಿತು. ಓಕೆ. ಎಫ್ ಆಫ್ 1 ಸ್ಕ್ವೇರ್ ಏನಾಯ್ತು 1. ನಿಮ್ಗೆ ಗೊತ್ತಾಗ್ಬಿಡ್ತು 1 ಸ್ಕ್ವೇರ್ ಮಾಡಿ ಅವಲ್ಲಿ ಇಲ್ಲಿ ಯಾರೋ ಮಾರ್ಕ್ ಹಾಕ್ಬಿಡ್ಬೇಕು. ನಾನು ನಿಮ್ಗೆ ತೋರ್ಸೋಕೆ ಇದೆಲ್ಲ ಬರಿತಾ ಇದ್ದೇನೆ, ನೀವೆಲ್ಲ ಬರಿತಾ ಕೊಡ್ಬಾರ್ದು. ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ಸ್ಕ್ವೇರ್ ಮಾಡಿರಿ ಏನು ಬರುತ್ತೆ 2 ಸ್ಕ್ವೇರ್ ಏನು 4ಗೆ ಮ್ಯಾಪ್ ಮಾಡಬೇಕು. ಬಟ್ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಬರಿತೀನಿ. ಎಫ್ ಆಫ್ 2 ಆಗಿದೆ, 2 ಸ್ಕ್ವೇರ್ ಆಯಿತು, 2 ಸ್ಕ್ವೇರ್ 4 ಆಯಿತು, ಹೌದಾ? ಇದಕ್ಕೆ ಮ್ಯಾಚ್ ಆಯಿತು. 3 ಸ್ಕ್ವೇರ್ ಏನು 3 ಸ್ಕ್ವೇರ್ ನೋಡಿರಿ 9 ಮ್ಯಾಚ್ ಆಯಿತು. ಅರ್ಥ ಆಯ್ತಾ? ನೋಡಿ, ಎಲ್ಲ ಎಲಿಮೆಂಟ್ ಡೊಮೈನ್ ಫೋಕಸ್ ಮಾಡಿರಿ. ಡೊಮೈನ್ 1 1 ಚೆಕ್ ಮಾಡ್ತಾ ಇರೋದು ನಾವು, ಡೊಮೈನ್ ಅಷ್ಟೇ ನೋಡಿರಿ. ಸೊ ಡೊಮೈನಲ್ಲಿರೋಂಥ ಎಲ್ಲ ಎಲಿಮೆಂಟ್ಗೂ ಎಲಿಮೆಂಟ್ ಯೂಸ್ ಆಗಿದ್ದಾವೆ, ಒಂದೇ ಒಂದು ಇಮೇಜ್ ಇದ್ದಾವೆ, ಅದು ಯುನೀಕ್ ಇದ್ದಾವೆ. ನೋಡಿ, ಒಂದೇ ಒಂದು ಯಾರೋ ಮಾರ್ಕ್, ಮತ್ತು 0ಗೆ ಬಂದೇ ಇಲ್ಲ. -1 1ಗೆ ಹೋಗ್ತಾ ಇದೆ, 2 4ಗೆ ಹೋಗ್ತಾ ಇದೆ, 3 9ಗೆ ಹೋಗ್ತಾ ಇದೆ, ಎಲ್ಲಿ ರಿಪೀಟ್ ಆಗಿಲ್ಲ. ಸೊ ಯುನೀಕ್ ಇಮೇಜ್ ಇದೆ. ಸೊ ಹಂಗಂದ್ರೆ 1 1. ಸೊ ಎಲ್ಲಿ ಮೆನಿ 1 ಇರುತ್ತೋ ಅದು ರಾಂಗ್. ನಾಟ್ 1 1 ಮೆನಿ 1 ಅಂತ ಎಲ್ಲಿರುತ್ತೋ ಅದು ರಾಂಗ್. ಈಗ ಯಾಕಂದರೆ ಇದು 1 1 ಆಯಿತು, ಹೌದಾ? ನಮಗೇನು ಬಂತು ಇಲ್ಲಿ 1 1 ಆಯ್ತು ನಮಗೆ, ಹೌದಾ? 1 1 ಆಯಿತು. ಸೊ 1 1 ಆಗಿದ್ದಕ್ಕೆ ನಾವು ಮೆನಿ 1 ಎಲ್ಲಿ ಐತಿದ್ನು, ಮೆನಿ 1 ಐತಿದ್ದು ರಾಂಗ್, ಇಲ್ಲಿ ಮೆನಿ 1 ಐತಿದ್ದು ರಾಂಗ್, ಆಪ್ಷನ್ಸ್ ಹೋಗ್ಬಿಟ್ಟು. ಸೊ ಈಗ ನಮಗೆ ಆನ್ ಟು ಮೇಲೆ ಡಿಪೆಂಡ್ ಆಯಿತು. ಆನ್ ಟು ಅಂದರೆ ಏನು ಫೋಕಸ್ ಮಾಡ್ಬೇಕಂತ ಹೇಳಿದ್ದೆ. ಆನ್ ಟು ಅಂದ ತಕ್ಷಣ ನಾವು ಎಲ್ಲಿಗೆ ಬರ್ಬೇಕು, ಈಗ ಕರೆಕ್ಟಾಗಿ ಕೋಡೊಮೈನ್ ಜಂಪ್ ಆಗ್ಬಿಡು. ಆನ್ ಟು ಅಂದ ತಕ್ಷಣ ಇಲ್ಲಷ್ಟೇ ನೋಡ್ಬೇಕೀಗ. ಆನ್ ಟು ಡೆಫಿನೇಷನ್ ಏನು, ಕೋಡೊಮೈನಲ್ಲಿರೋಂಥ ಎಲ್ಲ ಎಲಿಮೆಂಟ್ಗೂ. ಬಟ್ ಎಲ್ಲ ಎಲಿಮೆಂಟ್ ಅಂತಿದ್ರೆ ಇಲ್ಲಿ ನೋಡ್ರಿ ಯೂಸೇ ಆಗಿಲ್ಲ. -1 ನಾವು ಯೂಸೇ ಮಾಡಿಲ್ಲ, -1 ಹಂಗೆ ಐತಿ. ಸೊ -1ಗೆ ಪ್ರೀ ಇಮೇಜೇ ಇಲ್ಲ, ಖಾಲಿ ಐತಿ ಇದು -1. ಸೊ ಫೇಲ್ ಆಯ್ತು ಇಲ್ಲಿ. ಸೊ ಏನಾಯ್ತು ಇದು, ಆನ್ ಟು ಇತ್ತಲ್ಲ, ಆನ್ ಟು ಫೇಲ್ ಆಯಿತು. ಆನ್ ಟು ಫೇಲ್ ಆಯ್ತು ಅಂದರೆ ಇಂಟು ಹುಡುಕ್ಬೇಕು. ಇಂಟು ಆಪ್ಷನಲ್ಲಿ ಎಲ್ಲೈತೆ ಇಂಟು. ವೆನ್ ಫಂಕ್ಷನ್ ಈಸ್ ನಾಟ್ ಆನ್ ಟು ದೆನ್ ಇಟ್ ಈಸ್ ಇಂಟು 1 1 ಇಂಟು. ಇದು ಆಪ್ಷನ್ 2 ಈ ಥರ. ಸೊ 1 1 ಅಂದರೆ ಡೊಮೈನ್ ಫೋಕಸ್ ಮಾಡಿರಿ, ಆನ್ ಟು ಅಂದರೆ ಕೋಡೊಮೈನ್ ಫೋಕಸ್ ಮಾಡಿರಿ ಅಂತ. ಎಲ್ಲವೂ ಯೂಸ್ ಆಗಿರಬೇಕು ಆನ್ ಟು ಅಂದರೆ, ಹೌದಾ? ಅಲ್ಲಿ ಯೂಸ್ ಆಗಿದ್ದಿಲ್ಲ. ನೆಕ್ಸ್ಟ್ ಇದು ಥರ್ಡ್ ಕ್ವಶನ್ ಜಿ ಆಫ್ ಎಕ್ಸ್ ಅಂತ ಈ ಥರ ಕೊಟ್ಟರೆ ದೆನ್ ಜಿ ಏನಾಗುತ್ತೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಸ್ವಲ್ಪ ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಐಡಿಯಾ ಇರಬೇಕು, ಹೌದಾ? 10th ಓದಿದ್ದೀವಿ ನಾವು, ಗೊತ್ತಿದೆ. ಜಿ ಆಫ್ ಎಕ್ಸ್ ಏನು ಬರ್ತಾಯಿದೆ, ಎಕ್ಸ್ ಸ್ಕ್ವೇರ್ -4x - 5 ಕ್ವಾಡ್ರಾಟಿಕ್ ಇಕ್ವೇಷನ್ ಐತೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ತೀವಲ್ಲ ನಾವು. ಈಗ ನೋಡ್ರಿ, ಎಕ್ಸ್ ಸ್ಕ್ವೇರ್ -4x - 5 = 0 ಇದ್ರೆ ಸಾಲ್ವ್ ಮಾಡ್ತಿದ್ವಿ. ಕ್ವಾಡ್ರಾಟಿಕ್ ಹೆಂಗೆ ಸಾಲ್ವ್ ಮಾಡ್ತಿದ್ವಿ, -5 ಫ್ಯಾಕ್ಟರ್ಸ್ ಹುಡುಕ್ತಿದ್ವಿ. ಫ್ಯಾಕ್ಟರ್ಸ್ ಏನು 5 1 5 5 1 5 ಇಲ್ಲಿ. ಬಟ್ -4 ಬರ್ಬೇಕಂದ್ರೆ ಏನಾಗ್ತೀವಿ, -5 ಆಗ್ತೀವಿ. -5 + 1 ಏನಾಗ್ತದೆ -4, ನೆಗೆಟಿವ್ ಬರಬೇಕಲ್ಲ ಸೈನ್. ಸೊ ಅದಕ್ಕೆ ಬಿಗ್ಗರ್ ನಂಬರಿಗೆ ಮೈನಸ್ ಹಾಕಿದ್ವಿ. ಸೊ ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನೋಡ್ರಿ,
ಅಪೋಸಿಟ್ ಇಲ್ಲೇನು ನಾವು ಫ್ಯಾಕ್ಟರ್ಸ್ ಹುಡುಕಿದ್ವಲ್ಲ ಅದ್ರ ಅಪೋಸಿಟ್ ಬರ್ಕೊಂಬಿಡಿ, ಎಲ್ಲ ಸಾಲ್ವ್ ಮಾಡೋಕ್ಕೆ ಟೈಮ್ ಇರಲ್ಲ. ಅದಕ್ಕೆ ಇಲ್ಲಿ ಫ್ಯಾಕ್ಟರ್ಸ್ ಏನು ಬಂದು ನಮಗೆ -5 ಅಂತ ನಮ್ಮ ಆನ್ಸರ್ ಏನಿರುತ್ತೆ 5 ಇರುತ್ತೆ. ಇನ್ನೊಂದು ಬರುತ್ತೆ ಆನ್ಸರ್ 1 ಇದೆ, ಹಂಗಂದ್ರೆ ನಮ್ಮ ಆನ್ಸರ್ ಏನು ಬರುತ್ತೆ -1. 2 ವ್ಯಾಲ್ಯೂ ಬಂದು ನೋಡ್ರಿ, 2 ವ್ಯಾಲ್ಯೂ ಏನು ಇವು ಬರ್ತಾವಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದ್ಮೇಲೆ ಬರ್ತಾವಲ್ಲ ಏನವು, ಈ ವ್ಯಾಲ್ಯೂಸ್ನ 5 ಮತ್ತು -1ನ ಇದ್ರಾಗ ಹಾಕಿದರೆ ಈ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಹಾಕಿದರೆ ಆನ್ಸರ್ ಏನು ಬರ್ತಾಯಿದೆ, ಆನ್ಸರ್ ಏನು ಬರುತ್ತೆ ನಮಗೆ ಅಂತ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಹಾಕಿದ್ರೆ ಆನ್ಸರ್ ಏನು ಬರುತ್ತೆ 0 ಬರುತ್ತೆ. ಹಂಗಂದ್ರೆ ಮೀನಿಂಗ್ ಏನು, g(5) ಹಾಕಿದ್ರು ಆನ್ಸರ್ 0, g(-1) ಹಾಕಿದ್ರು ಆನ್ಸರ್ 0. ಅಂದರೆ 5ಗೂ 0 ಇದೆ, -1ಗೂ 0 ಇದೆ. ಏನಾಯ್ತು ನೋಡಿ, ಈ ಥರ ಬಂತಂದ್ರೆ ಏನು ಹೇಳಿದ್ದೆ ನಾನು ನಿಂಗೆ ಯಾರೋ ಮಾರ್ಕ್ ಮೆನಿ ಒನ್ ಅಂದರೆ ನಾಟ್ 1 ಯಾವುದು ಅದೇ ಆಪ್ಷನ್ ನೋಡಿ, g is 1 ಅಂದ್ರೆ ರಾಂಗ್, g is not 1 ಇದೇ ಕರೆಕ್ಟ್, ಮುಗೀತು ಆನ್ಸರ್. ಬೈಜೆಕ್ಟಿವ್ ಅಂದರೆ ಏನಿಲ್ಲ, ಬೈಜೆಕ್ಟಿವ್ ಅಂತ ಕೊಟ್ಟರೆ ಆಪ್ಷನ್, ಬೈಜೆಕ್ಟಿವ್ ಅಂದರೆ 1 ಆಗಬೇಕು ಆನ್2 ಆಗಬೇಕು, ಎರಡೂ ಆಗಬೇಕು, 1 ಆನ್2 ಎರಡೂ ಆದರೆ ಮಾತ್ರ ಬೈಜೆಕ್ಟಿವ್ ಫಂಕ್ಷನ್ ಅಂತೀವಿ, ಹೌದಾ. ಸೊ ಇಲ್ಲಿ 1 ಫೇಲ್ ಆಗಿಬಿಡ್ತು, ಸೊ ಬೈಜೆಕ್ಟಿವ್ ನೋಡೋ ಅವಶ್ಯಕತೆನೇ ಇಲ್ಲ. ಸೊ ಬಿ ಏನಾಗ g is not 1. ಸೊ ಇಲ್ಲಿ ಕಂಪ್ಲೀಟ್ ಆಯಿತು, ಅರ್ಥ ಆಯ್ತಾ ಇದು. ಈಗ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ 4th ಕ್ವಶನ್ ನೋಡಿ. 4th ಕ್ವಶನ್ ಹೆಂಗೆ ಇದು NCERT ಇದೆ ನೋಡಿರಿ. 4th ಕ್ವಶನ್ನು NCERT ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ನೋಡಿದರೆ, ಕ್ವಶನ್ ಸಾಲ್ವ್ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, a = r-3, b = r-1, f is a function from a to b defined by f of x = x - 2 / x - 3. ನಿಮಗೆ ಆಲ್ಮೋಸ್ಟ್ ನೋಡಿದರೆ ಅಂತ ಅನ್ಕೊತೀನಿ, ನೆನಪಾತ ಈಗ ಅಂತ ಅನ್ಕೊತೀನಿ. NCERT ಹೌದಾ. 5 ಮಾರ್ಕ್ಸ್ ಕ್ವಶನ್ ಇದು ಸಾಲ್ವ್ ಕೂಡ ಮಾಡಿದ್ದೀನಿ ನಾನು. 5 ಮಾರ್ಕ್ಸ್ ಕ್ವಶನ್ ಯಾವ ಥರ ಸಾಲ್ವ್ ಮಾಡಬೇಕಿದು ಇತ್ತು 5 ಮಾರ್ಕ್ಸ್ ಕ್ವಶನ್ ಆ್ಯಕ್ಚುಲಿ ಇದು, ಹೌದಾ. ಸೊ ನೀವು ಅದು 5 ಮಾರ್ಕ್ಸ್ ಕ್ವಶನ್ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನೇ ಇದೆ ಡಿಸ್ಕ್ರಿಪ್ಷನ್ಲಿರುತ್ತೆ. 5 ಮಾರ್ಕ್ಸ್ದು ಸಪ್ರೇಟು, 3 ಮಾರ್ಕ್ಸ್ ಸಪ್ರೇಟ್ ಆ ಥರ ಮಾಡ್ತಾಯಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಓಪನ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಸಿಗ್ತಾ ಹೋಗ್ತವೆ. ಅದರಲ್ಲಿ ಇದನ್ನು ಸಾಲ್ವ್ ಮಾಡಿದ್ದೀನಿ ನಾನು 5 ಮಾರ್ಕ್ಸ್ ಕ್ವಶನ್ ಡೈರೆಕ್ಟ್ ಇದೆ. ಸೊ ನಿಮಗೆ ಗೊತ್ತಿರಬೇಕು ಈ 5 ಮಾರ್ಕ್ಸ್ ಸಾಲ್ವ್ ಮಾಡಿದ್ವಿ ಅಂದರೆ ಏನೇನಾಗಿರುತ್ತೆ ನೆನಪಿರ್ಬೇಕು, ಹೌದಾ. ಸೊ ಏನೇನಾಗಿತ್ತು ಇದು 1 ಆಗಿತ್ತು, ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ ಲಾಸ್ಟ್ಗೆ ಏನು ಬಂತು x1 = x2 ಅಂತ ಬಂದಿತ್ತು, ಹೌದಾ. ನೆನ್ಪು ಮಾಡ್ಕೊಳ್ರಿ. ಆನ್2 ಆಗಿತ್ತು. ಸೊ ನಾವು y ನ b ಇಂದ ತೊಗೊಂಡ್ವಿ, ಇದನ್ನು ಸಾಲ್ವ್ ಮಾಡಿದ್ವಿ, x ಬಂತು, ಆ x a ಎಲ್ಲಿದೆ ಅಂತ ಹೇಳಿದ್ವಿ, ಕನ್ಕ್ಲೂಡ್ ಮಾಡಿದ್ವಿ. ಸೊ ಆನ್2 ಆಯಿತು. ಹಂಗಂದ್ರೆ ಇದು 1 ಆಗಿತ್ತು, ಆನ್2 ಆಗಿತ್ತು, ಎರಡೂ ಆಗಿದ್ದಾವೆ ನೋಡ್ರಿ. ಡೈರೆಕ್ಟ್ NCERT ಇದು. ಸೊ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಹೌದಾ. ಸೊ ಹಂಗಂದ್ರೆ ಯಾವ್ದು ಹಾಕ್ತಾರೆ ಆಪ್ಷನ್, ಅದು ಮೇನ್ ಇಲ್ಲ. ಆಪ್ಷನ್ ಯಾವ್ದು ಹಾಕ್ತಾರೆ 1 ಆನ್2 ಆಯ್ತಂದ್ರೆ ನೋಡಿ, f is 1 ಬಟ್ ನಾಟ್ ಆನ್2 ಅಂದ್ರೆ ಹಂಗೇನಿಲ್ಲ, f is ಆನ್2 ಬಟ್ ನಾಟ್ 1 ಅಂದ್ರೆ ಇದು ಅಲ್ಲಾಗಲ್ಲ. f is ಬೈಜೆಕ್ಟಿವ್ ಅಂದ್ರೆ ಇದೆ ಕರೆಕ್ಟ್. f is ಬೈಜೆಕ್ಟಿವ್ ಅಂದರೆ ಬೋತ್ ಎರಡೂ ಆಗಬೇಕು, 1 ಆಗಬೇಕು ಆನ್2 ಆಗಬೇಕು. ಸೊ ಇದು ಎರಡು ಆಗ್ತಾಯಿದೆ 1 ಆನ್2. ಇದು NCERT ಕ್ವಶನ್, ಡೈರೆಕ್ಟ್ ಕ್ವಶನ್. NCERT ಕ್ವಶನ್ ಡೈರೆಕ್ಟ್ ಬಂದರೆ ಮಿಸ್ಸೇ ಮಾಡಬಾರ್ದು ನೀವು, ಓಕೆ. ನೆಕ್ಸ್ಟ್ f is ಮ್ಯಾಪಿಂಗ್ ಅಂದರೆ ಕನ್ಫ್ಯೂಸ್ ಆಗಿಬಿಡ್ರಿ. ಮ್ಯಾಪಿಂಗ್ ಅಂದರೆ ಫಂಕ್ಷನ್ ಅಂತಲೇ, ಓಕೆ. ಫಂಕ್ಷನ್ ಅಂತಿದ್ದೀವಲ್ಲ ನಾವು, ಅದನ್ನೇ ಮ್ಯಾಪಿಂಗ್ ಅಂತಲೂ ಅಂತಾರೆ ಕನ್ಫ್ಯೂಸ್ ಮಾಡೋಕ್ಕೆ. ಮ್ಯಾಪಿಂಗು ಫಂಕ್ಷನ್ ಎರಡು ಒಂದೇ. ಮ್ಯಾಪಿಂಗ್ ಅಂದರೆ ಹಿಂಗೆ ಮ್ಯಾಪ್ ಆಗುತ್ತಲ್ಲ, ಯಾರೋ ಮಾರ್ಕಿಂಗ್ ಬರ್ತಾವಲ್ಲ, ಇದೇ ಮ್ಯಾಪಿಂಗ್ ಅಷ್ಟೇ. ಸೊ f is a ಫಂಕ್ಷನ್ ಫ್ರಮ್, ಈಗ ನೋಡ್ರಿ ಏನಿದೆ ಡೊಮೈನ್ ಏನಿದೆ n, ಕೋಡೊಮೈನ್ ಏನಿದೆ n ಅಂದರೆ ನ್ಯಾಚುರಲ್ ನಂಬರ್ಸ್, ಡೊಮೈನ್ ಕೋಡೊಮೈನ್ ಕೊಟ್ಟರೆ f of n ಅಂತ ಕೊಡ್ರಿ. f of x ಇರ್ತಿತ್ತು ಯಾವಾಗಲೂ, ಹೌದಾ. ಕನ್ಫ್ಯೂಸ್ ಮಾಡೋಕ್ಕೆ n ಅಂತ ಕೊಟ್ರಿ, n ಅಂದರೆ ಏನು ಅಂತ ಮತ್ತೆ ಕನ್ಫ್ಯೂಸ್ ಆಗಿಬಿಟ್ರಿ. ಜಸ್ಟ್ x ಪ್ಲೇಸಲ್ಲಿ n ಕೊಟ್ರೆ ಅಷ್ಟೇ. ಈಗ ಅವರು f of n = 1 + n², n ಎಲ್ಲಿಂದ ಬರ್ತಾಯಿದೆ, ಡೊಮೈನಿಂದ ಬರ್ತಾಯಿದೆ. n ಅಂದರೆ ಏನು ಹೇಳಿದ್ದಾರೆ, n ಅಂದರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಇನ್ಫಾರ್ಮ್ ಮಾಡ್ತಾರೆ. ಸೊ ಈಗ ನಾವು 1 ಆನ್2 ಚೆಕ್ ಮಾಡೋ ಆಪ್ಷನ್ ನೋಡ್ರಿ ಗೊತ್ತಾಯ್ತು ನಿಮಗೆ ಏನು ಸಾಲ್ವ್ ಮಾಡ್ಬೇಕಂತ. 1 ಆನ್2ನೇ ಕೇಳ್ತಾ ಇರೋದು ಅವ್ರು, ಹೌದಾ. ಸೊ ಈಗ f of n ಏನಿದೆ ನೋಡ್ರಿ, f of n = 1 + n² ಅಂತ ಇದೆಯಲ್ಲ. 1 ಅಂದ ತಕ್ಷಣ ನಾವೇನು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ನೋಡಿ 1 ಅಂದ ತಕ್ಷಣ ಡೆಫಿನಿಷನ್ಗೆ ಬಂದುಬಿಡ್ಬೇಕು. 1 ಸಾಲ್ವ್ ಮಾಡ್ಬೇಕಲ್ಲ ಈಗ. ಸೊ ಏನು ಮಾಡಿ 1 + n1² ಹಾಕೊಂಡ್ಬಿಡ್ಬೇಕು, = 1 + n2² ಸ್ಟಾರ್ಟ್ ಮಾಡ್ಬಿಡ್ಬೇಕು. n1, n2 ಬಿಲಾಂಗ್ಸ್ ಟು ಡೊಮೈನು. ಸಪೋಸ್ f of n1 = f of n2 ಅವೆಲ್ಲ ಬರೀಬಾರ, ಟೈಮ್ ಇರಲ್ಲ ಅಲ್ಲಿ. ನೀವು 1 ಅಂದ ತಕ್ಷಣ ಕ್ವಶನ್ ಕೊಟ್ಟಿದ್ದಾರೆ, ಡೊಮೈನು ರೇಂಜ್ ನೋಡ್ಕೊಂಡ್ರಿ, ಆಪ್ಷನ್ಸಲ್ಲೆಲ್ಲ 1 ಆನ್2 ಇದ್ದಾವೆ. ಸೊ ಇದು 1 ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗುತ್ತಲ್ಲ. ಡೈರೆಕ್ಟ್ ಆಪ್ಷನಲ್ಲಿ ಕ್ವಶನಲ್ಲಿ ಏನಿರುತ್ತೆ 1 + n² ಐತಿ, ಅದಕ್ಕೆ 1 2 n1 n2 ಅಂತ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. 1 + n1² = 1 + n2². ಈಗ ನೋಡ್ರಿ ಏನಾಗುತ್ತೆ, ಕ್ಯಾನ್ಸಲ್ ಮಾಡಿರಿ. ಸೊ ಈ ಒನ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ಏನು ಉಳಿತು, n1² = n2² ಉಳಿತು. ಇಲ್ಲಿವರೆಗೆ ಓಕೆ. ಬಟ್ ಇಲ್ಲಿಂದ ಸ್ವಲ್ಪ
ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ, ಏನು ಮಾಡ್ತಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಳ್ರಿ. n1 ಸ್ಕ್ವಯರ್ ಈಕ್ವಲ್ಸ್ ಟು n2 ಸ್ಕ್ವೇರ್ ಬಂತಲ್ಲ, ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಕಂದ್ರೆ ಸ್ಕ್ವೇರ್ ರೂಟ್ ಆಗ್ತೇವೆ. ಅವಾಗ ಏನಾಗುತ್ತೆ ನೋಡ್ರಿ, n1 ಈಕ್ವಲ್ಸ್ ಟು ಈ ಕಡೆ ಪ್ಲಸ್ ಆರ್ ಮೈನಸ್ ಬರುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ n2 ಸ್ಕ್ವೇರ್ ಆಗುತ್ತೆ. ಅವಾಗೇನು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, n1 ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ n2 ಇದು ಬಂತು ನಮಗೆ. ಸಾಲ್ವ್ ಮಾಡಿದ್ಮೇಲೆ n1 ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ n2 ಬಂತು. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಆನ್ ಟು ಆಗುತ್ತೋ ಇಲ್ಲ ಅಂತ. ಈಗ ನೋಡಿ ಅಬ್ಸರ್ವ್ ಮಾಡಿರಿ, ಪ್ಲಸ್ ಆರ್ ಮೈನಸ್ ಐತಲ್ಲ, n1 n2 ಎಲ್ಲಿಂದ ಬರ್ತಾ ಇದ್ದಾವೆ, ನ್ಯಾಚುರಲ್ ನಂಬರ್. n1 n2 ಎಲ್ಲಿಂದ ಬರ್ತಾ ಇದ್ದಾವೆ, ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ನಾಗ ಏನಿರುತ್ತೆ, ಪಾಸಿಟಿವ್ ಇರ್ತವೆ, ಓನ್ಲಿ ಪಾಸಿಟಿವ್ ನಂಬರ್ 1 2 3 4 5 ಆ ಥರ ಇರ್ತವೆ. ನೆಗೆಟಿವ್ ಬರೋಕ್ಕೆ ಚಾನ್ಸೇ ಇಲ್ಲ. ಈ ನೆಗೆಟಿವ್ ಇದು ಬರೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಹಂಗಂದ್ರೆ ಏನಾಗ್ಬಿಡ್ತು, n1 ಈಕ್ವಲ್ಸ್ ಟು n2 ಫಿನಿಶ್ 1 1 ಆಯ್ತು. ಮೈನಸ್ ಹೋಗ್ಬಿಟ್ರೆ n1 ಈಕ್ವಲ್ಸ್ ಟು n2 ಆದಂಗಲ್ಲ. ಮೈನಸ್ ಇದ್ದರೆ ಪ್ರಾಬ್ಲಮ್ ನಮಗೆ, ಮೈನಸ್ ಇದ್ದರೆ ಏನಾಗುತ್ತೆ, ಹಿಂಗೆ ಆಗಲ್ಲ, ಅದು ನೋಡ್ಕೋಬೇಕು. n1 ಈಕ್ವಲ್ಸ್ ಟು ಮೈನಸ್ n2, ಒಂದು ಪಾಸಿಟಿವ್ ನಂಬರ್ ಒಂದು ನೆಗೆಟಿವ್ ನಂಬರ್ ಈಕ್ವಲ್ ಆಗಲ್ಲ. ಇದೆಲ್ಲ ಆಗ್ಬಿಡುತ್ತೋ ಅಂತ ನೋಡ್ತಾ ಇರ್ಬೇಕು ನಾವು. ಇದು ಯಾವಾಗುತ್ತೆ, ಡೊಮೈನ್ ಏನಾರ ಇಂಟೀಜರ್ಸು ರಿಯಲ್ ನಂಬರ್ಸು ಆ ಥರ ಕೊಟ್ಟಾಗುತ್ತೆ. ನ್ಯಾಚುರಲ್ ನಂಬರ್ ಕೊಟ್ಟಾಗ ಪಾಸಿಟಿವ್ ಇರುತ್ತೆ. ಪ್ಲಸ್ ಆರ್ ಮೈನಸಲ್ಲಿ ಮೈನಸ್ ಬರೋದೇ ಇಲ್ಲ. ಸಾಲ್ವ್ ಮಾಡಿದ್ಮೇಲೆ ಪ್ಲಸ್ ಆರ್ ಮೈನಸ್ ಅಂತ ಬರ್ತೀವಲ್ಲ, ಅದು ಆ್ಯಕ್ಚುಲ್ ಮೈನಸ್ ಬರೋದೇ ಇಲ್ಲ. ಯಾಕಂದ್ರೆ ನಾವು ತೊಗೊಂಡಿರೋ ವ್ಯಾಲ್ಯೂಸ್ n1 n2 ಏನು ಪಾಸಿಟಿವ್. ಸೊ n1 n2 ಎಲ್ಲಿದ್ದಾವೆ ನೋಡ್ಕೋಬೇಕು. n1 n2 ಡೊಮೈನಿಂದ ಬಂದಿರ್ತವೆ. ಡೊಮೈನ್ ನ್ಯಾಚುರಲ್ ನಂಬರ್ ಐತಿ, ನ್ಯಾಚುರಲ್ ನಂಬರ್ ಪಾಸಿಟಿವ್, ಸೊ ನೆಗೆಟಿವ್ ಬರಲ್ಲ. ಸೊ n1 ಈಕ್ವಲ್ಸ್ ಟು n2, n1 ಈಕ್ವಲ್ಸ್ ಟು n2 ಅಂದ್ರೆ 1 1 ಆಯಿತು. ಈಗ ಯಾವುದು 1 1 ಇಲ್ಲೋ ಅದನ್ನು ಆಪ್ಷನ್ ತೆಗ್ಬಿಟ್ರಿ. 1 1 ಐತಿ, ಇದು ಇರ್ಬೋದು. ನಾಟ್ 1 1 ಅಂದರೆ ಇದು ಬರಲ್ಲ. 1 1 ಐತಿ, ಇದು ಇರ್ಬೋದು. ನೈದರ್ 1 1 ಅಂದ್ರೆ ಇದು ಬರಲ್ಲ. 1 1 ಆಗಲ್ಲ ಅಂತ ಬರ್ತಾರೆ. 1 1 ಆಗಲ್ಲ ಅಂತಂದ್ರೆ ಇದು ಆಪ್ಷನ್ ಹೋಯ್ತು. ಎರಡು ಆಪ್ಷನ್, ಈ ಎರಡು ಆಪ್ಷನ್ ಆನ್ ಟು ಚೆಕ್ ಮಾಡ್ಬೇಕು. ಈಗ ಆನ್ ಟು ಯಾವ ಥರ ಚೆಕ್ ಮಾಡ್ತೇವೆ ನೋಡಿ. ಇದು ಗೊತ್ತಾಯ್ತು ಅಂತ ಅನ್ಕೊಂಡು ಎಲ್ಲೇ ಸ್ಕ್ವೇರ್ ಬರಲಿ, ಇದೇ ಫಾರ್ಮೆಟ್, ಇದೇ ಟೆಕ್ನಿಕ್ ಯೂಸ್ ಮಾಡಬೇಕು. ಯಾವುದನ್ನ ಸ್ಕ್ವೇರ್ ಬಂತು ಅಂದ ತಕ್ಷಣ ಒಂದು x1 ಸ್ಕ್ವೇರ್ x2 ಸ್ಕ್ವೇರ್ ಹಾಕೋಬೇಕು. x1 ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ x2 ಸ್ಕ್ವೇರ್ ಏನಾಗುತ್ತೆ, x1 ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ x2. ಇದೆಲ್ಲ ಮಾಡೋದು ಗೊತ್ತಾಯ್ತಲ್ಲ ನಿಮ್ಗೆ, ಡೈರೆಕ್ಟ್ ಬರೆದ್ಬಿಡ್ಬೇಕು ನೀವು. x1 ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ x2 ಇಲ್ಲಿಗೆ ಬರೋ ಸ್ಟಾಪ್ ಮಾಡ್ಕೊಂಡು ಥಿಂಕ್ ಮಾಡೋಕೆ ಮೈನಸ್ ಆಯಿತೋ ಇಲ್ಲೋ ಅಂತ. ಎಲ್ಲ ಸಾಲ್ವ್ ಮಾಡೋಕ್ಕಿಂತ ಸ್ಕ್ವೇರ್ ಬಂತಂದ್ರೆ ಹಿಂಗೆ ಅಲ್ಲ ಬರೋದು ಲಾಸ್ಟಿಗೆ. x1 ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ x2 ಮೈನಸ್ ಐತಾ ಇಲ್ಲ. ಡೊಮೈನಲ್ಲಿ ಮೈನಸ್ ಇದ್ದರೆ ನಾಟ್ ಆನ್ ಟು, ಯಾಕಂದರೆ ಒಂದು ಪಾಸಿಟಿವ್ ನೆಗೆಟಿವ್ ಆಗಲ್ಲ. ಡೊಮೈನಲ್ಲಿ ಮೈನಸೇ ಇಲ್ಲ ಅಂದಮೇಲೆ ಈಕ್ವಲ್ ಆಗೇ ಆಗ್ತವೆ x1 ಈಕ್ವಲ್ಸ್ ಟು x2. ಸೊ ಅವಾಗ ಡೈರೆಕ್ಟಾಗಿ ಇಟ್ ಈಸ್ ಎ 1 1 ಅಂತ ಹೇಳ್ಬಿಡ್ಬೋದು. ಈಗ ನೆಕ್ಸ್ಟ್ ಆನ್ ಟು ನೋಡಿ. ಆನ್ ಟು ಹೆಂಗೆ ಚೆಕ್ ಮಾಡೋಕೆ, ಈಗ ಆನ್ ಟು ಅಂದರೆ ಏನು, ಫಸ್ಟ್ y ತೊಗೊತೀವಲ್ಲ, y ಈಕ್ವಲ್ಸ್ ಟು ಏನು ಮಾಡ್ತೀವಿ, ಎಫ್ ಆಫ್ ಎಕ್ಸ್ ಮಾಡ್ತೀವಿ ಡೆಫಿನೇಷನ್ ಪ್ರಕಾರ. ಡೆಫಿನೇಷನ್ ನೋಡಿ, y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. y ಈಕ್ವಲ್ಸ್ ಟು ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಏನಾಯ್ತು, 1 ಪ್ಲಸ್ n ಸ್ಕ್ವೇರ್ ಐತೆ. 1 ಪ್ಲಸ್ n ಸ್ಕ್ವೇರ್. n ಏನಾಗುತ್ತೆ ನೋಡಿರಿ, y ನಮ್ಮ ಹತ್ರ ಆಲ್ರೆಡಿ ಇದೆ, n ಕಂಡುಹಿಡಿಬೇಕು ನಾವು. n ಸ್ಕ್ವೇರ್ ಈಕ್ವಲ್ಸ್ ಟು ಏನಾಗುತ್ತೆ, y ಮೈನಸ್ 1. n ಈಕ್ವಲ್ಸ್ ಟು ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ y ಮೈನಸ್ 1. ಈಗ ಅಬ್ಸರ್ವ್ ಮಾಡಿರಿ, n ವ್ಯಾಲ್ಯೂ ಏನು ಬಂತಿಲ್ಲಿ, n ವ್ಯಾಲ್ಯೂ ಏನು ಬಂತು, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ y ಮೈನಸ್ 1 ಬಂತು. n ಎಲ್ಲಿರ್ಬೇಕು ಆ್ಯಕ್ಚುಲಿ, n ಡೊಮೈನ್ ಇದ್ದಾನೆ, ಹಿಂಗಿದೆ ತಾನೆ. ಎಫ್ ಈಸ್ ಎ ಫಂಕ್ಷನ್ ಫ್ರಮ್ n ಟು n ಅಂತ ಕೊಟ್ಟರು. ಎಫ್ ಈಸ್ ಎ ಫಂಕ್ಷನ್ ಫ್ರಮ್ n ಟು n. ಸೊ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ n ಟು n ಅಂತ ಕೊಟ್ಟರಂದರೆ ಡೊಮೈನ್ ಏನಿದೆ, ನ್ಯಾಚುರಲ್ ನಂಬರ್ ಇದೆ. ಸೊ ನ್ಯಾಚುರಲ್ ನಂಬರಲ್ಲಿ ಇದು ಇರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇದು n ಇರಬೇಕಲ್ಲ, n ಡೊಮೈನಲ್ಲಿ ಇರಬೇಕಲ್ಲ, ಇದು ಇರೋದೇ ಇಲ್ಲ. ಸೊ ವಿಚ್ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು n ಡೊಮೈನ್. n ಅಂದರೆ ಏನಿದೆ, ಡೊಮೈನ್. y ಕೋಡೊಮೈನಿಂದ ತೊಗೊಂಡ್ವಿ, ಸಾಲ್ವ್ ಮಾಡಿದ್ವಿ, ಸ್ಕ್ವೇರ್ ರೂಟ್ ಬಂತು. ಸ್ಕ್ವೇರ್ ರೂಟ್ ನ್ಯಾಚುರಲ್ ನಂಬರ್ ಇಲ್ಲಿ ಇರೋದೇ ಇಲ್ಲ. ಸೊ ಏನಿದೆ, ನಾಟ್ ಆನ್ ಟು ಬಂದ್ಬಿಡ್ತು. ನಾಟ್ ಆನ್ ಟು ಅಂದರೆ ಹಿಂಗೆ ಯಾವ್ದು ಆಪ್ಷನ್ ಈಗ ಗೊತ್ತಾಗ್ಬಿಡ್ತು. ನಾಟ್ ಆನ್ ಟು ಅಂದರೆ ಇಂಟು. ಸೊ 1 1 ಆಗಬೇಕು, ಆನ್ ಟು ಆಗ್ಬೋದು. ಇದು ಆಪ್ಷನ್ ಸಿ, 1 1 ಆಗಬೇಕು, ಆನ್ ಟು ಆಗಬಾರ್ದು. 1 1 ಬಟ್ ನಾಟ್ ಆನ್ ಟು. ಇಲ್ಲಿಗೆ ಆಯಿತು, ಅರ್ಥ ಆಯ್ತು ಅಂತ ಅನ್ಕೊತೀನಿ. ಆನ್ ಟು ಬಂದ ತಕ್ಷಣ ಏನು ಮಾಡಬೇಕು, y ತೊಗೋಬೇಕು, ಅದನ್ನು ಕೊಟ್ಟಿರೋ ಎಫ್ ಆಫ್ ಎಕ್ಸ್ಗೆ ಈಕ್ವಲ್ ಮಾಡಬೇಕು. y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಏನೈತೆ, n ಐತೆ. ಓಕೆ, ಕನ್ಫ್ಯೂಸ್ ಆಗಿಬಿಟ್ರೆ ಎಫ್ ಆಫ್ ಎಕ್ಸ್ ಅಂತ ಬರ್ದೀನಿ, n ಅದು ಆ್ಯಕ್ಚುಲಿ ನಮ್ಗೆ ಏನು ಕೊಟ್ರೆ, ಎಫ್ ಆಫ್ n. ಸೊ y ಅಂದರೆ ಅವ್ರು ಕೊಟ್ಟಿರೋದನ್ನು ನಾವು y ಈಕ್ವಲ್ ಮಾಡ್ಬೇಕು ಅಷ್ಟೇ, ಏನಾದ್ರು ಕೊಟ್ಟಿರಲ್ಲ. ಸೊ y ಈಕ್ವಲ್ಸ್ ಟು 1 ಪ್ಲಸ್ n ಸ್ಕ್ವೇರ್. y ಐತೆ ನಮ್ಮ ಹತ್ರ, ನಾವು n ಕಂಡುಹಿಡಿಬೇಕು. ಇಲ್ಲಿ ಏನೈತೆ, n ಸ್ಕ್ವೇರ್ ಐತಲ್ಲ, n ಕಂಡುಹಿಡಿಬೇಕು. ಈಗ n ಸ್ಕ್ವೇರ್ ಸಪ್ರೇಟ್ ಮಾಡ್ಕೊಳ್ರಿ, ಉಳಿದಿದ್ದು ಸಪ್ರೇಟ್ ಮಾಡ್ಕೊಳ್ಳಿ. n ಸ್ಕ್ವೇರ್ ಈಕ್ವಲ್ಸ್ ಟು ಏನಾಗುತ್ತೆ, y ಮೈನಸ್ 1 ಆಗುತ್ತೆ. ಸೊ n ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ y ಮೈನಸ್ 1. ಸ್ಕ್ವೇರ್ ರೂಟ್ ಬಂತಂದರೆ ಚೆಕ್ ಮಾಡೋದು. ಸ್ಕ್ವೇರ್ ರೂಟ್ ನ್ಯಾಚುರಲ್ ನಂಬರ್ನಾಗ ಇರುತ್ತಾ, ಇರಲ್ಲ. ಡೊಮೈನಾಗ ಇರಬೇಕಿತ್ತಲ್ಲ, ಇರಲ್ಲ. ಸೊ ಹಂಗಾಗಿ ನಾಟ್ ಆನ್ ಟು ಇದು. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನು ನೋಡಿ, ಕ್ಯೂಬ್ ಬಂತು. ಈಗ ಸೇಮ್ 1 1 ಹೆಂಗೆ ಚೆಕ್ ಮಾಡ್ತಾರೆ, 1 1 ಏನು ಈಗ ಏನಾರ ಬರಲಿ, ಏನಂತ ಹೇಳಿದ್ದು, 1 1 ಬಂದ ತಕ್ಷಣ x1 ಕ್ಯೂಬ್ ಮೈನಸ್ 1 ಈಕ್ವಲ್ಸ್ ಟು x2 ಕ್ಯೂಬ್
-1 ಬರ್ಕೊಂಬಿಡು, -1 ಕ್ಯಾನ್ಸಲ್, ಏನಾಯ್ತು x1 ಕ್ಯೂಬ್ ಈಕ್ವಲ್ಸ್ ಟು x2 ಕ್ಯೂಬ್. ಕ್ಯೂಬ್ ಬಂದರೆ ಪ್ರಾಬ್ಲಮ್ ಆಗಲ್ಲ, ಯಾಕೆ ಹೇಳ್ರಿ, ಕ್ಯೂಬ್ ನೆಗೆಟಿವ್ ಹಾಕಿದ್ರೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಹಾಕಿದ್ರೆ ಪಾಸಿಟಿವ್ ಬರುತ್ತೆ. ಸೊ ಕ್ಯೂಬ್ ರೂಟು ಕ್ಯಾನ್ಸಲ್ ಆಗಿ ಏನಾಯ್ತು x1 ಈಕ್ವಲ್ಸ್ ಟು x2 ಆಗ್ಬಿಡುತ್ತೆ. ಪ್ಲಸ್ ಆರ್ ಮೈನಸ್ ಅದು ಇದು ಎಲ್ಲ ಬರಲ್ಲ, ಸ್ಕ್ವಯರ್ ಬಂದಾಗ ಅಷ್ಟೇ. ಅದೇ ಏನಾರು ಹಿಂಗೆ ಬಂದಿತ್ತಂದರೆ x1 ಸ್ಕ್ವಯರ್ ಈಕ್ವಲ್ಸ್ ಟು x2 ಸ್ಕ್ವಯರ್ ಬಂದಿತ್ತಂದರೆ ಇದೆಲ್ಲ ಕ್ಯಾನ್ಸಲ್ ಆಗಿ ನಮಗೆ ಏನು ಉಳಿತೈತೆ, x1 ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ x2 ಉಳಿತೈತೆ. ಅಂದರೆ ಇವನ್ ಪವರ್ಸ್ ಬಂದರೆ, ಇವನ್ ಪವರ್ಸ್ ಅಂದರೆ ಈ ಥರ x1 ಪವರ್ 4 ಈಕ್ವಲ್ಸ್ ಟು x2 ಪವರ್ 4, x1 ಪವರ್ 6 ಈಕ್ವಲ್ಸ್ ಟು x2 ಪವರ್ 6, x1 ಪವರ್ 2 ಈಕ್ವಲ್ಸ್ ಟು x2 ಪವರ್ 2, ಈ ಥರ ಇವನ್ ಪವರ್ ಬರ್ತಾವಲ್ಲ. ಅವಾಗ ಇದೆಲ್ಲ ಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಆನ್ಸರ್ ಏನು ಬರುತ್ತೆ, x1 ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ x2, ಪ್ಲಸ್ ಆರ್ ಮೈನಸ್ ಬರುತ್ತೆ. ಯಾಕಂದರೆ ಇವನ್ ಪವರ್ ಇರೋದ್ರಿಂದ ಪ್ಲಸ್ ನಂಬರ್ ಇದ್ದರೂ ಅದೇ ಪಾಸಿಟಿವ್ ಆನ್ಸರೇ ಬರುತ್ತೆ, ಮೈನಸ್ ನಂಬರ್ ಇದ್ದರೂ ಪಾಸಿಟಿವ್ ಆನ್ಸರೇ ಬರುತ್ತೆ. ಸೊ ಹಂಗಾಗಿ ಇವನ್ ಪವರ್ ಬಂದಾಗ ಸ್ಲೋ ಮಾಡಬೇಕು, ಸ್ವಲ್ಪ ಪ್ಲಸ್ ಆರ್ ಮೈನಸ್ ಬರುತ್ತಾ ಇಲ್ಲ ಅದೆಲ್ಲ ಥಿಂಕ್ ಮಾಡಬೇಕು. ಕ್ಯೂಬ್ ಬಂದಾಗ, ಆಡ್ ಪವರ್ ಬಂದಾಗ x ಕ್ಯೂಬು, x ಪವರ್ 5, x ಪವರ್ 7 ಆ ಥರ ಕ್ವಶನ್ ಬಂದಾಗ ಈಸಿ ಎಲ್ಲ ಕ್ಯಾನ್ಸಲ್ ಆಗಿ ಲಾಸ್ಟ್ಗೆ ಏನು ಉಳಿತದೆ, x1 ಈಕ್ವಲ್ಸ್ ಟು x2 ಉಳಿತು ಅಂದರೆ ಏನು 1 ಆಯಿತು. 1 ಆಯ್ತು ಅಂದರೆ ಏನು ಬರೀತೀರಾ ನೋಡಿರಿ, 1 ಆಯಿತು, 1 ಆಯ್ತು, ಇದು 1 ಆಯ್ತು ಅಂದರೆ ಇದು 1 ಆಯ್ತು ಅಂದರೆ ಯಾವ ಟಿಕ್ ಹಾಕ್ಬೇಕು ನೋಡೋಕೆ. ಈಗ ನೋಡಿರಿ 1 ಫಂಕ್ಷನ್ ಇದೇ ಬಂದು ಸಿಕ್ತ ಆಪ್ಷನ್ A11 ಫಂಕ್ಷನ್. ಉಳಿದಿದ್ದು ನೋಡಿ ಅವಶ್ಯಕತೆ ಇಲ್ಲ, ಯಾಕಂದರೆ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, MSQ ಅಲ್ಲ. MSQ ಅಂದರೆ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್. ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ ಅಂದರೆ ಮೋರ್ ದೆನ್ 1 ಆಪ್ಷನ್ ಇರ್ತವೆ. ಸೊ ನಿಮಗೆ CETಯಲ್ಲಿ MCQ ಒಂದೇ ಆಪ್ಷನ್ ಕರೆಕ್ಟ್ ಇರ್ತದೆ. ಸೊ ಇದು ಸಾಲ್ವ್ ಮಾಡಿದರೆ 1 ಬಂತು, 1 ಫಂಕ್ಷನ್ ಐತಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ನಲ್ಲಿ ಇನ್ನೊಂದು ಆಪ್ಷನ್ ನೋಡಿರಿ, ಬೈಜೆಕ್ಷನ್ ಐತಿ. ಹೌದಾ, ಬೈಜೆಕ್ಷನ್ ಇದ್ದಾಗ ಇದನ್ನ ಹಾಕ್ಬಾರ್ದು. ಈಗ ಸೊ 1 ಅಂತ ಹೇಳಿದ್ವಲ್ಲ, 1 ಅಷ್ಟು ಫಾಸ್ಟಾಗಿ ಹಾಕಂಗಿಲ್ಲ. ಸೊ ಬೈಜೆಕ್ಷನ್ ಐತೆ ಆಪ್ಷನಲ್ಲಿ. ಸೊ ಈಗ ನೋಡಿ ಆನ್ ಟು ಮಾಡಬೇಕು, ಗೊತ್ತಾಯ್ತಾ. 1 ಬಂತು, ಬಟ್ 1 ಆಪ್ಷನ್ ಇದೆ ಅಂತ ಹಂಗೆ ಹಾಕಂಗಿಲ್ಲ, ಅದಕ್ಕೆ ಫಸ್ಟ್ ಆಪ್ಷನ್ ಇಟ್ಟರೆ ಹಾಕ್ಬಿಡ್ತಾರೆ ಅಂತ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ಕೋಕೆ 4 ಆಪ್ಷನ್ಸ್ ಏನಿದೆ, ಒಂದು ಬೈಜೆಕ್ಷನ್ನು ಇದೆ. ಹಂಗಂದರೆ ಆನ್ ಟೂನು ಚೆಕ್ ಮಾಡಬೇಕು. 1 ಆಯಿತು, ಆನ್ ಟು 2 ಆಯಿತು ಅಂದರೆ ಯಾವುದು ಮೇನ್ ನಮಗೆ ಆಪ್ಷನ್, ಇಲ್ಲಿ ಬೈಜೆಕ್ಷನ್ ಮೇನ್, ಅದು ಹಾಕ್ಬೇಕು. ಓಕೆ, ಸೊ ಮತ್ತು ಇಲ್ಲಿ 1 ಐತಿ, ಆನ್ ಟು ಐತಲ್ಲ ಅನ್ಬೋದು, ಬಟ್ ಬೈಜೆಕ್ಷನ್ನೇ ಸೆಲೆಕ್ಟ್ ಮಾಡ್ಬೇಕು ನಾವು ಆಪ್ಷನ್. ಯಾಕಂದ್ರೆ 2 ಆಯ್ತಲ್ಲ, 2 ಆಗೋದೇನು ಅಂತೀವಿ ನಾವು, ಬೈಜೆಕ್ಷನ್ ಅಂತೀವಿ. ಅದಕ್ಕೆ ಆನ್ ಟು ಚೆಕ್ ಮಾಡಿ. ಈಗ ಬೈಜೆಕ್ಷನ್ ಆಗಿಲ್ಲ ಅಂದರೆ ಈ ಪ್ರಾಬ್ಲಮ್ ಇಲ್ಲ, ಈಗ ಇದೇ ಕರೆಕ್ಟ್. ಸೊ ಈಗ ಬೈಜೆಕ್ಷನ್ ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಹೆಂಗೆ ಚೆಕ್ ಮಾಡ್ತೀರಾ, y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್, ಇದು ಮೇನ್ ನೆನಪಾಗ್ಬಿಡ್ಬೇಕು ನಿಮ್ಗೆ ಆನ್ ಟು ಅಂದ ತಕ್ಷಣ. y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಏನೈತೆ, x ಕ್ಯೂಬ್ ಮೈನಸ್ 1, ಹೌದಾ, x ಕ್ಯೂಬ್ ಮೈನಸ್ 1. ಸೊ x ಕ್ಯೂಬ್ ಏನಾಗುತ್ತೆ, x ಕ್ಯೂಬ್ ಈಕ್ವಲ್ಸ್ ಟು y ಪ್ಲಸ್ 1. x ಕ್ಯೂಬ್ ಹಂಗಿದೆ, -1 ಈ ಸೈಡ್ ಬರ್ತೀನಿ, +1 ಆಯ್ತು. x ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ y ಪ್ಲಸ್ 1 ಆಯ್ತು. ಕ್ಯೂಬ್ ರೂಟ್ ಆಫ್ y ಪ್ಲಸ್ ಕ್ಯೂಬ್ ರೂಟ್. ಈಗ ನೋಡಿರಿ x ಎಲ್ಲಿದೆ ಅಂತ ಚೆಕ್ ಮಾಡಬೇಕು. ಎಫ್ ಈಸ್ ಎ ಫಂಕ್ಷನ್ ಫ್ರಮ್ R to R ಅಲ್ಲ. y ಇಲ್ಲಿ ತೊಗೊಂಡ್ವಿ, y ತೊಗೊಂಡು ಸಾಲ್ವ್ ಮಾಡ್ತಾ ಇಲ್ಲಿ ಬಂದ್ವಿ, x ಇಲ್ಲಿಗೆ ಬಂತು. y ಕೋಡೊಮೈನಿಂದ ತೊಗೊಂಡು, ರಿಯಲ್ ನಂಬರ್ಸಿಂದ ತೊಗೊಂಡು ಸಾಲ್ವ್ ಮಾಡಿದ್ವಿ, ಎಕ್ಸ್ ವ್ಯಾಲ್ಯೂ ಬಂತು. ಎಕ್ಸ್ ವ್ಯಾಲ್ಯೂ ಎಲ್ಲಿರುತ್ತೆ, ಡೊಮೈನಲ್ಲಿ ಇರುತ್ತೆ. ಸೊ ಡೊಮೈನ್ ಏನಿದೆ, ರಿಯಲ್ ನಂಬರ್ ಇದೆ, ಹಂಗಂದರೆ ಎಕ್ಸ್ ವ್ಯಾಲ್ಯೂ ಕ್ಯೂಬ್ ರೂಟ್ ಇದೆ, ಅದೆಲ್ಲಿರುತ್ತೆ, ಹಂಗಂದ್ರೆ ರಿಯಲ್ ನಂಬರಲ್ಲಿ ಇರುತ್ತೆ, ಡೊಮೈನಲ್ಲಿ ಇರುತ್ತೆ ಇದು. ಸೊ ಡೊಮೈನಲ್ಲಿ ಇರುತ್ತೆ ಅಂದರೆ ಏನಾಯಿತು, ಆನ್ ಟು ಆಯಿತು. ಆನ್ ಟು ಆಯ್ತು. ನೋಡಿ 1 ಆಯಿತು, ಆನ್ ಟು ಆಯ್ತು ಅಂದರೆ ಬೈಜೆಕ್ಟಿವ್ ಫಂಕ್ಷನ್ ಇದು, ಬೈಜೆಕ್ಟಿವ್ ಫಂಕ್ಷನ್ ಆಯಿತು. ಬೈಜೆಕ್ಟಿವ್ ಫಂಕ್ಷನ್ ಆಗಿದ್ದಕ್ಕೆ ಸೊ ನಾವು ಈಗ ಯಾವ್ದು ಸೆಲೆಕ್ಟ್ ಮಾಡಬೇಕು, ಇದೇ ಸೆಲೆಕ್ಟ್ ಮಾಡಬೇಕು, ಬೈಜೆಕ್ಷನ್ ಸೆಲೆಕ್ಟ್ ಮಾಡಬೇಕು. ಇದು ಆಗೋದಿಲ್ಲ. ಓಕೆ, ಬೈಜೆಕ್ಷನ್ ಆಪ್ಷನ್ ಇತ್ತು ಅಂದರೆ ನಾವು ಒಂದು 3 ಆಪ್ಷನಲ್ಲಿ 1 ಆನ್ ಟು ಬೈಜೆಕ್ಷನ್ ಇತ್ತು ಅಂದರೆ ನಾವು ಬೈಜೆಕ್ಷನ್ನೇ ಸೆಲೆಕ್ಟ್ ಮಾಡಿ. 2 ಆದರೆ 1 ಆನ್ ಟು 2 ಆದರೆ ನಾವು 1 ಇರುತ್ತೆ ಆಪ್ಷನಲ್ಲಿ, ಆನ್ ಟು ಇರುತ್ತೆ, ಬೈಜೆಕ್ಷನ್ ಇರುತ್ತೆ. ಸೊ ನಾವು ಬೈಜೆಕ್ಷನ್ನೇ ಸೆಲೆಕ್ಟ್ ಮಾಡಬೇಕು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಡೈರೆಕ್ಟ್ ಈಗ 1 ಬಂತು, 1 ಕಾಣ್ತಂತ ಟಿಕ್ ಹಾಕ್ಬಾರ್ದು. ಟಿಕ್ ಯಾವಾಗ ಹಾಕ್ಬೇಕದು, ಬೈಜೆಕ್ಷನ್ ಇಲ್ಲ ಅಂದರೆ. ಸೊ ಅವಾಗ 1 ನಾಟ್ 1 ಮೆನಿ 1 ಈ ಥರ ಕೇಳಿರ್ತಾರಲ್ಲ, ಅವಾಗ ನೀವು ಬೇಕಂದ್ರೆ 1 ಹಾಕ್ಬೋದು. ಬೈಜೆಕ್ಷನ್ ಕೊಟ್ಟಾರಂದರೆ ಅವ್ರು ನೋಡಿರಿ 2 ಕೊಟ್ಟಾರೆ, ಇಲ್ಲಿ 1 ಕೊಟ್ಟರೆ, ಆನ್ ಟು ಕೊಟ್ಟರೆ, ಬೈಜೆಕ್ಷನ್ ಕೊಟ್ಟರೆ, ಹಂಗಿದ್ರೆ ಕೊಡ್ತಾರೆ ಅವ್ರು, ಹೌದಾ. ಸೊ ಅವಾಗ ಆನ್ ಟುನು ಚೆಕ್ ಮಾಡ್ಬೇಕು. ಸೊ 1 ಗೊತ್ತಾಯ್ತು ಅನ್ಕೊಂತೀನಿ. 1 ಅಂದ ತಕ್ಷಣ ಏನು ಮಾಡಬೇಕು, x1 ಕ್ಯೂಬ್ ಅಲ್ಲಿ ಏನಿರುತ್ತೆ ಕ್ವಶನಲ್ಲಿ, x1 x2 ಹಾಕೋಬೇಕು, ಕ್ಯಾನ್ಸಲ್ ಮಾಡಬೇಕು, ಸಾಲ್ವ್ ಮಾಡಬೇಕು. x1 ಈಕ್ವಲ್ಸ್ ಟು x2 ಬರುತ್ತಾ ಇಲ್ಲ, ಬಂತ 1 ಆನ್ ಟು ಅಂದಾಗ ಏನು ಮಾಡಬೇಕು, y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್, y ಅಂತ ತೊಗೊಂಡ್ಬೇಕು ಎಫ್ ಆಫ್ ಎಕ್ಸ್ನ. y ಈಕ್ವಲ್ಸ್ ಟು ಏನೈತೆ, x ಕ್ಯೂಬ್ ಮೈನಸ್ 1. ನಾವು x ಕಂಡುಹಿಡಬೇಕು, y ಇರುತ್ತೆ ಆಲ್ರೆಡಿ ನಮ್ಮ ಹತ್ರ, x ಕಂಡುಹಿಡಬೇಕು. x ಎಲ್ಲಿ ಡೊಮೈನಲ್ಲಿ ಆಯ್ತಾ ಇಲ್ಲ. ಸೊ x ಕ್ಯೂಬ್ ಈಕ್ವಲ್ಸ್ ಟು y ಪ್ಲಸ್ 1, x ಈಕ್ವಲ್ಸ್ ಕ್ಯೂಬ್ ರೂಟ್ ಆಫ್ y ಪ್ಲಸ್ 1. ಈ ಸಿಂಪಲ್ ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಮಾಡ್ಬೋದು, ಹೌದಾ. ಸೊ ಇದು ಕ್ಯೂಬ್ ರೂಟ್ ಡೊಮೈನಲ್ಲಿ ಬಂದೇ ಬರುತ್ತೆ. ಸೊ ಹಂಗಾಗಿ ಆನ್ ಟು ಆಯ್ತು ಅಂತ ಹೇಳ್ಬೋದು. ಈಗ ಇದನ್ನು ಇನ್ನೊಂದು ಥರ ಮಾಡ್ಬೋದು. ಇನ್ನೊಂದು ಥರ ಹೆಂಗೆ ಮಾಡೋದು ನೋಡ್ರಿ, ಇನ್ನೊಂದು ಮೆಥಡ್ ಹೇಳಿದ್ದೆ ನಾನು. ಈಗ 1ಗೆ ಆನ್ ಟು ಗೊತ್ತಾಯ್ತು ನಿಮ್ಗೆ, ಹೌದಾ. 1ಗೆ ನೋಡ್ರಿ ಇನ್ನೊಂದು ಮೆಥಡ್
ಸಾಲ್ವ್ ಮಾಡೋಣ. ಇನ್ನೊಂದು ಟೆಸ್ಟ್ ಹೇಳಿದ್ದೆ ಹೌದಾ, ಹಾರಿಜಾಂಟಲ್ ಲೈನ್ ಟೆಸ್ಟ್. ಥಿಂಕ್ ಮಾಡ್ರಿ, ಹಾರಿಜಾಂಟಲ್ ಲೈನ್ ಟೆಸ್ಟ್. ಹಾರಿಜಾಂಟಲ್ ಲೈನ್ ಟೆಸ್ಟ್ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಅಂತ ಐತೆ ಹೌದಾ, ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ ಐತೆ, ಕ್ಯೂಬ್ನಾಗ ಐತೆ ಕ್ವಶನ್, ಕ್ಯೂಬ್ ಫಾರ್ಮೆಟಲ್ಲಿ ಐತೆ. ಸೊ ಹಂಗಂದ್ರೆ ಗ್ರಾಫ್ ಹೆಂಗಿರುತ್ತೆ, ಹಿಂಗಿರುತ್ತೆ. ಅದೇ ಎಕ್ಸ್ ಕ್ಯೂಬ್ -1 ಅಂದ್ರೆ ಸೇಮ್ ಸ್ಟ್ರಕ್ಚರ್ ಅದೇ ಇರುತ್ತೆ. ಎಕ್ಸ್ ಕ್ಯೂಬ್ -1 ಅಂತಂದರೆ ಇಲ್ಲಿ ಸ್ವಲ್ಪ -1 ಇಲ್ಲಿರುತ್ತಲ್ಲ, ಇಲ್ಲಿ ಬಂದಿರ್ತದೆ ಅಷ್ಟೇ, ಟರ್ನ್ ಇಲ್ಲಾಗ್ತಿರುತ್ತೆ, ಈ ಥರ ಹಿಂಗೆ ಶಿಫ್ಟ್ ಆಗಿರುತ್ತೆ ಅಷ್ಟೇ. ಬಟ್ ಗ್ರಾಫ್ ಅದೇ ಶೇಪಲ್ಲಿ ಇರುತ್ತೆ. ಹಿಂಗೆ ಏನು ನಾವು ಎಕ್ಸ್ ಕ್ಯೂಬ್ ಫಾರ್ಮೆಟ್ ನೋಡಿದ್ವಲ್ಲ, ಎಕ್ಸ್ ಕ್ಯೂಬ್ ಫಾರ್ಮೆಟ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಗ್ರಾಫು. ಸೊ ಗ್ರಾಫ್ ಹಂಗೆ ಇದೆ, ಎಕ್ಸ್ ಕ್ಯೂಬ್ದು ಹಂಗೆ ಇರುತ್ತೆ ಗ್ರಾಫ್ ಅಂದಮೇಲೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ಒಂದು ಲೈನ್ ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ರಿ. ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ರಿ, ಎಷ್ಟು ಕರ್ವ್ ಮೇಲೆ, ಆ ಗ್ರಾಫ್ ಮೇಲೆ ಒಂದೇ ಪಾಯಿಂಟ್ ಇಂಟರ್ಸೆಕ್ಟ್ ಆಗುತ್ತೆ. ಒಂದೇ ಪಾಯಿಂಟ್ ಇಂಟರ್ಸೆಕ್ಟ್ ಆಯ್ತು ಅಂದರೆ ಏನು ಹೇಳಿದ್ದು, 1 1. ಒಂದೇ ಪಾಯಿಂಟ್ ಇಂಟರ್ಸೆಕ್ಟ್ ಆದ್ರೆ 1 1. ಇದು ಮಾಡೋದೆಲ್ಲ ಬೇಕಾಗಿಲ್ಲ ಗ್ರಾಫ್ ಬಗ್ಗೆ ಐಡಿಯಾ ಇತ್ತಂದ್ರೆ. ಸೊ ಗ್ರಾಫ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ ಹೆಂಗೆ ಅಂದರೆ, ನೀವು ಜಸ್ಟ್ ರೆಗ್ಯುಲರ್ ಸಾಲ್ವ್ ಮಾಡ್ತೀವಲ್ಲ ನಾವು ಹಂಗೆ, x1 ಹಾಕ್ಕೋಬೇಕು, ಇನ್ನೊಂದ್ರೆ x2 ಹಾಕ್ಕೋಬೇಕು, ಸಾಲ್ವ್ ಮಾಡಬೇಕು. ಈಕ್ವಲ್ ಬಂತಂದರೆ 1 1, ಬಂದಿಲ್ಲ ಅಂದರೆ ನಾಟ್ 1 1 ಅಷ್ಟೇ, ಸಿಂಪಲ್. ಸೊ ಗ್ರಾಫ್ ಬಗ್ಗೆ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಗ್ರಾಫ್ ಎಲ್ಲ ಹೆಂಗಿದಾವೆ ಏನು ನಮಗೆ ಐಡಿಯಾ ಐತೆ ಅಂದರೆ, ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಪ್ಲೈ ಮಾಡಿ ಫಾಸ್ಟಾಗಿ ಬಂದ್ಬಿಡ್ತು. ಹಾರಿಜಾಂಟಲ್ ಲೈನ್ ಹಿಂಗೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಒಂದೇ ಪಾಯಿಂಟ್ ಮೇಲೆ ಇಂಟರ್ಸೆಕ್ಟ್ ಆಯಿತು. ಸೊ ಹಂಗಾಗಿ ಇದು 1 1 ಆಗುತ್ತೆ ಅಂತ ಹೇಳ್ಬಿಡ್ಬೋದು. ಇದೇ ಹಾರಿಜಾಂಟಲ್ ಲೈನ್ ಟೆಸ್ಟ್, ಇದನ್ನು ಯೂಸ್ ಮಾಡ್ಬೋದು ನೀವು. ಬಟ್ ನೀವು ನೆನ್ಪಿಟ್ಕೊಳ್ರಿ, ಎಕ್ಸ್ ಕ್ಯೂಬ್ ಹೆಂಗಿರುತ್ತೆ ಗ್ರಾಫು, ಎಕ್ಸ್ ಸ್ಕ್ವೇರ್ ಹೆಂಗಿರುತ್ತೆ, ಮಾಡ್ಯುಲಸ್ ಹೆಂಗಿರುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಹೆಂಗಿರುತ್ತೆ, ಸಿಗ್ನಮ್ ಫಂಕ್ಷನ್ ಹೆಂಗಿರುತ್ತೆ, ಫಸ್ಟ್ ಪಿ ಯುದಲ್ಲಿ NCERT ಬುಕ್ಕಲ್ಲಿ ಇದಾವಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಅವು ನೋಡ್ಕೊಳ್ರಿ, ನೋಟ್ಸ್ ಮಾಡಿ ಇಟ್ಕೊಳ್ರಿ ಅವೆಲ್ಲ. ಓಕೆ, ಹೆಲ್ಪ್ ಆಗ್ತಾವೆ. ನೆಕ್ಸ್ಟ್ 7th ಪ್ರಾಬ್ಲಮ್ಮು. ಸೆವೆಂತ್ ಏನಿದೆ ನೋಡ್ರಿ, ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ಸಾ, ಈಸ್ ಎ ಫಂಕ್ಷನ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ಸ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ದೆನ್ ಎಫ್ ಈಸ್ ಏನಂತ ಕೇಳ್ಯಾರ. ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ ಕೊಟ್ಟರೆ ಸೇಮ್ ಏನು 1 1 ಅಂತ ಬರ್ಕೊಳ್ರಿ. 1 1 ಚೆಕ್ ಮಾಡಬೇಕು. ನೆಕ್ಸ್ಟ್ ಆಂಟು, ಇಲ್ಲಿ ಆಂಟು ಮಾಡೋಣ. ಓಕೆ, ಆಂಟು ಏನೇನು ಮಾಡಬೇಕು ಗೊತ್ತಾಗಬೇಕು ನಿಮ್ಗೆ, ಫಾಸ್ಟಾಗಿ ಮಾಡ್ಬೇಕು ಈಗ. 1 1 ಅಂದ ತಕ್ಷಣ ಏನು 2x ಐತೆ, ನಾವೇನು ಬರೀಬೇಕು, 2x1 ಈಕ್ವಲ್ಸ್ ಟು 2x2, 2 2 ಕ್ಯಾನ್ಸಲ್, x1 ಈಕ್ವಲ್ಸ್ ಟು x2, 1 1 ಆಯ್ತು. ಸೊ 1 1 ಆಯ್ತು. ಸೊ 1 1 ಆಯ್ತು ಅಂದ್ರೆ ಆಪ್ಷನ್ ಯಾವುದು, 1 1 ಮೆನಿ 1 ಬರಲ್ಲ. ಮೆನಿ 1 ಬರಲಿ, ಇದೊಂದು ಇಲ್ಲಿ 1 1 ಐತೆ, ಇಲ್ಲಿ 1 1 ಆಯ್ತು. ಆಂಟು ಚೆಕ್ ಮಾಡ್ಬೇಕು ಈಗ. ನೆಕ್ಸ್ಟ್ ಆಂಟು ನೋಡ್ರಿ, ಆಂಟು ಅಂದರೆ ಏನು ಮಾಡ್ಬೇಕು, y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅನ್ಕೊಂಡ್ಬಿಡ್ಬೇಕು ಹೌದಾ. y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಏನು 2x ಆಯ್ತು, ಎಕ್ಸ್ ಈಕ್ವಲ್ಸ್ ಟು ಏನಾಯ್ತು, ಎಕ್ಸ್ ಈಕ್ವಲ್ಸ್ ಟು y/2 ಆಯ್ತು. ಇಲ್ಲಿ ನೋಡ್ರಿ y/2, ಇದು ಹೆಂಗೆ ಬಂತು ನೋಡ್ರಿ, ಅಲ್ಲಿ ಕೊಟ್ಟಿರೋದೇನು, ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ಸ್. y ಇಲ್ಲಿ ತೊಗೊಂಡ್ವಿ, y ಇಲ್ಲಿ ತೊಗೊಂಡು ಇಲ್ಲಿ ಬಂದ್ವಿ, ಈಗ ಎಕ್ಸ್ ವ್ಯಾಲ್ಯೂ ಬಂತು. ಎಕ್ಸ್ ವ್ಯಾಲ್ಯೂ ಹೆಂಗೈತಿ, y/2 ಅಂತ. y/2 ಅಂದರೆ ಇದು ಯಾವ ಥರ ಐತೆ ನೋಡಿ, ಫ್ರ್ಯಾಕ್ಷನ್, ಇದು ಫ್ರ್ಯಾಕ್ಷನ್ ಡಿವಿಷನಲ್ಲಿ ಐತೆ ಫ್ರ್ಯಾಕ್ಷನ್. ಸೊ ಇಲ್ಲಿರೋದೇನು ನ್ಯಾಚುರಲ್ ನಂಬರಲ್ಲಿ ಇರಲ್ಲ ಫ್ರ್ಯಾಕ್ಷನ್ ಪಾರ್ಟ್, ಕೆಲವು ಇರ್ತಾವೆ ಕೆಲವು ಬರಲ್ಲ. ಫ್ರ್ಯಾಕ್ಷನ್ ಡಿವಿಷನ್ ಬರೋದೇ ಇಲ್ಲ ಹೌದಾ. ಡೈರೆಕ್ಟ್ ಬರೀ ವಿಚ್ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಎನ್. ಡಸ್ ನಾಟ್ ಬಿಲಾಂಗ್ಸ್ ಟು ಎನ್ ಅಂದರೆ ಏನಾಯ್ತು, ಆಂಟು ಫೇಲ್ ಆಯ್ತು ಹೌದಾ, ನಾಟ್ ಆಂಟು ಆಯ್ತು. ಅಂದರೆ ಈಗ ಆಪ್ಷನ್ ಹಾಕ್ಬಿಡ್ಬೋದು ಯಾವುದು, 1 1 ಆಗಿರಬೇಕು, ಆಂಟು ಆಗಿರಬಾರ್ದು. ಅಂದರೆ 1 1 ಇಂಟು ಐತೆ ನೋಡಿ. ಇಂಟು ಅಂದರೆ ಏನಿದು, ನಾಟ್ ಆಂಟು, ನೆನ್ಪಿಟ್ಕೊಳ್ರಿ, ನಾಟ್ ಆಂಟು. ಇಂಟು ಅಂದರೆ ಕನ್ಫ್ಯೂಸ್ ಆಗ್ಬಿಟ್ಟು, ಇಂಟು ಅಂದರೆ ನಾಟ್ ಆಂಟು. ಮೆನಿ 1 ಅಂದರೆ ನಾಟ್ 1 1, ಇಲ್ಲಿ ಮೆನಿ 1 ಐತೆ ಹೌದಾ. ಮೆನಿ 1 ಅಂದರೆ ಏನು ಮೀನಿಂಗ್ ಇದು, ನಾಟ್ 1 1, ಅರ್ಥ ಆಗ್ತದೇನಾ, ನಾಟ್ 1 1 ಅಪೋಸಿಟ್. ಸೊ 1 1 ಆಗಿದ್ದಕ್ಕೆ 1 1, ಇಲ್ಲಿ ಆಂಟು ಆಗ್ತಾ ಇಲ್ಲ, ನಾಟ್ ಆಂಟು ಆಯ್ತು. ನಾಟ್ ಆಂಟು ಆಗಿದ್ದಕ್ಕೆ ಇಂಟು 1 1 ಇಂಟು. ನೋಡಿ ಎಷ್ಟು ಫಾಸ್ಟಾಗಿ ಸಾಲ್ವ್ ಮಾಡಿದ್ದು. 1 1 ಅಂದ ತಕ್ಷಣ ಕೊಟ್ಟಿರೋ ಕ್ವಶನಲ್ಲಿ ಏನಿರುತ್ತೋ ಅದನ್ನು x1 x2 ಅಂದ್ಕೊಂಡು ಸಾಲ್ವ್ ಮಾಡಿ ಬರುತ್ತಾ, ಇಲ್ಲಿ ಈಕ್ವಲ್ ನೋಡ್ಬೇಕು. ಆಂಟು ಅಂದ ತಕ್ಷಣ y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಅಂದ್ಕೊಂಡು y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ನ 2x ಹಾಕಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನಾರ ಇಲ್ಲಿ ನೋಡಿ ಈ ಥರ ಫ್ರ್ಯಾಕ್ಷನಲ್ಲಿ ಬಂತು, ಬಟ್ ಡೊಮೈನಲ್ಲಿ ನ್ಯಾಚುರಲ್ ನಂಬರ್ ಐತಿ ಬರಲ್ಲ. ಅದೇ ರಿಯಲ್ ನಂಬರ್ಸ್ ಇದ್ದರೆ ಬರ್ತಿತ್ತು, ಯಾವುದಾ ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಸೊ ಅದೇ ಇಲ್ಲಿ ಏನಾರ n ಪ್ಲೇಸಲ್ಲಿ ಅವ್ರು n ಪ್ಲೇಸಲ್ಲಿ ಏನಾರ ರಿಯಲ್ ನಂಬರ್ ಕೊಟ್ಬಿಟ್ಟಿದ್ರೆ ಆರಾಮ ಇದು ಆಂಟು ಆಗ್ತಿತ್ತು. ಓಕೆ, ನೆಕ್ಸ್ಟ್ 8th ಕ್ವಶನ್ ಏನಿದೆ ನೋಡಿ, ಎ ವ್ಯಾಲ್ಯೂ ಕೊಟ್ಟರೆ ಎ ಅಂತ ಏನು -1 ಇಂದ 1 ವರೆಗಿದೆ ಅಂತೆ. ಎ ಟು ಎ ಅದೇ ಡೊಮೈನ್ ಅದೇ ಕೋಡೊಮೈನ್ ಎರಡು ಸೇಮ್, ಎ ಸೇಮ್ ಕೊಟ್ಬಿಟ್ರೆ ಡೊಮೈನ್ ಕೋಡೊಮೈನ್. ಅಂದರೆ -1 ಇಂದ 1 ಅಂದರೆ
-1 ಸ್ಟಾರ್ಟ್ ಆಗಬೇಕು, 1ಗೆ ಎಂಡ್ ಆಗಬೇಕು, ಮತ್ತು ಅದ್ರ ಮಧ್ಯದಾಗಿರೋ ನಂಬರ್ಸ್ ಎಲ್ಲ ಬರ್ತವೆ, ಅದ್ರ ಮಧ್ಯದಲ್ಲಿರೋ ಎಲ್ಲ ನಂಬರ್ಸ್ ಬರ್ತವೆ, ಆ ಥರ ಅವಷ್ಟೇ ಇರೋದು. ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್. ನೋಡಿ ಇದು ಕನ್ಫ್ಯೂಸ್, ಎಕ್ಸ್ ಐತೆ, ಮಾಡ್ಯುಲಸ್ ಆಫ್ ಎಕ್ಸ್ ಐತೆ, ಎಕ್ಸ್ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಕೊಟ್ಬಿಟ್ರು. ಈಗ ಮಾಡ್ಯುಲಸ್ ಆಫ್ ಎಕ್ಸ್ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ಇಲ್ಲಿ ನೋಡಿ ಮಾಡ್ಯುಲಸ್ ಆಫ್ ಎಕ್ಸ್ ಬಗ್ಗೆ ಹೇಳ್ತೀನಿ. ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಸ್ಪ್ಲಿಟ್ ಆಗುತ್ತೆ ಫಂಕ್ಷನ್. ಮಾಡ್ಯುಲಸ್ ಆಫ್ ಅಂತ ಎಕ್ಸ್ ಎಲ್ಲನೂ ಬರಲಿ, ಈ ಥರ ಸ್ಪ್ಲಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾರ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇದ್ರೆ, ಅಂದರೆ 0ನ ಹಾಕು, 0ಕ್ಕಿಂತ ಜಾಸ್ತಿ ಅಂದರೆ ಏನಿದೆ ಇದು ಮೀನಿಂಗ್ ಏನು? ಎಕ್ಸ್ ಗ್ರೇಟರ್ ದೆನ್ 0 ಅಂತ ಬರ್ತೀನಲ್ಲ, ಇದ್ರ ಮೀನಿಂಗ್ ಏನಿದೆ? ಪಾಸಿಟಿವ್ ಅಂತ. 0ನೂ ಇದೆ ಮತ್ತು ಇದ್ರಾಗ ಏನಿದೆ? ಪಾಸಿಟಿವ್ ನಂಬರ್ಸ್ ಇದಾವೆ. ಇಫ್ ಎಕ್ಸ್ ಗ್ರೇಟರ್ ದೆನ್ 0, ಇಫ್ ಎಕ್ಸ್ ಲೆಸ್ ದೆನ್ 0, 2 ಪಾರ್ಟ್ ಆಯ್ತಿದೆ ಹೌದಾ. ಇನ್ನೊಂದೇನಿದೆ? ಎಕ್ಸ್ ಲೆಸ್ ದೆನ್ 0 ಅಂದರೆ ಏನು ಹೇಳ್ತಿದ್ದು? ನೆಗೆಟಿವ್ ಇದು. ಓಕೆ, ನೆಗೆಟಿವ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮಾಡ್ಯುಲಸ್ ಆಫ್ ಎಕ್ಸ್ ಪಾಸಿಟಿವ್ ಇದ್ದಾಗ ಯಾವ ಥರ ಆನ್ಸರ್ ಬರುತ್ತೆ, ನೆಗೆಟಿವ್ ಇದ್ದಾಗ ಯಾವ ಥರ ಆನ್ಸರ್ ಬರುತ್ತೆ ಅಂತ. ಬಟ್ ಆನ್ಸರ್ ಬರೋದು ಪಾಸಿಟಿವೇ, ನಿಮಗೆಲ್ಲ ಗೊತ್ತು. ಯಾವ ಥರ ಆಗಿ ಪಾಸಿಟಿವ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್, ಅದು ಡೆಫಿನೇಷನ್. ಈಗ ನಾನು ಮಾಡ್ಯುಲಸ್ ಆಫ್ -2 ಬರ್ದನು, +2 ಬರ್ದನು ಕೊಟ್ರು. ಮಾಡ್ಯುಲಸ್ ಆಫ್ +2 ಆನ್ಸರ್ ಏನು ಬರುತ್ತೆ? +2 ಬರುತ್ತೆ. ನೀನೇನು ಇಲ್ಲಿ ಒಳಗಡೆ ಹಾಕಿದ್ದೇನು? ಪಾಸಿಟಿವ್ ನಂಬರ್. ಇಲ್ಲಿ ಹೊರಗಡೆ ಬಂದಿದ್ದೇನು? ಅದೇ ಪಾಸಿಟಿವ್ ನಂಬರ್. ಚೇಂಜೇ ಇಲ್ಲ, ಪಾಸಿಟಿವ್ ನಂಬರ್ ಹಂಗೆ ಇದೆ. ಸೊ ಈಗ ನಾವು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಪಾಸಿಟಿವ್ ನಂಬರ್ ಹಾಕಿದರೆ, ಸೊ ಎಕ್ಸ್ ವ್ಯಾಲ್ಯೂ ಕೂಡ ಪಾಸಿಟಿವ್ ಬರುತ್ತೆ. ಸೊ ಇಲ್ಲಿ ಏನು ಹಾಕ್ತೀವಿ? ಇಲ್ಲಿ ನೋಡಿ, ಇಲ್ಲಿ ಆಗ್ತಾ ಇರೋದೇ ನಾವು ಪಾಸಿಟಿವ್ ನಂಬರ್. ಥಿಂಕ್ ಮಾಡಿರಿ, ಇಲ್ಲಿ ಪಾಸಿಟಿವ್ ನಂಬರ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ರಿ. ಹೊರಗಡೆ ಏನು ಬರುತ್ತೆ? ಪಾಸಿಟಿವ್ ನಂಬರ್ ಅದೇ ಬರುತ್ತೆ. ಈಗ 0 ಹಾಕಿದರೆ ಏನು ಬರುತ್ತೆ? 0 ಹಾಕಿದರೆ 0 ಬರುತ್ತೆ ಹೌದಾ. 0 ಹಾಕಿದರೆ 0 ಬರುತ್ತೆ. ಸೊ ಇಲ್ಲಿ 0 ಹಾಕಿದರೆ 0ನೇ ಬರುತ್ತೆ. ಸೊ ಹಂಗಂದ್ರೆ ಪಾಸಿಟಿವ್ ನಂಬರು ಇಲ್ಲ 0 ಹಾಕಿದರೆ ಅವೇ ಬರ್ತವೆ, ಏನು ಚೇಂಜ್ ಆಗಲ್ಲ. ಮಾಡ್ಯುಲಸ್ ಆಫ್ +3 ನೋಡಿ, ಮಾಡ್ಯುಲಸ್ ಆಫ್ +3 ಹಾಕಿದರೆ ಏನು ಬರುತ್ತೆ? 3 ಬರುತ್ತೆ, ಏನು ಚೇಂಜ್ ಆಗಲ್ಲ. ಇದ್ರ ಇನ್ಸೈಡ್ ಆಗ್ತಾ ಇರೋದು ಯಾವ್ದು? ನಾವು ಪಾಸಿಟಿವ್. ಔಟ್ಸೈಡ್ ಬರ್ತಾ ಇರೋದು ಯಾವುದು? ಪಾಸಿಟಿವ್. ಸೊ ಪ್ರಾಬ್ಲಮ್ ಇಲ್ಲ. ಹಂಗಂದ್ರೆ ನಾವು ಪಾಸಿಟಿವ್ ಎಕ್ಸ್ ವ್ಯಾಲ್ಯೂ ಹಾಕಿದರೆ ಆನ್ಸರ್ ಏನು ಬರುತ್ತೆ? ಎಕ್ಸ್ ಬರುತ್ತೆ. ಇನ್ನು ಆಗ್ತಾ ಇರೋದು ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಅಲ್ಲಿ ಇಲ್ಲಿರೋದು, ಸೊ ಅದೇ ಬರುತ್ತೆ ಆನ್ಸರ್. ಇಲ್ಲಿ ನೆಗೆಟಿವ್ ಆಗ್ದಾಗ ನೋಡಿ, ಇದೆಲ್ಲ ಎಕ್ಸ್ ವ್ಯಾಲ್ಯೂವೇ. ನೀವು ಈಗ ಇದು ಎಕ್ಸ್ ಏನಾಗ್ಬಿಡುತ್ತೆ? ಈಗ ನೆಗೆಟಿವ್ ಆಯ್ತು, ಯಾಕಂದ್ರೆ ಲೆಸ್ ದೆನ್ 0 ಐತೆ. ನೆಗೆಟಿವ್ ಆಗ್ದಾಗ ಏನಾಗುತ್ತೆ ಅಂತ. ಸೊ ನೆಗೆಟಿವ್ ಆಗ್ದಾಗ ಈಗ -2 +2 ಹಾಕಿದ್ರಲ್ಲ, ಈಗ -2 ಹಾಕ್ತೀನಿ, ಏನಾಗುತ್ತೆ? -2 ಏನಾಯ್ತು ನೋಡ್ರಿ, +2 ಆಗುತ್ತೆ. ಮಾಡ್ಯುಲಸ್ ಏನು ಮಾಡುತ್ತೆ? ಪ್ಲಸ್ ಮಾಡುತ್ತೆ. ಹೆಂಗೆ ಮಾಡುತ್ತೆ ಪ್ಲಸ್ ಅನ್ನೋದು ಇಂಪಾರ್ಟೆಂಟ್. ಈಗ ಈ -2 ಐತಲ್ಲ, ಈ -2 ಹೆಂಗೆ +2 ಹೆಂಗೆ ಮಾಡ್ತಾ ಇದೆ ಅನ್ನೋದು ಈಗ ನೋಡಿ. -2 ಇದೆ. ಈಗ ಇದು ಪ್ಲಸ್ ಆಗ್ಬೇಕಂದ್ರೆ ಅದೇನು ಮಾಡ್ಕೊಳುತ್ತೆ? ನೆಗೆಟಿವ್ ನಂಬರ್ ಹಾಕಿದ್ದೀವಲ್ಲ, ಸೊ ಇದರಲ್ಲಿ ಇನ್ಸೈಡ್ ಏನು ಹಾಕಿದ್ವಿ? ನೆಗೆಟಿವ್ ನಂಬರ್ ಹಾಕ್ತಿದ್ದೀವಿ. ನೆಗೆಟಿವ್ ನಂಬರ್ ಬಂದ ತಕ್ಷಣ ಅದೇನು ಮಾಡುತ್ತೆ? ಪಾಸಿಟಿವ್ ಮಾಡೋಕ್ಕೆ ಸಲುವಾಗಿ ಇನ್ನೂ ಒಂದು ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡ್ಕೊಳುತ್ತೆ. ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ? ಪಾಸಿಟಿವ್ ಆಗಬೇಕು. ಅದ್ರ ಕೆಲಸ ಏನು? ಏನಾರು ಹಾಕು, ಪಾಸಿಟಿವ್ ಮಾಡು. ಪಾಸಿಟಿವ್ ಹಾಕಿದರೆ ನೋಡುತ್ತೆ ಪಾಸಿಟಿವ್ ಇದೆ, ಅದೇ ಔಟ್ಪುಟ್ ಅದೇ ದಬ್ಬತ್ತು ಹೊರಗೆ. ಬಟ್ ಇದು ಹೆಂಗೆ ಮಾಡುತ್ತೆ? ಮಾಡ್ಯುಲಸ್ ಫಂಕ್ಷನ್ ನೆಗೆಟಿವ್ ಆಗ್ದಾಗ ಏನು ಮಾಡುತ್ತೆ? -2 ಹಾಕ್ಬಿಟ್ವಿ, ಅದು ಆನ್ಸರ್ +2 ಕೊಡಬೇಕು. ಸೊ ಇದು ನೆಗೆಟಿವ್ನ ಪಾಸಿಟಿವ್ ಮಾಡೋದು ಹೆಂಗೆ ಅಂತ ಥಿಂಕ್ ಮಾಡಿ, ಅದು ಮತ್ತೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಂದರೆ ನಾವು ಆಗ್ತಾ ಇರೋ ವ್ಯಾಲ್ಯೂ ಏನು? ನೆಗೆಟಿವ್. ಅದೇನು ಮಾಡುತ್ತೆ? ನೆಗೆಟಿವಿಂದ ಮಲ್ಟಿಪ್ಲೈ ಮಾಡುತ್ತೆ. ಅವಾಗ ಆನ್ಸರ್ ಏನು ಬರುತ್ತೆ? ಪಾಸಿಟಿವ್ ಬರುತ್ತೆ. ಇದು ಅದರದ್ದು ಪ್ರೊಸೆಸ್, ಇದು ಅದ್ರ ಡೆಫಿನೇಷನ್, ರಿಯಲ್ ಡೆಫಿನೇಷನ್. ಅರ್ಥ ಆಯ್ತಾ? ಸೊ ಪಾಸಿಟಿವ್ ಹಾಕಿದ್ರು ಪಾಸಿಟಿವ್, ನೆಗೆಟಿವ್ ಹಾಕಿದ್ರು ಅದಕ್ಕೆ ನೆಗೆಟಿವ್ ಮಲ್ಟಿಪ್ಲೈ ಮಾಡಿ ಪಾಸಿಟಿವ್ ಬರುತ್ತೆ. ಸೊ ಈಗ ನಾವು ಇಲ್ಲಿ ಎಕ್ಸ್ ಹಾಕ್ತಿದ್ದೀವಲ್ಲ, ಆ ಎಕ್ಸ್ ಏನದು? ನೆಗೆಟಿವ್. ಇದೇನು ಎಕ್ಸ್? ಈ ಎಕ್ಸ್ ಏನಿದು? ಪಾಸಿಟಿವ್. ಯಾಕೆ ಹೇಳ್ರಿ ಪಾಸಿಟಿವ್ ಇದು ಎಕ್ಸ್? ಯಾಕಂದ್ರೆ ನಾನು ಹಾಕ್ತಾ ಇರೋದೇ ಪಾಸಿಟಿವ್ ನಂಬರ್ಸ್. ಇಲ್ಲಿ ನಾವು ಹಾಕಿರೋದೇ ಇಲ್ಲಿ ಪಾಸಿಟಿವ್ ನಂಬರ್ಸ್ ಹೌದಾ, ಪಾಸಿಟಿವ್ ನಂಬರ್ಸ್ ಹಾಕಿರೋದು. ಸೊ ಹಂಗಾಗಿ ಎಕ್ಸ್ ಪಾಸಿಟಿವ್. ಇಲ್ಲೇನಾಯ್ತು? ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದು ಈ ಎಕ್ಸ್ ಏನಿದು? ನೆಗೆಟಿವ್ ಇದು ಹೌದಾ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಯ್ತು? ಇಲ್ಲಿ ನೆಗೆಟಿವ್ ಐತೆ, ಅಂದರೆ ಇಲ್ಲೇನು ಬರುತ್ತೆ? ನೆಗೆಟಿವ್. ಬಟ್ ಇದು ಪಾಸಿಟಿವ್ ಆಗಬೇಕಲ್ಲ, ಅದಕ್ಕೆ ಏನು ಮಾಡ್ತೀನಿ? ಇಲ್ಲಿ ಎಕ್ಸ್ಟ್ರಾ ಮೈನಸ್ ಆಗ್ತದೆ. ಸೊ ಪಾಸಿಟಿವ್ ನಂಬರ್ಸ್ ಹಾಕಿದಾಗ ಎಕ್ಸ್ ಆಗಿ ಬರುತ್ತೆ, ನೆಗೆಟಿವ್ ನಂಬರ್ಸ್ ಹಾಕಿದಾಗ -x ಆಗುತ್ತೆ. ಇದು ಅದರ ಡೆಫಿನೇಷನ್. ಅರ್ಥ ಆಯ್ತಾ? ಸೊ ಈಗ -2 ಹಾಕಿದ್ರೆ ಏನು ಮಾಡುತ್ತೆ? ಅದು ಆ್ಯಕ್ಚುಲಿ -2 ಹಾಕ್ತಿರಲ್ಲ, ಇಲ್ಲಿ ಏನು ಮಾಡುತ್ತೆ ನೋಡ್ರಿ, -2 ಮಾಡ್ಕೊಂಡು, -2 ನಾವು ಹಾಕಿದ್ದು, ಅದು ಎಕ್ಸ್ಟ್ರಾ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಳುತ್ತೆ. ಸೊ ಆನ್ಸರ್ 2 ಆಗುತ್ತೆ. ಈಗ ಅದೇ ನಾವು -3 ಹಾಕಿದರೆ ಇದೇನು ಮಾಡುತ್ತೆ? -3 ನಾವು ಹಾಕಿದ್ದು, ಅದಕ್ಕೆ ಎಕ್ಸ್ಟ್ರಾ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಳುತ್ತೆ, 3 ಆಗುತ್ತೆ. ಇದು ಎಕ್ಸ್ ನಾವು ನೆಗೆಟಿವ್ ಹಾಕಿದ್ರೆ ಅದಕ್ಕೆ ಎಕ್ಸ್ಟ್ರಾ ಏನು ಮಾಡುತ್ತೆ? ಅದು ಮಾಡ್ಯುಲಸ್ ಮೈನಸ್ ಮಾಡ್ಕೊಳುತ್ತೆ. ಸೊ ಪಾಸಿಟಿವ್ ಎಕ್ಸ್ ಗ್ರೇಟರ್ ದೆನ್ 0 ಹಾಕಿದಾಗ ಎಕ್ಸ್ ವ್ಯಾಲ್ಯೂ ಬರುತ್ತೆ, ಎಕ್ಸ್ ಲೆಸ್ ದೆನ್ 0 ಹಾಕಿದಾಗ -x ಬರುತ್ತೆ. ಇಲ್ಲಿ ಏನಿರುತ್ತೆ ಇನ್ಸೈಡ್, ಅದು ಅರ್ಥ ಆಗ್ತೇನಾ? ಇದು ಡೆಫಿನೇಷನ್. ಇದೇನಿದೆ ಡೆಫಿನೇಷನ್? ಇದು ಡೆಫಿನೇಷನ್ ಮಾಡ್ಯುಲಸ್. ಈ ಡೆಫಿನೇಷನ್ ಈಗ ಅರ್ಥ ಆಯ್ತು ಅಂದರೆ ಈ ಪ್ರಾಬ್ಲಮ್ ನೆಕ್ಸ್ಟ್ ಸಾಲ್ವ್ ಮಾಡ್ಬೋದು ಹೌದಾ. ಈಗ ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಯೂಸ್ ಮಾಡಿ ಈಗ ನಮಗೆ ಕೊಟ್ಟಿರೋ ಫಂಕ್ಷನ್ನ ಡಿಫೈನ್ ಮಾಡ್ಕೊಂಡು ಕೊಟ್ಟರೆ, ನಮ್ಮ ಫಂಕ್ಷನ್ ಏನಿದೆ ನೋಡಿರಿ, f(x) =
ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಇತ್ತು ಹೌದಾ. ಇದನ್ನು ಯಾವ ಥರ ಬರಿಬೋದು ನೋಡಿರಿ, ಸ್ಪ್ಲಿಟ್ ಮಾಡ್ತೀನಿ. ಈಗ ಮಾಡ್ಯುಲಸ್ ಆಫ್ ಡೆಫಿನಿಷನ್ ನೋಡಿದ್ವಲ್ಲ, ಸೊ ಮಾಡ್ಯುಲಸ್ ಡೆಫಿನಿಷನ್ನ ಯೂಸ್ ಮಾಡ್ಕೋಬೇಕೀಗ. ಸೊ ಈಗ ನೋಡಿರಿ, ಈಗ ಎಕ್ಸ್ ಪಾಸಿಟಿವ್ ತೊಗೊಂಡ್ರೆ ಏನಾಗುತ್ತೆ ಅಂತ, ಎಕ್ಸ್ ಗ್ರೇಟರ್ ದ್ಯಾನ್ ಪಾಸಿಟಿವ್ ತೊಗೊತೀನಿ, ಎಕ್ಸ್ ಲೆಸ್ ದೆನ್ 0 ತೊಗೊಂಡು ನೆಗೆಟಿವ್ ತೊಗೊತೀನಿ. ಪಾಸಿಟಿವ್ ತೊಗೊಂಡ್ರೆ ಏನಾಗುತ್ತೆ, ನೆಗೆಟಿವ್ ತೊಗೊಂಡ್ರೆ ಏನಾಗುತ್ತೆ. ಪಾಸಿಟಿವ್ ತೊಗೊಂಡ್ರೆ ಎಕ್ಸ್ ಇಂಟು ಈ ಮಾಡ್ಯುಲಸ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಆ್ಯಸ್ ಇಟ್ ಈಸ್ ಪಾಸಿಟಿವ್ ಅಲ್ಲ, ಆ್ಯಸ್ ಇಟ್ ಈಸ್. ಸೊ ಇದೇನು ಬರುತ್ತಿಲ್ಲ, ಎಕ್ಸ್ ಸ್ಕ್ವೇರ್ ಬರುತ್ತೆ. ಅದೇ ಎಕ್ಸ್ ನೆಗೆಟಿವ್ ತೊಗೊಂಡ್ರೆ ಎಕ್ಸ್ ಇಂಟು ನೆಗೆಟಿವ್ ಎಕ್ಸ್ ಬರುತ್ತೆ. ಸೊ ಇದೇನಾಯ್ತು, ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಮೈನಸ್ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್, ನೆಗೆಟಿವ್ ತೊಗೊಂಡ್ರೆ ನೆಗೆಟಿವ್ ಎಕ್ಸ್ ಸ್ಕ್ವೇರ್. ಸೊ ಹಂಗಂದ್ರೆ ಇಲ್ಲಿ ಏನಾಗ್ತದೆ ನೋಡಿ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿಫ್ರೆಂಟ್ ಪಾಸಿಟಿವ್ ವ್ಯಾಲ್ಯೂಸ್ ತೊಗೊಂಡ್ರೆ ಡಿಫ್ರೆಂಟ್ ಆನ್ಸರ್ ಬರ್ತವೆ. ಸ್ಪ್ಲಿಟ್ ಆಯ್ತು, ಈಗ 2 ಪಾರ್ಟ್ಸ್ ಆಯ್ತು. ಪಾಸಿಟಿವ್ ನಂಬರ್ಸ್ ಯಾವುದೇ ತೊಗೊಂಡ್ರೆ 5, 6, 7, 8 ಏನೋ ಒಂದು ತೊಗೊಂಡ್ರೆ ಇದ್ರಲ್ಲಿ ಹಾಕಿದ್ರೆ ನಮಗೆ ಡಿಫ್ರೆಂಟ್ ಬರ್ತವೆ. ಬಟ್ ಇಲ್ಲಿ ನಮಗೆ ರೆಸ್ಟ್ರಿಕ್ಷನ್ ಐತೆ. ಓಕೆ, ಡೊಮೈನ್ ಏನೈತೆ ನೋಡ್ರಿ, ನಮಗೆ ಡೊಮೈನ್ ರೆಸ್ಟ್ರಿಕ್ಷನ್ ಐತೆ, ಅದನ್ನ ಅಬ್ಸರ್ವ್ ಮಾಡಿರಿ. -1 to 1 ಅಷ್ಟೇ ಹಾಕ್ಬೇಕು. ಸೊ ಇದರಲ್ಲಿ 0 to 1 ಯಾವುದನ್ನ ವ್ಯಾಲ್ಯೂಸ್ ಹಾಕ್ರಿ ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತವೆ. ಇದರಲ್ಲಿ 0 to -1 ಯಾವುದನ್ನ ವ್ಯಾಲ್ಯೂಸ್ ಹಾಕ್ರಿ ಇಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತವೆ. ಇದು ಈಗ ಇಲ್ಲೇನು ಡೆಫಿನಿಷನ್ ಸ್ಯಾಟಿಸ್ಫೈ ಆಗ್ತದೆ. ಏನು ಡೆಫಿನಿಷನ್, ಫಾರ್ ಡಿಫರೆಂಟ್ ಡೊಮೈನ್ ವ್ಯಾಲ್ಯೂಸ್, there will be different function values. ಸೊ ಅಂದ್ರೇನು, ಡೊಮೈನ್ ಎಕ್ಸ್ ವ್ಯಾಲ್ಯೂಸ್ನ ನಾನು ಡಿಫ್ರೆಂಟ್ ಹಾಕಿದರೆ ಅದಕ್ಕೆ ಬರೋಂಥ ಫಂಕ್ಷನ್ ವ್ಯಾಲ್ಯೂಸ್ ಎಫ್ ಆಫ್ ವ್ಯಾಲ್ಯೂಸ್ ಕೂಡ ಡಿಫ್ರೆಂಟ್ ಬರ್ತಾ ಇದೆ. ಹಂಗಂದ್ರೆ ಒನ್ ಫಂಕ್ಷನ್ ಡೆಫಿನೇಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ, ಯೂನಿಕ್ನೆಸ್ ಇದೆ ಅಂತ. ಸೊ ಹಂಗಂದ್ರೆ ಏನಾಯಿತು, 1 ಆಯಿತು. ಸೊ ಇಲ್ಲೇನಾಯ್ತು, ಇದು 1 ಆಯ್ತು. ಇದಕ್ಕೆ 1 ಸ್ಯಾಟಿಸ್ಫೈ ಆಗ್ತೈತೆ. ಈಗ ಅಬ್ಸರ್ವ್ ಮಾಡಿದರೆ, ಈಗ ಆನ್ ಟು ಚೆಕ್ ಮಾಡಬೇಕು. ಆನ್ ಟು ನೋಡ್ರಿ, ಆನ್ ಟು ನೋಡೋಕ್ಕೆ ಇದು ಯಾವ ಥರ ಇದೆ ಅಬ್ಸರ್ವ್ ಮಾಡಿರಿ. ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಓಕೆ, ಆನ್ ಟುಗೆ ಪಾಸಿಟಿವ್ ಎಕ್ಸ್ ವ್ಯಾಲ್ಯೂ ಅಂದರೆ ಇವು ಪಾಸಿಟಿವ್ ಎಕ್ಸ್ ವ್ಯಾಲ್ಯೂಸ್ ಅಂದರೆ ಇದರಲ್ಲಿ ಯಾವ್ದು ನೋಡ್ರಿ, ಪಾಸಿಟಿವ್ ಎಕ್ಸ್ ವ್ಯಾಲ್ಯೂಸ್ ಇಲ್ಲಿಂದ 0 ಇಂದ ಇದಿಷ್ಟು ಪಾಸಿಟಿವ್ ಎಕ್ಸ್ ವ್ಯಾಲ್ಯೂಸ್. ಸೊ ಇದೆಲ್ಲ ಏನಿದೆ ಪಾಸಿಟಿವ್ ವ್ಯಾಲ್ಯೂಸ್. ಇದು ಈ ಸೈಡ್ ಇರೋದೇನು, ಈ ಸೈಡ್ ಇರೋದು ನೆಗೆಟಿವ್ ವ್ಯಾಲ್ಯೂಸ್ ಆಗುತ್ತೆ. ಪಾಸಿಟಿವ್ಗೆ ಏನಿದೆ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಪಾಸಿಟಿವ್ ಸೈಡ್ ಅಷ್ಟೇ ಬರ್ತದೆ ಎಕ್ಸ್ ಸ್ಕ್ವೇರ್, ಅಂದರೆ ಈ ಡೈರೆಕ್ಷನಲ್ಲಿ ಹಿಂಗಿರುತ್ತೆ ಹೌದಾ. ಇಲ್ಲಿ ನೆಗೆಟಿವ್ ಸೈಡ್ ತೊಗೊಂಡ -x ಸ್ಕ್ವೇರ್ ಅಂದರೆ ಹಿಂಗೆ ಕೆಳಗೆ ಹಿಂಗೆ ಬರುತ್ತೆ. ಇದು ಯಾವ ಥರ ಬರ್ತಾಯಿದೆ ನೋಡಿ ಡಯಾಗ್ರಾಮ್, ಹಿಂಗೆ ಎಕ್ಸ್ ಕ್ಯೂಬ್ಸ್ ಆಗ್ತೀವಲ್ಲ ಆ ಥರ ಬರ್ತಾ ಇದೆ. ಸೊ ಹಂಗಂದ್ರೆ ಇಲ್ಲಿ ಮೀನಿಂಗ್ ಏನಾಯಿತು, ರೇಂಜ್ ಏನಾಗ್ತಿದೆ ನೋಡ್ರಿ, ರೇಂಜ್ ಇದರದ್ದು ಇಲ್ಲಿ ನಮಗೆ ರಿಸ್ಟ್ರಿಕ್ಷನ್ ಡೊಮೈನ್ ಏನಿದೆ, ಡೊಮೈನ್ -1 to 1 ಅಲ್ಲ. ಸೊ ಅದು ರಿಸ್ಟ್ರಿಕ್ಷನ್ ಮಾಡ್ತೀನಿ ನೋಡ್ರಿ, ಇಲ್ಲಿ 1 to -1 -1 to 1 ಮಾಡಿದರೆ ಡೊಮೈನ್ ರೆಸ್ಟ್ರಿಕ್ಷನ್ನು. ಸೊ ಇದು ಕೂಡ ಅಷ್ಟೇ ಅಲ್ಲಿಗೆ ರೆಸ್ಟ್ರಿಕ್ಟ್ ಆಗುತ್ತೆ. -1 ಮಾಡಿದ್ರೆ -1 ಇದು 1. ಸೊ ಇದರ ರೇಂಜ್ ಕೂಡ ಅದೇ ಬರುತ್ತೆ ನೋಡ್ರಿ. ರೇಂಜ್ ಏನಾಗ್ತದೆ, ರೇಂಜ್ ಕ್ಲೋಸ್ಡ್ ಇಂಟರ್ವಲ್ -1, ಕೋಡೊಮೈನ್ ಅದೇ ಇದೆ. ಕೋಡೊಮೈನ್ ಅದೇ ಕೊಟ್ಟಿದ್ದಾರೆ. ಕೋಡೊಮೈನ್ ಅಂದರೆ ನಾವು ಯಾವ ವ್ಯಾಲ್ಯೂಸ್ ಹಾಕ್ತಿದ್ದೀವೋ ಅದ್ರ ಒಳಗಡೆನೇ ವ್ಯಾಲ್ಯೂಸ್ ಬರ್ತದೆ. ಈಗ ಪಾಸಿಟಿವ್ ವ್ಯಾಲ್ಯೂಸ್ ಯಾವುದೇ ಹಾಕ್ರಿ, 1 ಹಾಕ್ರಿ, 1 ಸ್ಕ್ವೇರ್ 1 ಬರ್ತದೆ. ಅದೇ 0.1 ಹಾಕಿದ್ರೆ 0.1 ಹೋಲ್ ಸ್ಕ್ವೇರ್ ಮಾಡಿದರೆ ಮತ್ತೆ ಅದು 1 ಒಳಗೆ ಬರುತ್ತೆ. ಸೊ ಹಂಗಂದ್ರೆ ರೇಂಜ್ ಅವ್ರು ಏನು ಕೊಟ್ಟಿದ್ದಾರೋ ಕೋಡೊಮೈನ್ ಅದೇ ಇದೆ. ರೇಂಜು ಕೋಡೊಮೈನ್ 2 ಈಕ್ವಲ್ ಆಯಿತು. ಹಂಗಂದ್ರೆ ಏನಾಯ್ತು, ಇಲ್ಲಿ ಆನ್ ಟು ಆಯಿತು. ಸೊ ಆನ್ ಟು ಆಗೋದಕ್ಕೆ ಇದನ್ನೇನಂತ ಹೇಳ್ಬೋದು, ಏನಾಯ್ತು ಇದು ಇಂಜೆಕ್ಟಿವ್ ನಾಟ್ ಸಬ್ಜೆಕ್ಟಿವ್, ನೈದರ್ ಇಂಜೆಕ್ಟಿವ್, ಬೈಜೆಕ್ಷನ್ ಆಯ್ತು. ಬೈಜೆಕ್ಷನ್ ಎರಡೂ ಆಗ್ತಾಯಿದೆ. ಓಕೆ, ಸೊ ಈ ಥರ ಚೆಕ್ ಮಾಡಿ 1 ಅಂದಾಗ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. 1 ಅಂದರೆ ಏನು ಚೆಕ್ ಮಾಡಿದ್ವಿ, 1 ಅಂದರೆ ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಡಿಫ್ರೆಂಟ್ ಆನ್ಸರ್ ಬರುತ್ತಾ ಅಂತ ಚೆಕ್ ಮಾಡೋಕೆ. ಇಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಡಿಫ್ರೆಂಟ್ ಆನ್ಸರ್ ಬರುತ್ತೆ. ಇದರಲ್ಲಿರೋ ಒಂದು ವ್ಯಾಲ್ಯೂ ಹಾಕಿದ್ರೆ ಡಿಫ್ರೆಂಟ್ ಆಬ್ವಿಯಸ್ಲಿ ಬರುತ್ತೆ. ಬಟ್ ಪಾಸಿಟಿವ್ ವ್ಯಾಲ್ಯೂಸೇ ಡಿಫ್ರೆಂಟ್ ವ್ಯಾಲ್ಯೂಸ್ ಹಾಕಿದರೆ ಆನ್ಸರು ಡಿಫ್ರೆಂಟ್ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂಸೇ ಡಿಫ್ರೆಂಟ್ ಹಾಕಿದರೆ ಆನ್ಸರ್ ನೆಗೆಟಿವ್ ಬರುತ್ತೆ. ಸೊ ಹಂಗಂದ್ರೆ 1 ಸ್ಯಾಟಿಸ್ಫೈ ಆಯಿತು. ಆನ್ ಟು ಏನಂದರೆ ಈಗ ನೋಡಿ, ಇಲ್ಲಿ ಡೊಮೈನ್ ಇರೋದೇ ನಮಗೆ 1 to -1 to 1 ಅಷ್ಟೇ ರಿಸ್ಟ್ರಿಕ್ಷನ್ ಇರೋದು. ಸೊ ಅವಾಗ ಗ್ರಾಫ್ ಏನಾಗುತ್ತೆ, ಇದಿಷ್ಟೇ ಬರೋದು. 1 to -1 ಅಂದರೆ ಇಲ್ಲಿ ಕಟ್ ಮಾಡಿದ್ವಲ್ಲ, ಇದಿಷ್ಟೇ ಬರೋದು, ಇದು ಬರಲ್ಲ.
ಈ ಪಾರ್ಟ್ ಎಲ್ಲ ಬರಲ್ಲ ಇದು. ಓಕೆ, ಇದಿಷ್ಟು ಬರಲ್ಲ, ಇದು ಬರಲ್ಲ. ಇಲ್ಲಿಂದ ಇದಿಷ್ಟು ಗ್ರಾಫ್ ಇದು ಬರಲ್ಲ. ಇದಷ್ಟೇ, ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ, ಇಲ್ಲಿಂದ ಇಲ್ಲಿವರೆಗೆ ಈ ಪಾರ್ಟ್ ಅಷ್ಟೇ ಬರುತ್ತೆ ಗ್ರಾಫ್. ಸೊ ಇದಿಷ್ಟೇ ಬರೋದಕ್ಕೆ ಗ್ರಾಫ್ ಏನಾಗ್ತಾ ಇದೆ, ರೇಂಜ್ ಕೂಡ -1 to 1, ಕೋಡೊಮೈನ್ -1 to 1 ಐತಿ. ಸೊ ಹಂಗಾಗಿ ಎರಡು ಮ್ಯಾಚ್ ಆಯಿತು, ಆನ್ ಟು ಆಯಿತು, ಹಂಗಾಗಿ ಬೈಜೆಕ್ಷನ್ 1 ಆಯಿತು, ಆನ್ ಟು ಆಯಿತು, ಹಂಗಾಗಿ ಬೈಜೆಕ್ಷನ್ ಬಂತು. ನೆಕ್ಸ್ಟ್ ಇದು 9th ಕ್ವಶನ್ ಸೇಮ್ 1 ಇಂಜೆಕ್ಟಿವ್ ಬೈಜೆಕ್ಟಿವ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಂಜೆಕ್ಟಿವ್ ನೋಡಿ, ಇಂಜೆಕ್ಟಿವ್, ಸರ್ಜೆಕ್ಟಿವ್, ಬೈಜೆಕ್ಟಿವ್. ಇಂಜೆಕ್ಟಿವ್ ಅಂದರೆ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ಇಂಜೆಕ್ಟಿವ್ ಅಂದರೆ 1 ಓಕೆ, ಸರ್ಜೆಕ್ಟಿವ್ ಅಂದರೆ ಆನ್ ಟು, ಬೈಜೆಕ್ಟಿವ್ ಅಂದರೆ ಬೋತ್ ನನ್ ಆಫ್ ದೀಸ್, ಈ ಥರ ಕೊಟ್ಟಿದ್ದಾರೆ ಆಪ್ಷನ್ಸ್. ಸೊ ಈಗ ಫಸ್ಟ್ ನಮಗೆ ಗೊತ್ತು ಆಲ್ರೆಡಿ 1 ಅಂದರೆ ಹೆಂಗೆ ಚೆಕ್ ಮಾಡಬೇಕು. f of x x1 ಕ್ಯೂಬ್ ಐತಲ್ಲ ನೋಡಿ, x1 ಕ್ಯೂಬ್ ಪ್ಲಸ್ 4 ಈಕ್ವಲ್ಸ್ ಟು x2 ಕ್ಯೂಬ್ ಪ್ಲಸ್ 4 ಕ್ಯಾನ್ಸಲ್, x1 ಕ್ಯೂಬ್ ಈಕ್ವಲ್ಸ್ ಟು x2 ಕ್ಯೂಬ್ ಬಂದಾಗ ಏನು ಬರೀ ಪ್ಲಸ್ ಆರ್ ಮೈನಸ್ ಬರಲ್ಲ, ಹೌದಾ. x1 ಈಕ್ವಲ್ಸ್ ಟು x2 ಮುಗೀತು. ಇದೇನಾಯ್ತು 1 ಆಗ್ಬಿಡ್ತು. 1 ಆಯ್ತು ಅಂದರೆ ಏನು ಇಂಜೆಕ್ಟಿವ್. ಬಟ್ ಇಂಜೆಕ್ಟಿವ್ ಅಂತ ಹೇಳಿ ಕನ್ಫರ್ಮ್ ಮಾಡೋಕೆ ಬರಲ್ಲ, ಯಾಕಂದ್ರೆ ಬೈಜೆಕ್ಷನ್ ಚೆಕ್ ಮಾಡ್ಬೇಕು. ಸೊ ಬೈಜೆಕ್ಷನ್ ಚೆಕ್ ಮಾಡ್ಬೇಕಂದ್ರೆ ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಹೆಂಗೆ ಚೆಕ್ ಮಾಡ್ತೀರಾ, y ಈಕ್ವಲ್ಸ್ ಟು ಕೊಟ್ಟಿರೋದನ್ನ ಈಕ್ವಲ್ ಮಾಡ್ಬೇಕು, x ಕ್ಯೂಬ್ ಪ್ಲಸ್ 4. ಸೊ ನಾವು ಫೈಂಡ್ ಮಾಡಬೇಕಾಗಿರೋದು x ಅಲ್ಲ. ಸೊ x ಕ್ಯೂಬ್ ಈಕ್ವಲ್ಸ್ ಟು ಏನಾಗುತ್ತೆ y -4. ಸೊ x ಈಕ್ವಲ್ಸ್ ಟು ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ಬರಲ್ಲ, ಡೈರೆಕ್ಟ್ ಕ್ಯೂಬ್ ರೂಟ್ ಬಂದ್ಬಿಡ್ತದೆ. ಕ್ಯೂಬ್ ರೂಟ್ y -4. ಅಬ್ಸರ್ವ್ ಮಾಡಿ, ಕ್ಯೂಬ್ ರೂಟ್ ಇರೋದ್ರಿಂದ ಕ್ಯೂಬ್ ರೂಟ್ ರಿಯಲ್ ನಂಬರಲ್ಲಿ ಇದ್ದೇ ಇರುತ್ತೆ. ಈ y ಎಲ್ಲಿದೆ, ಕೋಡೊಮೈನ್ ಆರ್, ಕೋಡೊಮೈನಿಂದ y ತೊಗೊಂಡ್ವಿ. ಈಗ x ಬಂತಲ್ಲ, ಇದೆಲ್ಲಿರುತ್ತೆ, ಡೊಮೈನಲ್ಲಿರುತ್ತೆ. ಆರ್ ಡೊಮೈನಲ್ಲಿದೆ ಹೆಂಗಂದ್ರೆ ಏನಾಯ್ತು, ಆನ್ ಟು ಕೂಡ ಆಯಿತು. ಆನ್ ಟು ಆಯ್ತು ಅಂದರೆ ಇದೆ ಆಫ್ ಬೈಜೆಕ್ಟಿವ್ ಆಗುತ್ತೆ. ಬೈಜೆಕ್ಟಿವ್ ಬೋತ್ 1 ಆನ್ ಟು ಎರಡು ಆಯಿತು. ಓಕೆ, ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಏನಿದೆ ನೋಡಿರಿ, ಇಲ್ಲಿ ಎ ವ್ಯಾಲ್ಯೂ ಕೊಟ್ಟರೆ 1 2 3 4 5 6 11 2 -1 1 0 11 108 ಅಂತ ಕೊಟ್ಟರೆ. ಸೊ ಈ ಥರ ಸೆಟ್ ಕೊಟ್ಟಾಗ ಏನು ಚೆಕ್ ಮಾಡ್ಬೇಕಂತ ಹೇಳಿದ್ದು, ಚೆಕ್ ಮಾಡ್ರಿಗೆ ಏನಿದೆ ನೋಡಿರಿ, 1 2 5 6 11 ಇದೆ. ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡ್ಬೇಕು. 2 -1 11 1 2 -1 1 0 11 108 ಇಷ್ಟಿದೆ, ಹೌದಾ. ಎಫ್ ಆಫ್ ಎಕ್ಸ್ ಏನಿದೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು x² - x -2. ಎಫ್ ಆಫ್ 1 ಚೆಕ್ ಮಾಡ್ರಿ, ಎಫ್ ಆಫ್ 1 ಇಲ್ಲಿ ಹಾಕಿದರೆ 1² -1 -2 ಇದು ಕ್ಯಾನ್ಸಲ್ ಆಯಿತು. ಏನು ಬಂತು ಆನ್ಸರ್ -2. ಇಲ್ಲಿ -2 ಇಲ್ಲೇ ಇಲ್ಲ, ಮ್ಯಾಪ್ ಮಾಡೋಕ್ಕೆ -2 ಇಲ್ಲೇ ಇಲ್ಲ. ಸೊ ಹಂಗಂದ್ರೆ ಇದು ಫಂಕ್ಷನ್ನೇ ಆಗಲ್ಲ. -1ಗೆ ಯಾರೋ ಮಾರ್ಕ್ಸೇ ಸಿಗ್ತಾ ಇಲ್ಲ, ಯಾರೋ ಮಾರ್ಕ್ಸ್ ಹೋಗೋಕ್ಕೆ ಸಿಗ್ತಾ ಇಲ್ಲ. ಸೊ ಫಂಕ್ಷನ್ ಡೆಫಿನೇಷನ್ ಫೇಲ್ ಆಗುತ್ತೆ. ಫಂಕ್ಷನ್ ಡೆಫಿನೇಷನ್ ಎವ್ರಿ ಎಲಿಮೆಂಟ್ ಆಫ್ ಎ ಆಗಿರಬೇಕು. ಬಟ್ ಇಲ್ಲೇನಾಗ್ತದೆ, ಎಲ್ಲಿರೋಂಥ ಎಲ್ಲ ಎಲಿಮೆಂಟ್ ಯೂಸ್ ಆಗ್ತಾ ಇಲ್ಲ, 1 ಯೂಸ್ ಆಗಲಿಲ್ಲ ನಮಗೆ, ಹೌದಾ. ಸೊ ಹಂಗಾಗಿ ಫೇಲ್ ಆಗ್ಬಿಡ್ತು. ಇಟ್ ಈಸ್ ನಾಟ್ ಎ ಫಂಕ್ಷನ್, ಡೈರೆಕ್ಟ್ ಹೇಳ್ಬೋದು. ಫಂಕ್ಷನ್ ಡೆಫಿನೇಷನ್ ಫೇಲ್ ಆಯಿತು. ಇದು 11th. ಸೊ ಇದೇನಿದೆ ನೋಡಿ, ಮತ್ತೆ ಸೇಮ್ 1 ಚೆಕ್ ಮಾಡಬೇಕು. ಸೊ 1 ಹೆಂಗೆ ಚೆಕ್ ಮಾಡ್ತಾರೆ, 1 1ಗೆ ಕ್ವಶನ್ ಏನಿದೆ, 2n1 ಅಂತ ಬರ್ಕೊ. 2n1 + 3 = 2n2 + 3 3 gets ಕ್ಯಾನ್ಸಲ್ಲು. 2n1 = 2n2 2 gets ಕ್ಯಾನ್ಸಲ್ಲು. n1 = n2. n1 = n2 ಅಂದರೆ ಏನಾಯ್ತು, 1 ಆಯ್ತು, ಹೌದಾ. 1 ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಆನ್ ಟು ಚೆಕ್ ಮಾಡುವಾಗ ಆನ್ ಟು ಆಗುತ್ತಾ ಇಲ್ಲ ನೋಡ್ರಿ. ಆನ್ ಟು ಆನ್ ಟುಗೆ ಏನಂತ ಹೇಳಿದೆ, y = 2n + 3 2n ಕಂಡು 2n = y -3 +3 ಸೈಡ್ ಬರುತ್ತೆ, y -3 n = y -3 / 2. ಇದು ಫ್ರ್ಯಾಕ್ಷನಲ್ಲಿದೆ ನೋಡ್ರಿ, n ಬಂತಲ್ಲ, ಇದೇನಿದು ಫ್ರ್ಯಾಕ್ಷನಲ್ಲಿದ್ದರೆ n ನಮಗೆ ಡೊಮೈನಲ್ಲಿ ಇರಬೇಕು. ಬಟ್ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಡೊಮೈನ್ ಏನಾಯ್ತು, ನ್ಯಾಚುರಲ್ ನಂಬರ್ನಾಗ ಇರಲ್ಲ ಫ್ರ್ಯಾಕ್ಷನ್ ಪಾರ್ಟ್. ಸೊ ಹಂಗಂದ್ರೆ ಏನಾಯ್ತು, ಆನ್ ಟು ಫೇಲ್ ಆಯಿತು. 1 ಆಯಿತು, ಆನ್ ಟು ಫೇಲ್ ಆಯಿತು. ಅಂದರೆ ಇಂಜೆಕ್ಟಿವ್ ಇದು.
ಇಂಜೆಕ್ಟಿವ್ ಅಂದರೆ 1 ಆಯ್ತಂತ. ಓಕೆ, ಸೇಮ್ ಇದು 2x ಇದೆ, ಇದು ಟ್ರೈ ಮಾಡ್ರಿ ಇದು. ಓಕೆ, 12th ಕ್ವಶನ್. ಟ್ರೈ ಯುವರ್ ಸೆಲ್ಫ್ ಕಮೆಂಟ್ ಮಾಡಿದಕ್ಕೆ ಆನ್ಸರ್ ಯಾವ್ದು ಬರೋದಂತ ನೋಡಿರಿ. ಸೇಮ್ 2x ಇದೆ. ಕ್ವಶನ್ ನಂಬರ್ 2x ಇದೆ. n to a, n is the set of all natural numbers, a is the set of even natural numbers ಅಂದರೆ. ಸೊ ಆನ್ ಟು ನೋಡ್ಬೇಕಾದ್ರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ. ಡೊಮೈನ್ ಏನಿದೆ ಇಲ್ಲಿ ಡೊಮೈನ್ ಏನಿದೆ, ನ್ಯಾಚುರಲ್ ನಂಬರ್ಸ್ ಇದೆ. ಕೋಡೊಮೈನ್ ಏನಿದೆ ಎ ಇದೆ. ಎ ಅಲ್ಲಿ ಏನಿದಾವೆ ಈವನ್ ನಂಬರ್ಸ್ ಇದಾವೆ. ಸೊ ಇಲ್ಲಿ ಹುಷಾರಿರ್ರಿ, ಇದು ಚೆಕ್ ಮಾಡ್ರಿ, ಇದೇನು ಬರುತ್ತೆ ಆನ್ಸರ್ ಹೇಳ್ರಿ. ನೆಕ್ಸ್ಟ್ 13th. ಸೊ ಇದೇನು ಜೆಡ್ ಡೊಮೈನ್ ಜೆಡ್ ಇದೆ, ಕೋಡೊಮೈನ್ ಜೆಡ್ ಇದೆ. f(x) 2 ಪಾರ್ಟ್ ಸ್ಪ್ಲಿಟ್ ಆಗಿದಾವೆ. ಈಗ ಇಲ್ಲಿ ಇದು ನೋಡೇ ಹೇಳ್ಬಿಡ್ಬೋದು. ಇಲ್ಲಿ ನೋಡ್ರಿ, ಎಕ್ಸ್ ಆಡ್ ಹಾಕಿದರೆ ನಮ್ಗೆ ಆನ್ಸರ್ ಏನು ಬರ್ತಾ ಇದೆ? 0. ಈಗ ಆಡ್ ಅಲ್ಲ, f(1) ಆಡ್ ನಂಬರ್ ಏನು ಬರುತ್ತೆ ಆನ್ಸರ್? 0. f(3) ಹಾಕಿದರೆ ಏನು ಬರುತ್ತೆ ಆನ್ಸರ್? 0. f(5) ಹಾಕಿದರೆ ಆನ್ಸರ್ ಏನು ಬರುತ್ತೆ? 0. ಸೊ ಹಂಗಂದರೆ ನಾವು ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ಪುಟ್ ಮಾಡಿದರೆ ನಮಗೆ ಆನ್ಸರ್ ಸೇಮ್ ಬರ್ತಾ ಇದೆ. 1 ಹಾಕಿದ್ರು ಆನ್ಸರ್ 0, 3 ಹಾಕಿದ್ರು 0, 5 ಹಾಕಿದ್ರು 0, 7 ಹಾಕಿದ್ರು 0. ಸೊ ಹಂಗಂದ್ರೆ ಏನಾಯ್ತಿದು? ನಾಟ್ 1 1 ಅಂದ್ರೆ ಇದನ್ನೇನಂತ? ಮೆನಿ ಟು 1 ಹೋಗ್ತಾ ಇದಲ್ಲ ಯಾರೋ ಮಾರ್ಕ್ಸ್, ಅದಕ್ಕೆ ಮೆನಿ 1 ಅಂತ. ಹೌದಾ? ಸೊ ಈಗ ಆಪ್ಷನ್ ಯಾವುದು ಕ್ಯಾನ್ಸಲ್ ಮಾಡ್ಬೋದು ನೋಡ್ರಿ. ನಾಟ್ 1 1 ಇದಿರ್ಬೋದು. 1 1 ಅಂದ್ರೆ ಇದು ಸೆಕೆಂಡ್ ಆಪ್ಷನ್ ಆಗಲ್ಲ, ಥರ್ಡ್ ಆಪ್ಷನು ಆಗಲ್ಲ. 1 1 ಅಂದ್ರೆ ಇದು ಆಗಲ್ಲ. ಸೊ ಫಸ್ಟ್ ಇರ್ಬೋದು, ಫೋರ್ತ್ ಇರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಯಾವ ಥರ ಚೆಕ್ ಮಾಡ್ತೀರಿ ನೋಡ್ರಿ. ಇಲ್ಲಿ ಎಕ್ಸ್ ಇವನ್, ಈಗ ಆಡ್ ನಂಬರ್ ಹಾಕಿದ್ರೆಲ್ಲ ನಮಗೆ ಜೆಡ್ ಟು ಜೆಡ್ ಅಲ್ಲ, ಈ ಜೆಡ್ಡಲ್ಲಿ ಏನಿರುತ್ತೆ? 0 1 2 3 4 5 -1 -2 -3 -4 ಈ ಥರ ಇರ್ತವೆ. ಇಂಟೀಜರ್ಸ್ ಅಲ್ಲ, ಈ ಥರ ಇರ್ತವೆ. ಸೊ ಈಗ 1 ಇದ್ರಾಗ ಏನು ಸೇಮ್ ಇದು ಇಂಟೀಜರ್ಸ್. -1 -2 -3 -4 2 3 4 5 ಈ ಥರ ಇದ್ದಾವೆ. 1 ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 0. 2 3 ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 0. 5 ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 0. ಹೌದಾ? 7 ಯಾವುದಕ್ಕೆ ಮ್ಯಾಚ್ ಆಗುತ್ತೆ? 0. ಈ ಥರ ಆಡ್ ನಂಬರ್ಸ್ ಇರೋಕ್ಕೆಲ್ಲ ಏನಾಗ್ತವೆ? ಆಡ್ -3 ತೊಗೊಂಡ್ರೆ ಇದು 0, 1 ತೊಗೊಂಡ್ರೆ ಇದು 0. ಈ ಥರ ಆಡ್ ನಂಬರ್ಸ್ ಎಲ್ಲ 0 ಆಗ್ಬಿಟ್ಟು ಈವನ್ ನಂಬರ್ಸ್ ಏನಾಗ್ತಿದೆ ನೋಡ್ರಿ. ಈವನ್ ನಂಬರ್ಸ್ ತೊಗೊಳ್ರಿ. 0 ತೊಗೊಂಡ್ರಿ, 0/2 0 ತೊಗೊಂಡ್ರೆ 0 ಎಕ್ಸ್ ವ್ಯಾಲ್ಯೂ ಏನಾರ ಈವನ್ ಆಗಿದ್ದರೆ ಏನಾಗುತ್ತೆ? ಫಂಕ್ಷನ್ x/2 ಅರ್ಧ ಮಾಡಬೇಕು. 2 ಹಾಗೆ ಆಗ್ತವೆ. ಹೌದಾ? 0 ತೊಗೊಂಡ್ರೆ ಏನಾಗುತ್ತೆ? 0/2 0 ಇದಕ್ಕೆ ಬಂತು. ನೆಕ್ಸ್ಟ್ 2 ತೊಗೊಂಡ್ರೆ -2/2 ಅಂದರೆ -1 ಬರುತ್ತೆ. 2/2 ಅಂದರೆ 1 ಬರುತ್ತೆ. ಈಗ ನೋಡ್ರಿ 3 ಬರಲ್ಲ. 4 ತೊಗೊಂಡ್ರೆ 2 ಬರುತ್ತೆ. -4 ತೊಗೊಂಡ್ರೆ -2 ಬರುತ್ತೆ. 3 ತೊಗೊಂಡ್ರೆ ಆ ಥರ 3 ತೊಗೊಂಡ್ರೆ 0 ಬರುತ್ತೆ. ಅದೇ 4 ತೊಗೊಂಡ್ವಿ 5 ಬರಲ್ಲ. 6 ತೊಗೊಂಡ್ರೆ 6/2 3 ಮ್ಯಾಚ್ ಅಂದರೆ ಎಲ್ಲ ಇಂಟೀಜರ್ಸ್ ಬರ್ತಾ ಇದ್ದಾವೆ. ಸೊ ಹಂಗಂದ್ರೆ ಇಲ್ಲೇನಾಗ್ತದೆ? ರೇಂಜ್ ಇಂಟೀಜರ್ಸ್ ಆಗ್ತದೆ. ಎಲ್ಲ ಯಾರೋ ಮಾರ್ಕ್ ಮೀಟ್ ಆಗ್ತದೆ ನೋಡ್ರಿ. ಇಂಟೀಜರ್ಸ್ ಕೋಡೊಮೈನ್ ಏನಿದೆ ಅದೇ ಇದೆ. ರೇಂಜು ಕೋಡೊಮೈನ್ ಸೇಮ್ ಆಯ್ತು. ಹಂಗಂದ್ರೆ ಇದೇನಾಯ್ತು? ಆನ್ ಟು ಆಯಿತು. ಆನ್ ಟು ಅಂದರೆ 1 1 1 1 ಆಗ್ತಾ ಇಲ್ಲ, ಆನ್ ಟು ಆಗ್ತಾ ಇದೆ. ಅಂದರೆ ಫಸ್ಟ್ ಆಪ್ಷನ್ ಆನ್ ಟು ಬಟ್ ನಾಟ್ 1 1. ಅರ್ಥ ಆಯ್ತು ಅನ್ಕೊಂತೀನಿ. ಇದು ನೋಡಿ ಡೈರೆಕ್ಟ್ NCERT ಕ್ವಶನ್ನೇ. ಸ್ಮಾಲೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಹೇಳ್ಯಾರ. ಸ್ಮಾಲೆಸ್ಟ್ ಇಂಟೀಜರ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತಂದರೆ 1 1 ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಫಸ್ಟ್ ಆಪ್ಷನ್ 1 1, ಸೆಕೆಂಡ್ ಆಪ್ಷನ್ ಮೆನಿ 1 ಕೊಟ್ಟು, ಥರ್ಡ್ ಆಪ್ಷನ್ ಬೋತ್ ಅಂತ ಕೊಟ್ಟರು. ಬೋತ್ ಹೆಂಗಾಗುತ್ತೆ? A ಆ್ಯಂಡ್ B ಆಗಲ್ಲ. ಆದರೆ 1 1 ಆಗ್ಬೇಕು, ಇಲ್ಲ ಮೆನಿ 1 ಆಗ್ಬೇಕು. ಸೊ ಈಗ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಲ್ವೇಸ್ ಮೆನಿ 1 ಅಂತ ಗೊತ್ತು. ಸೊ ಹಾರಿಜಾಂಟಲ್ ಟೆಸ್ಟ್ ಅಪ್ಲೈ ಮಾಡಿದ್ರೆ, ಹಾರಿಜಾಂಟಲ್ ಲೈನ್ ಟೆಸ್ಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನಲ್ಲಿ 1 1 ಆಗಲ್ಲ ಅಂತ ಹೇಳಿದ್ದು ನಾನು. ಹೌದಾ? ಸೊ ಇಲ್ಲಿ 1 1 ಫೇಲ್ ಆಯಿತು. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನು ಮತ್ತು ಸಿಗ್ನಮ್ ಫಂಕ್ಷನ್ನು ಮತ್ತು ಮಾಡ್ಯುಲಸ್ ಫಂಕ್ಷನ್ನು ಇವ್ಯಾವ 1 1 ಆಗಲ್ಲ. ಯಾಕಂದರೆ ಹಾರಿಜಾಂಟಲ್ ಲೈನ್ ಟೆಸ್ಟ್ ಮಾಡಿದರೆ ಮೋರ್ ದೆನ್ 1 ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗುತ್ತೆ ಅದಕ್ಕೆ. ಸೊ ಇದಾಯಿತು. ನೆಕ್ಸ್ಟ್ ಇದು NCERT ಕ್ವಶನ್.
ಇದು ಎನ್ ಸಿ ಆರ್ ಟಿನೇ, ಇದು ಎನ್ ಸಿ ಆರ್ ಟಿ. ಯಾಕಂದರೆ ಇದೇ ಫಂಕ್ಷನ್ ನೋಡಿ, ಸಿಗ್ನಮ್ ಫಂಕ್ಷನ್ ಆಗಲ್ಲ ಅಂತ ಹೇಳಿದೆ, 1 1 ಆಗಲ್ಲ, ಆಂಟು ಆಗಲ್ಲ. ಸೊ ಇದೇನು ಮೆನಿ ಒನ್ ಡೈರೆಕ್ಟ್ ಕ್ವಶನ್ ಇದು. 3 - 4 ಇದು ಎನ್ ಸಿ ಆರ್ ಟಿ ಕ್ವಶನ್, ಎನ್ ಸಿ ಆರ್ ಟಿಲಿ ಡೈರೆಕ್ಟ್ ಇದೆ ಹೌದಾ, ಅದನ್ನೇ ಕೇಳ್ಯಾರ ಇವರು. ಎನ್ ಸಿ ಆರ್ ಟಿ 3 - 4x ಇದೆ. ಬಟ್ ನೀವು ಚೆಕ್ ಮಾಡೋ ಗೊತ್ತಿಲ್ಲ ಇದು ಅಂತಂದರೆ ಹೆಂಗೆ ಚೆಕ್ ಮಾಡ್ತೀರಾ? 1 1ಗೆ ಈಸಿ ಮಾಡ್ಬೋದಿತ್ತು ಹೌದಾ. 1 1 ಗ್ರಾಫ್ ಗೊತ್ತಿರಲ್ಲ, ನೀವು ಇದು ಮಾಡಿರಿ ಏನಾಗುತ್ತೆ. 3 - 4x1 = 3 - 4x2, 3 3 get cancel, -4x1 = -4x2, -4x2 - get cancel, 4 4 get cancel. ಸೊ x1 = x2 ಅಂದರೆ ಏನಾಯ್ತು? 1 1 ಆಯ್ತು, 1 1 ಆಯ್ತು ಇದು. ಆಂಟು ಚೆಕ್ ಮಾಡೋಕಂದ್ರೆ ಸೇಮ್, y = 3 - 4x, 4x = 3 - y, x = 3 - y/4. ಇದು ಫ್ರ್ಯಾಕ್ಷನಲ್ಲಿ ಬಂತಿದೆ ಹೌದಾ. ಸೊ ಇದು ರಿಯಲ್ ನಂಬರ್ಸಲ್ಲಿ ಡೊಮೈನಲ್ಲಿ ಇರುತ್ತೆ, ಹಂಗಂದರೆ 1 1 ಆಗುತ್ತೆ, ಆಂಟು ಆಗುತ್ತೆ. ಇಲ್ಲಿ ಆಂಟು ಅಂತ ಕೊಟ್ಟರೆ ಇದು ಒಂದೇ ಆಪ್ಷನ್. ನಾಟ್ 1 1 ಅಂದ್ರೆ ಆಗಲ್ಲ, ನಾಟ್ ಆಂಟು ಅಂದ್ರೆ ಆಗಲ್ಲ, ನಾಟ್ 1 1 ಅಂತ ಇದೆ, ಇದು ಆಗಲ್ಲ. ನನ್ ಆಫ್ ದೀಸ್ ಆಲ್ಸೋ, ಹಂಗಂದ್ರೆ ಅದು ಆಪ್ಷನ್ ಆಂಟು ಒಂದೇ ಸೆಲೆಕ್ಟ್ ಆಗೋದು. ಇದು ಎನ್ ಸಿ ಆರ್ ಟಿ ಕ್ವಶನ್ ಡೈರೆಕ್ಟ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಫ್ ಆಫ್ ಎಕ್ಸ್ ಡಿಫ್ರೆಂಟ್ ಆಗಿ ಕೊಟ್ಟಾರೆ ನೋಡ್ರಿ. ಇದೇನೈತೆ ಎಫ್ ಆಫ್ ಎಕ್ಸ್ = x -1 ಹೋಲ್ ಪವರ್ x ಅಂತ ಐತೆ. ಈ -1 ಹೋಲ್ ಪವರ್ ಈಗ ನೋಡ್ರಿ, -1 ಹೋಲ್ ಪವರ್ 2 ಅಂದರೆ +1 ಆಗುತ್ತೆ, -1 ಹೋಲ್ ಪವರ್ 3 ಅಂದರೆ -1 ಆಗುತ್ತೆ. ಹಂಗಂದ್ರೆ ಮೀನಿಂಗ್ ಏನು? ಇದು ಸಮ್ಟೈಮ್ಸ್ +1 ಬರುತ್ತೆ, ಸಮ್ಟೈಮ್ಸ್ -1 ಬರುತ್ತೆ. ಏನಾಯ್ತಲ್ಲ, ಇದು ಎಕ್ಸ್ಟ್ರಾ ಪಾರ್ಟ್, ಇದು ಜಾಯಿಂಟ್ ಆಗುತ್ತಲ್ಲ, ಇದಿಷ್ಟು ಏನಾಗ್ತದೆ, +1 ಬರುತ್ತೆ, -1 ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಎಫ್ ಆಫ್ ಎಕ್ಸ್ = x ಮೈನಸ್ ಇದೇನಾರ 1 ಬರುತ್ತೆ ಯಾವಾಗ? x ಇವನ್ ಇದ್ದರೆ, ಇಲ್ಲ ಸಮ್ಟೈಮ್ಸ್ ಏನಾಗುತ್ತೆ x +1 ಮೈನಸ್ ಆಗುತ್ತೆ. ಇದೇನಾಗುತ್ತೆ? x ಆಡ್ ಆದಾಗ. ಸೊ ಇವೆರಡೇ ಪಾಸಿಬಿಲಿಟಿ. ಸೊ ಎಕ್ಸ್ ಇವನ್ ನಂಬರ್ ಹಾಕ್ರಿ ಏನಾಗುತ್ತೆ ನೋಡ್ರಿ, ಇದು ಪ್ಲಸ್ ಆಗಿಬಿಡುತ್ತೆ, +1 ಆಗಿಬಿಡುತ್ತೆ. ಅವಾಗ x -1 ಉಳಿಯೋದು. ಎಕ್ಸ್ ಆಡ್ ನಂಬರ್ ಹಾಕಿ ನೋಡ್ರಿ, ಇದು -1 ಆಗುತ್ತೆ, -× -+1 ಆಗುತ್ತೆ, x +1 ಆಗುತ್ತೆ. ಇಲ್ಲೇ ಅಬ್ಸರ್ವ್ ಮಾಡ್ರಿ, ಈಗ ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಎಕ್ಸ್ ಇವನ್ ಇದ್ದರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತಾ ಇದ್ದಾವೆ, x -1. ಎಕ್ಸ್ ಆಡ್ ಇದ್ದರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತಾ ಇದ್ದಾವೆ, ಎಲ್ಲಿ ಮರ್ಜ್ ಆಗ್ತಿಲ್ಲ. ಅಂದ್ರೆ ಮೀನಿಂಗ್ ಏನು? ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ಪುಟ್ ಮಾಡಿದಾಗ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದ್ದಾವೆ ಅಂದರೆ 1 1 ಆಯಿತು, 1 1 ಸ್ಯಾಟಿಸ್ಫೈ ಆಯ್ತು. ಇದು 1 1 ಡೆಫಿನೇಷನ್ ಸ್ಯಾಟಿಸ್ಫೈ ಆಗಿಬಿಡ್ತು. ಆನ್ ಟು ಚೆಕ್ ಮಾಡಿರಿ, ಆನ್ ಟು ಚೆಕ್ ಮಾಡಿದರೆ ಇಲ್ಲೇನಿದೆ? ನ್ಯಾಚುರಲ್ ನಂಬರ್ಸ್ ಇದೆ. ಸೊ ನ್ಯಾಚುರಲ್ ನಂಬರ್ಸ್ ಪುಟ್ ಮಾಡಿದರೆ ನ್ಯಾಚುರಲ್ ನಂಬರ್ಸೇ ಬರ್ತವೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಇವನ್ ಅಲ್ಲ, ಸೊ ಇದರಲ್ಲಿ ಇವನ್ 2 ಪುಟ್ ಮಾಡಿದರೆ 2 - 1 1 ಬಂತು. 3 ಪುಟ್ ಮಾಡಿ 3 ಇದ್ರಾಗ ಬರುತ್ತೆ, 3 + 1 4 ಬಂತು. ಅಂದರೆ ಎಲ್ಲ ನಂಬರ್ಸ್ ಬರ್ತಾ ಇದ್ದಾವೆ, ನ್ಯಾಚುರಲ್ ನಂಬರ್ಸೇ ಬರ್ತಾ ಇದ್ದಾವೆ. ಸೊ ಇಲ್ಲಿ ಪುಟ್ ಮಾಡಿ ನೋಡ್ರಿ, ನಮಗೆ ರೇಂಜ್ ಏನು ಬರುತ್ತೆ? ರೇಂಜ್ ನ್ಯಾಚುರಲ್ ನಂಬರೇ ಬರುತ್ತೆ. ಸೊ ಯಾವುದಕ್ಕೆ ಈಕ್ವಲ್ ಆಯ್ತು? ಇದು ಕೋಡೊಮೈನ್ಗೆ ಆಯಿತು, ಕೋಡೊಮೈನ್ಗೆ ಈಕ್ವಲ್ ಆಯಿತು. ಸೊ ರೇಂಜ್ = ನ್ಯಾಚುರಲ್ ನಂಬರ್ಸು, ಅದೇ ವ್ಯಾಲ್ಯೂ ಕೋಡೊಮೈನು. ಸೊ ಹಂಗಂದ್ರೆ ಏನಾಗುತ್ತೆ? 1 1 ಆಂಟು 2 ಆಗುತ್ತೆ. ಸೊ 1 1 ಆ್ಯಂಡ್ ಆಂಟು, 1 1 ಆ್ಯಂಡ್ ಆಂಟು 2 ಆಯಿತು. ಇದಷ್ಟೇ, ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ, n ಈಸ್ ಆಡ್ ಐತೆ, ಇಲ್ಲಿ n ಈಸ್ ಇವನ್ ಐತೆ, 2 ಸ್ಪ್ಲಿಟ್ ಆಗೈತೆ. ಅಬ್ಸರ್ವ್ ಮಾಡಿದರೆ n ಆಡ್ ಅಂದರೆ ಇದು ಡಿಫ್ರೆಂಟ್ ವ್ಯಾಲ್ಯೂಸು, n ಇವನ್ ಹಾಕಿದರೆ ಇದು ಡಿಫ್ರೆಂಟ್ ವ್ಯಾಲ್ಯೂಸು, ಬೇರೆ ವ್ಯಾಲ್ಯೂಸ್ ಬರ್ತವೆ, ಸೇಮ್ ಅಂತೂ ಬರಲ್ಲ. ಸೊ ಇದ್ರ ಮೀನಿಂಗ್ ನ್ಯಾಚುರಲ್ ನಂಬರ್ಸಿಂದ ಬಂದಿರೋದ್ರಿಂದ ಸೇಮ್ ಬಂದೆ, ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಡಿಫ್ರೆಂಟ್ ಇನ್ಪುಟ್ಸ್ಗೆ ಡಿಫ್ರೆಂಟ್ ಔಟ್ಪುಟ್ಸ್ ಬರ್ತವೆ. ಸೊ 1 1 ಆಗ್ತಾ ಇದೆ. ಸೊ ನಾಟ್ 1 1 ಎಲ್ಲಿರ್ತದೆ? ಕ್ಯಾನ್ಸಲ್ ಮಾಡಿ, ಇದು ಬರಲ್ಲ. ನೈದರ್ 1 1 ಅಂದರೆ ಇದು ಬರಲ್ಲ. ಅರ್ಥ ಆಗ್ತದೇನಾ? ಆಂಟುನು ಬರುತ್ತೆ. ಈಗ ನೋಡಿ, ಏನಾರು ಹಾಕಿದ್ರೆ ನ್ಯಾಚುರಲ್ ನಂಬರ್ಸೇ ಔಟ್ಪುಟ್ ಕೊಡ್ತವೆ ಇವು. ಸೊ ಇದು ಏನು ಬರುತ್ತೆ? ಇದು ಆನ್ಸರ್ ಏನು ಬರುತ್ತೆ? ಇದು ಏನು ಬರುತ್ತೆ ನೋಡ್ತಾ ಇರ್ಬೇಕು ನಾವು. ಸೊ ಇಫ್ ಈಸ್ ಎ ಫಂಕ್ಷನ್ ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಟು ಇಂಟೀಜರ್ಸ್ ಅಂದರೆ ಇಂಟೀಜರ್ಸ್ ವ್ಯಾಲ್ಯೂಸ್ ಹಾಕ್ತಿದ್ದೀವಲ್ಲ. ಸೊ ಈ ಇಂಟೀಜರ್ಸ್ ಹಾಕಿದಾಗ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದ್ದಾವೆ, ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಇದ್ದಾವೆ, ಎಲ್ಲ ಇಂಟೀಜರ್ಸ್ ಬಂದೇ ಬರ್ತವೆ. ಸೊ ಹಂಗಂದ್ರೆ ಇಲ್ಲೇನಾಯಿತು? ರೇಂಜು ಮತ್ತು ಕೋಡೊಮೈನು ಈಕ್ವಲ್ ಆಗಿಬಿಡ್ತು. ಪುಟ್ ಮಾಡಿ ನೋಡ್ರಿ, n ವ್ಯಾಲ್ಯೂ ಆಡ್ ಹಾಕ್ರಿ. ಈಗ ನೋಡ್ರಿ, n ವ್ಯಾಲ್ಯೂ ಆಡ್ ಅಲ್ಲ, ಏನೇನಾಗ್ಬೋದು? 1 3 5 7 ಇವನ್ ಅಂದರೆ ಏನಾಗುತ್ತೆ? 2 4 6 8 ಏನಾಗುತ್ತೆ? 1 ಹಾಕಿದಾಗ ಏನಾಗುತ್ತೆ ನೋಡಿ, 1 ಹಾಕಿದ್ರೆ ಏನಾಗುತ್ತೆ? 0. 3 ಹಾಕಿದಾಗ ಏನಾಗುತ್ತೆ? 3 ಆಡ್, 3 - 1
1 5 ಹಾಕಿದ್ರೆ 4 4/2 2 7 ಹಾಕಿದ್ರೆ 6 2 3 6 0 1 2 3 ಬರ್ತದೆ. ಈವನ್ ನಂಬರ್ ಹಾಕಿದ್ರೆ -n/2 2 ಹಾಕಿದ್ರೆ -1 4 ಹಾಕಿದ್ರೆ -2 6 ಹಾಕಿದ್ರೆ -3 8 ಹಾಕಿದ್ರೆ -4 ನೋಡಿ 0 1 2 3 -1 -2 -3 -4 ಎಲ್ಲ ಇಂಟೀಜರ್ಸ್ ಬರ್ತಾ ಇದೆ. ಸೊ ರೇಂಜ್ ಏನಾಗುತ್ತೆ, ರೇಂಜು ಇಂಟೀಜರ್ಸು ಇದು ಯಾವುದಕ್ಕೆ ಈಕ್ವಲ್ ಆಯ್ತು, ಕೋಡೊಮೈನ್ಗೆ. ಸೊ ಹಂಗಂದ್ರೆ ಯಾವುದಾಗುತ್ತೆ 1 1 ಆಗುತ್ತೆ, ಆಂಟುನೂ ಆಗುತ್ತೆ 1 1 ಆ್ಯಂಡ್ ಆಂಟ್ 1 1 ಆ್ಯಂಡ್ ಆಂಟ್ ಇದೆ. ಇದು ಅಷ್ಟೇ, ಇದು ಈಸಿಯಾಗಿ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ 3x -5 ಐತೆ, ಇಲ್ಲಿ ವ್ಯಾಲ್ಯೂಸ್ ಇದ್ದಾವೆ ಫ್ರಮ್ -1, 1 ಇಂಟು -1, 1. ಸೊ ಚೆಕ್ ಮಾಡಿರಿ ಎಫ್ ಆಫ್ -1 ಏನಾಗುತ್ತೆ, -3 -5 ಈಕ್ವಲ್ಸ್ ಟು -8 ಬಂತು. -8 ನೋಡ್ರಿ ಇದ್ರಾಗ ಇಲ್ಲೇ ಇಲ್ಲ, ಇದರಲ್ಲಿರೋದು -1ನ ಇದರಲ್ಲಿರೋ -1 ಇದ್ರಲ್ಲಿ ಹಾಕಿದೆ ಡೊಮೈನ್ ಅಲ್ಲ, ಇದರಲ್ಲಿ ಇನ್ಪುಟ್ ಮಾಡ್ದೆ, ಆನ್ಸರ್ ಏನು ಬರ್ತಾಯಿದೆ -8 ಬರ್ತಾಯಿದೆ. -8 ಬಂದಿರೋ ಅಂಥ ಆನ್ಸರ್ -8 ಇದ್ರಾಗಿಲ್ಲ. ಸೊ ಲಾಸ್ಟೇ -1 to 1 ಅಂದ್ರೆ ಇದು ಫಂಕ್ಷನೇ ಆಗಲ್ಲ. ಸೊ ನಾಟ್ ಫಂಕ್ಷನ್ ಆಯಿತು. ಯಾಕಂದರೆ ಎಫ್ ಆಫ್ -1 ಮಾಡಿದರೆ ಆನ್ಸರ್ -8 ಬರ್ತಾಯಿದೆ. ಇದು ಡೊಮೈನಿಂದ ಬಂದರೆ ಆನ್ಸರ್ ಎಲ್ಲಿರ್ಬೇಕು, ಕೋಡೊಮೈನಾಗ ಇರಬೇಕು, ಬಟ್ -8 ನಾಟ್ ಇನ್ ದಿ ಕೋಡೊಮೈನಾಗ ಇಲ್ಲ ಅಂದರೆ ಫಂಕ್ಷನ್ ಆಗಲಿಲ್ಲ, -1 ಯೂಸೇ ಆಗಲಿಲ್ಲ. ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್. 19th ಪ್ರಾಬ್ಲಮ್ ಇದು. ಇದು 20th ಪ್ರಾಬ್ಲಮ್ಮು. ಸೊ ಇದು ನೋಡಿ 3 + 4x ಇದೆ, ಮತ್ತು ಸೆಟ್ ಬೀಯಿಂಗ್ ಇದು ಕೂಡ NCERT ಥರ ಕ್ವಶನ್ ಇದೆ, ಬಟ್ ಡೊಮೈನ್ ಚೇಂಜ್ ಮಾಡಿದ್ದಾರೆ. ಇದನ್ನು ಟ್ರೈ ಯುವರ್ ಸೆಲ್ಫ್. ಇದನ್ನು ಟ್ರೈ ಮಾಡಿರಿ, ಆಪ್ಷನ್ ಹೇಳ್ರಿ ಯಾವ್ದು ಬರುತ್ತೆ ಅಂತ. ಗೊತ್ತಾಗಿಲ್ಲ ಅಂದರೆ ಕೇಳ್ರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಓಕೆ, ಸೊ ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಏನಿಲ್ಲ, 1 1 ಅಂದಾಗ ಯಾವ ಥರ ಚೆಕ್ ಮಾಡಬೇಕು, ಆನ್ ಟು ಅಂದಾಗ ಯಾವ ಥರ ಚೆಕ್ ಮಾಡಬೇಕು, ಫಾಸ್ಟಾಗಿ ಕಲಿಬೇಕಷ್ಟೆ. ಈಗ ನಾನು ಏನು ಮಾಡಿದೆ, 1 1 ಡೆಫಿನಿಷನ್ನು ಹಾರಿಜಾಂಟಲ್ ಟೆಸ್ಟು, ಆನ್ ಟು ಡೆಫಿನಿಷನ್ನು, ರೇಂಜು ಮತ್ತು ಕೋಡೊಮೈನ್ ಸಿಂಪಲ್ ಇರೋ ಹೇಳಿದ್ದೀನಿ. ಸೊ ಆ್ಯಕ್ಚುಲಿ ರೇಂಜ್ ಇನ್ನೂ ಇದ್ದಾವೆ ಕ್ವಶನ್ಸು, ರೇಂಜ್ ಸಾಲ್ವ್ ಮಾಡಿ ಫೈಂಡ್ ಮಾಡಿ ರೇಂಜ್ ಕೋಡೊಮೈನ್ ಈಕ್ವಲ್ ಆಗುತ್ತೆ ಚೆಕ್ ಮಾಡಿ ಆನ್ ಟು ಆಗಬೇಕು. ಬಟ್ ರೇಂಜ್ ಮಾಡೋಕ್ಕೆ ನಮ್ಗೆ ಇನ್ನೂ ಗೊತ್ತಿಲ್ಲ, ರೇಂಜ್ ಮಾಡೋಕ್ಕೆ ಟೆಕ್ನಿಕ್ಸ್ ಅವಿದ್ದಾವೆ. ಸೊ ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಲಿತಾ ಹೋಗ್ತೀವಿ. ಹೌದಾ, ಈಗ ಸದ್ಯ ನಮಗೆ ರೇಂಜ್ ಸಿಂಪಲ್, ನಮಗೇನು ಗೊತ್ತಿದೆ ರೇಂಜ್ ಫೈಂಡ್ ಮಾಡೋಕ್ಕೆ, ಆ ಲೆವೆಲ್ ಇರೋಂಥ ಕ್ವಶನ್ ಹಾಕಿದ್ದೀನಿ ಅಷ್ಟೇ. ಸೊ ರೇಂಜು ಮತ್ತು ಡೊಮೈನ್ ಫೈಂಡ್ ಮಾಡೋಕ್ಕೆ ಬಂದಮೇಲೆ ಈ ಪ್ರಾಬ್ಲಮ್ಸ್ ಇನ್ನೂ ಈಸಿಯಾಗಿ ಅರ್ಥ ಆಗ್ತವೆ ನಮಗೆ, ಡೊಮೈನು ರೇಂಜ್ ಬಗ್ಗೆ ಐಡಿಯಾ ಬಂದಮೇಲೆ. ಸೊ ಇದ್ರ 1 1 ಆನ್ ಟು ಫೈಂಡ್ ಮಾಡೋಕ್ಕೆ ಈಸಿ ಆಗ್ತದೆ. ಸೊ ಬಟ್ ಬೈ ಯೂಸಿಂಗ್ ಡೆಫಿನೇಷನ್ ಇಂದ ಸಾಲ್ವ್ ಮಾಡೋಂಥ ಕ್ವಶನ್ಸ್ ಅಷ್ಟೇ ಈಗ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಈಗ ಅರೌಂಡ್ 20 ಕ್ವಶನ್ಸ್ ಡೆಫಿನೇಷನ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡೋಂಥವು ಇನ್ನೂ ಇದಾವೆ ಉಳಿದಿದ್ವು. ಅವು ನೆಕ್ಸ್ಟ್ ಡೊಮೈನ್ ರೇಂಜ್ ಆದಮೇಲೆ ಕವರ್ ಮಾಡೋಣ ಉಳಿದಿದ್ದ ಕ್ವಶನ್ಸ್ ಎಲ್ಲ. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಡೊಮೈನ್ ರೇಂಜ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಲೆಂತ್ ಆಯಿತು, ಇಲ್ಲಿವರೆಗೆ ಬಂದು ನೀವು ಕೇಳ್ತಾ ಇದ್ರಿ, ಇಲ್ಲಿವರೆಗೆ ನನ್ನ ಕ್ಲಾಸ್ ಕೇಳಿದ್ರಿ ಅಂದರೆ ಆಲ್ಮೋಸ್ಟ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರುತ್ತೆ. ಸೊ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಮೊದಲು 1 1 ಆನ್ ಟು ಡೆಫಿನಿಷನ್ಸ್ ನೀಟಾಗಿ ಕಲೀರಿ. ಕಲ್ತ ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. 1 1 ಆನ್ ಟು ಡೆಫಿನೇಷನ್ ಗೊತ್ತಿರೋರಿಗೆ ಈ ವಿಡಿಯೋ ನೋಡಿದ್ರೆ ಈಸಿ ಅನಿಸಿರುತ್ತೆ. ಬಟ್ 1 1 ಆನ್ ಟು ಡೆಫಿನೇಷನ್ ನಮಗೆ ಗೊತ್ತಿಲ್ಲ ಅಂತಂದರೆ 1 1 ಆನ್ ಟು ಡೆಫಿನೇಷನ್ ಮೇಲೂ ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಇದನ್ನು ನೋಡಿರಿ, ನಿಮ್ಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಡೊಮೈನ್ ರೇಂಜ್ ಕಲ್ತ ಮೇಲೆ ಕೂಡ ಈ ಪ್ರಾಬ್ಲಮ್ಸ್ ಈಸಿ ಆಗ್ತಾ ಹೋಗ್ತವೆ. ಸೊ ಮೇನ್ ಈ ಫಂಕ್ಷನ್ಸ್ ಕಾನ್ಸೆಪ್ಟಲ್ಲಿ ಡೊಮೈನ್ ರೇಂಜ್ ಕಲಿಬೇಕು ನಾವು. ಓಕೆ, ಅದಕ್ಕೆ ಟೆಕ್ನಿಕ್ಸ್ ಎಲ್ಲ ಇದ್ದಾವೆ, ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತಾ ಹೋಗೋಣ. ಓಕೆ.